ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೆಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ धाम्ना स्वेन सदा निरस्तकुहकं सत्यं परं धीमहि सृष्टिस्थित्यव्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा चित्रैः पदैश्च गम्भीरैः वाक्यैर्माणेन खण्डितैः गुरुभावं व्यञ्जयन्ती भाति श्रीजयतीर्थवाक् नौमिन्यायसुधादिकृज्जयमुनीन् श्रीपादराच्छन्मनीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रत राघवेन्द्र मुनिपान् सद्बोध सध्यानपान् सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृता श्री सत्यात्मगुरो त्वदङ्ग्रियुगलं हित्वा न मे सद्गतिः वेदेश मुनिसत्पादसेवा सम्प्राप्त वै भवान् यादवार्यान् वरसुधा टीकाकारान् वयं नुमः विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः। स्वस्तिस्तु सताम् अखिलसन्मङ्गलानि भवन्तु। श्लोकैकश्रवणपठनमात्रेण कथा वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते महापुराणे अष्टादशसहस्र्यां संहितायाम् अद्य कथा प्रसक्तो किञ्चित् पूर्वप्रसक्तप्रमेयानुवादः। हरिः ओम्। निवृत्तिमार्गः कथितः आदौ भगवता यथा क्रमयोगोपलब्धेन ब्रह्मणा यदसंश्रुतिः। ಶುಕಾಚಾರ್ಯರು ಪರೀಕ್ಷಿತರಾಜನಿಗೆ ಸ್ವಾಯಂಭುವ ಮನುವಿನ ಸಂತಾನದ ಎಲ್ಲ ವಂಶಗಳನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. 5 ಜನ ಮಕ್ಕಳ ಚರಿತ್ರೆಗಳನ್ನು ಮೈತ್ರೇಯರು ವಿದುರನಿಗೆ ಯಾವ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೋ ಆ ಮಾರ್ಗದಲ್ಲಿ ಶುಕಾಚಾರ್ಯರು ಪರೀಕ್ಷಿತರಾಜನಿಗೆ ಪ್ರಿಯವ್ರತ ಉತ್ಥಾನಪಾದರ ವಂಶಗಳು ಹಾಗೂ 3 ಜನ ಹೆಣ್ಣು ಮಕ್ಕಳ ಆಕೂತಿ, ದೇವಹೂತಿ, ಪ್ರಸೂತಿ ಅವರ ವಂಶಗಳನ್ನೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ತಿಳಿಸಿಕೊಟ್ಟು ಭೂಗೋಳ ಖಗೋಳಗಳ ವರ್ಣನೆಯನ್ನು ಮಾಡಿ ಅನೇಕ ನರಕಗಳ ವರ್ಣನೆಯನ್ನು ಮಾಡಿದ್ದಾರೆ. ಆ ಪಾಪಗಳನ್ನು ಮಾಡಿರುವಂತಹ ಪುರುಷನು ಅಂತಹ ಘೋರವಾದಂತಹ ನರಕಗಳನ್ನು ಹೊಂದುತ್ತಾನೆ ಅನ್ನುವಂತಹ ಆ ಎಲ್ಲ ಭಾಗವನ್ನು ಕೂಡ ತಿಳಿಸಿಕೊಟ್ಟ ಮೇಲೆ ಆಗ ಪರೀಕ್ಷಿತರಾಜ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ನೀವು ಅನೇಕ ನರಕಗಳನ್ನೇನಾದರೂ ನಿರೂಪಣೆ ಮಾಡಿದ್ದೀರಿ, ಆದರೆ ಆ ನರಕಗಳಿಗೆ ಹೋಗದೇ ಇರೋದಕ್ಕೆ ಪ್ರಾಯಶ್ಚಿತ್ತವೇನು ಅದನ್ನು ಕೂಡ ತಿಳಿಸಿಕೊಡಬೇಕು
ಯಾಕೆ ಅಂತಂದರೆ ಬರೀ ಸಮಸ್ಯೆಗಳನ್ನು ಹೇಳೋದಷ್ಟೇ ಮುಖ್ಯ ಅಲ್ಲ, ಆ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಕೂಡ ಹೇಳಲೇಬೇಕು. ಹಾಗಾಗಿ ನರಕಗಳು ಇಂತಹ ಪಾಪಗಳನ್ನು ಮಾಡಿದರೆ ನರಕಗಳಿಗೆ ಹೋಗುತ್ತಾನೆ ಅಂತ ಅನ್ನೋದನ್ನು ಹೇಳಿದ್ದೀರಿ. ಆ ನರಕಗಳಿಗೆ ಹೋಗದೇ ಇರೋದಕ್ಕೆ ಏನಾದರೂ ಉಪಾಯ ಇದ್ದರೆ ತಿಳಿಸಿಕೊಡಬೇಕು. ಯಾಕಂದರೆ ಮನುಷ್ಯ ತಿಳಿದೋ ತಿಳಿಯದೇನೋ ಅನೇಕ ಪಾಪಗಳನ್ನು ಮಾಡಿರುತ್ತಾನೆ. ಹಾಗಾಗಿ ತಾನು ನರಕಗಳಿಗೆ ಹೋಗದೇ ಇರೋದಕ್ಕೆ, ಆಮೇಲೆ ಜ್ಞಾನ ಬಂದ ಮೇಲೆ ನಾನು ನರಕಗಳಿಗೆ ಹೋಗಬಾರದು ಎಂಬುದಾಗಿ ಅಂದುಕೊಂಡಾಗ ತಾನು ಯಾವ ಉಪಾಯವನ್ನು ಆಚರಣೆ ಮಾಡಿದರೆ ನರಕಗಳಿಗೆ ಹೋಗೋದಿಲ್ಲ ಅದನ್ನು ತಿಳಿಸಬೇಕು ಅಂತ ಕೇಳಿದಾಗ ಅದಕ್ಕೆ ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ, ತಾನು ಮಾಡಿದಂತಹ ಪಾಪಗಳು 3 ವಿಧವಾಗಿ ಸಂಭವಿಸುತ್ತದೆ. ಮಾನಸಿಕವಾಗಿ ಪಾಪಗಳು ಸಂಭವಿಸುತ್ತದೆ, ಮಾತಿನಿಂದ ಪಾಪಗಳು ಸಂಭವಿಸುತ್ತದೆ ಮತ್ತು ಕಾಯದಿಂದ ದೇಹದಿಂದಾಗಿ ಪಾಪಗಳು ಸಂಭವಿಸುತ್ತದೆ. ಹಾಗಾಗಿ ಈ ರೀತಿಯಾಗಿ 3 ವಿಧವಾಗಿ ಮಾಡಿದಂತಹ ಪಾಪಗಳಿಗೆ ಆ 3ರಿಂದಲೇ ಮನ ಉಕ್ತಿ ಪಾಣಿಬಿಹಿ ಅಪಚಿತಿಯನ್ನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಅದು ಕೂಡ ಮೊದಲಿಗೇನೆ ನಾನು ಇನ್ನು ಅಂತ್ಯ ವಯಸ್ಸಿನಲ್ಲಿ ಅಂತ್ಯಕಾಲದಲ್ಲಿ ನಾನು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುತ್ತೇನೆ ಅಂತ ಅಂದುಕೊಳ್ಳಬಾರದು. ಯಾವಾಗ ಪಾಪ ಮಾಡಿದ್ದೇನೆ ಅಂತ ಗೊತ್ತಾಗುತ್ತದೆಯೋ ಕೂಡಲೇ ಪ್ರಾಯಶ್ಚಿತ್ತಗಳನ್ನು ಆಚರಣೆಯನ್ನು ಮಾಡಬೇಕು. ಯಾಕೆ ಅಂತಂದರೆ ಈಗ ಯಾವುದೇ ಒಂದು ರೋಗವಿದೆ ಅಂತ ಗೊತ್ತಾದಾಗ ನಾವು ವಿಳಂಬ ಮಾಡಿದಂತೆ ಆ ರೋಗ ಬಹಳ ಉಲ್ಬಣವಾಗಿ ಬಿಡುತ್ತದೆ. ಹಾಗೆ ಪಾಪಗಳು ಕೂಡ ಅದರ ಪ್ರಭಾವ ಅಂತನ್ನೋದು ಹೆಚ್ಚುತ್ತದೆ. ಹಾಗಾಗಿ ಪಾಪಗಳನ್ನು ಮಾಡಿದ್ದೇವೆ ಅಂತ ಗೊತ್ತಾದ ಕೂಡಲೇ, ರೋಗವು ಬಂದ ಕೂಡಲೇ ಯಾವ ರೀತಿಯಾಗಿ ಚಿಕಿತ್ಸೆಯನ್ನು ಮಾಡುವುದು ಅತ್ಯಂತ ಅವಶ್ಯಕವೋ ಹಾಗೆ ಪಾಪಗಳನ್ನು ಮಾಡಿದ್ದೇವೆ ಅಂತ ಗೊತ್ತಾದ ಕೂಡಲೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಹೇಗೆ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತಂದರೆ, ದೋಷಸ್ಯ ದೃಷ್ಟ ಗುರುಲಾಘವಮ್ಯತ ಬಿಷಪ್ ಚಿಕಿತ್ಸೇತ ರುಜಾಂ ನಿಧಾನವಿದು. ಯಾವ ರೀತಿಯಾಗಿ ರೋಗ ಅಂತನ್ನೋದು ಅದು ದೊಡ್ಡ ರೋಗ ಇದ್ದರೆ ದೊಡ್ಡ ಚಿಕಿತ್ಸೆ, ಸಣ್ಣ ರೋಗ ಇದ್ದರೆ ಸಣ್ಣ ಚಿಕಿತ್ಸೆ, ಅದರ ಗುರುಲಾಘವವನ್ನು ನೋಡಿಕೊಂಡು ಯಾವ ರೀತಿಯಾಗಿ ವೈದ್ಯನು ಚಿಕಿತ್ಸೆಯನ್ನು ಮಾಡುತ್ತಾನೆಯೋ ಹಾಗೆ ನಾವು ಮಾಡಿದಂತಹ ಪಾಪ ಅಂತನ್ನೋದು ಎಷ್ಟು ಅದಕ್ಕೆ ಎಷ್ಟು ಪ್ರಾಯಶ್ಚಿತ್ತವನ್ನು ಮಾಡಿದರೆ ಸರಿ ಹೋಗುತ್ತದೆ ಅಂತನ್ನೋದನ್ನು ನಾವು ತಿಳಿದುಕೊಂಡು ನಾವು ಆ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ಬರೆಯುತ್ತಾರೆ, ನಾವು ಮಾಡಿದಂತಹ ಪಾಪಗಳಿಗೆ ನಾವೇ ಏನೋ ಒಂದು ಪ್ರಾಯಶ್ಚಿತ್ತವನ್ನು ಊಹೆ ಮಾಡಿಕೊಂಡು ನಾವು ಪ್ರಾಯಶ್ಚಿತ್ತಗಳನ್ನು ಮಾಡೋದಲ್ಲ. ಗುರುಗಳ ಮುಖದಿಂದಾಗಿ ನಮಗೆ ಏನಾದರೂ ರೋಗ ಬಂದಾಗ ನಾವೇ ಏನೋ ಒಂದು ಚಿಕಿತ್ಸೆಯನ್ನು ಮಾಡಿಕೊಳ್ಳೋದಿಲ್ಲ. ವೈದ್ಯನ ಹತ್ತಿರ ಹೋಗಿ ತಾನು ಏನು ಚಿಕಿತ್ಸೆಯನ್ನು ಹೇಳುತ್ತಾನೆಯೋ ಆ ಚಿಕಿತ್ಸೆಯನ್ನೇ ಮಾಡಿಕೊಳ್ಳುತ್ತೇವೆ. ಹಾಗೆ ಪ್ರಾಯಶ್ಚಿತ್ತವನ್ನು ಕೂಡ ಜ್ಞಾನಿಗಳು ಗುರುಗಳು ಅಂತ ಯಾರಿರುತ್ತಾರೆಯೋ ಅವರ ಮುಖದಿಂದಾಗಿ ಕೇಳಿ ನಾವು ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಗುರುಗಳು ಇಂತಹ ಪ್ರಾಯಶ್ಚಿತ್ತವನ್ನು ಹೇಳಿದರೆ ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಆ ಪಾಪಗಳೆಲ್ಲವೂ ಕೂಡ ನಿವೃತ್ತವಾಗಿ ಬಿಡುತ್ತದೆ. ಗುರುಲಾಘವಂ ಯಥ ಅಂತಂದರೆ ಅದಕ್ಕೆ ಬಹಳ ಸುಂದರವಾಗಿ ಬರೆಯುತ್ತಾರೆ, ಗುರೋಹೋ ಸಕಾಶಾತ್ ಲಘೂಪಾಯಂ. ಗುರುಗಳಿಗೆ ಹೋಗಿ ಕೇಳಿದಾಗ ಗುರುಗಳು ಯಾವುದೋ ಸಣ್ಣ ಉಪಾಯ ಹೇಳಿದರೂ ಕೂಡ ಸಾಕು, ಬಹಳ ದೊಡ್ಡ ಪಾಪ ಇರುತ್ತದೆ. ಗುರುಗಳು ಯಾವುದೋ ಸಣ್ಣ ಪ್ರಾಯಶ್ಚಿತ್ತವನ್ನು ಹೇಳಿದರೂ ಕೂಡ ಸಾಕು, ನಮಗೆ ಆ ಪಾಪಗಳ ಪರಿಹಾರವಾಗಿ ಬಿಡುತ್ತದೆ. ಅವರು ಹೇಳಿದಂತಹ ಉಪಾಯವನ್ನು ಮಾಡಿದರೆ ಸಾಕು, ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರೆ ಸಾಕು. ಗುರುಗಳ ಮುಖದಿಂದಾಗಿ ಬಂದದ್ದರಿಂದಾಗಿ ನಮಗೆ ಎಲ್ಲ ಪಾಪಗಳು ನಿವೃತ್ತವಾಗಿ ಬಿಡುತ್ತದೆ. ಗುರುಗಳು ಏನೂ ಪ್ರಾಯಶ್ಚಿತ್ತವನ್ನು ಹೇಳೇ ಇಲ್ಲ, ನೀನು ಶುದ್ಧನಾಗಿ ಬಿಟ್ಟು ಸಾಕು ಅಂತ ಗುರುಗಳು ನುಡಿದ್ರು ಅಂತಂದರೆ ಸಾಕು, ನಮ್ಮ ಪಾಪಗಳ ನಿವೃತ್ತಿ ಆಗಿಬಿಡುತ್ತದೆ. ಅನೇಕ ಗುರುಗಳ ಚರಿತ್ರೆಗಳಲ್ಲಿ ನಾವು ಅದನ್ನು ಕೇಳುತ್ತೇವೆ, ಇತಿಹಾಸದಲ್ಲಿ ನಾವು ಅದನ್ನು ಕಂಡುಬರುತ್ತೇವೆ. ಅಕ್ಷೋಭ್ಯ ತೀರ್ಥರ ಚರಿತ್ರೆಯಲ್ಲಿ ಕೇಳುತ್ತೇವೆ, ಯಾವನೊಬ್ಬ ಪುರುಷ ತಾನು ತಿಳಿಯದೇನೆ ತಾನು ಬ್ರಹ್ಮಹತ್ಯೆಯನ್ನು ಮಾಡಿಬಿಟ್ಟಿರುತ್ತಾನೆ. ಹಾಗಾಗಿ ಬ್ರಹ್ಮಹತ್ಯೆಯನ್ನು ಮಾಡಿದರೆ ತನಗೆ ಕುಷ್ಠರೋಗ ಬರುತ್ತದೆ. 12 ವರ್ಷ ತನ್ನನ್ನು ಗ್ರಾಮದ ಹೊರಗೆ ಹಾಕಬೇಕು, ಯಾರೂ ಕೂಡ ಅವನನ್ನು ಮುಟ್ಟಬಾರದು, ಹೀಗೆಲ್ಲ ಅದಕ್ಕೆ ಪ್ರಾಯಶ್ಚಿತ್ತಗಳನ್ನು ಹೇಳಿದ್ದಾರೆ. ಹಾಗಾಗಿ ಗ್ರಾಮದ ಜನರೆಲ್ಲರೂ ಕೂಡ ತನ್ನನ್ನು ಹೊರಗೆ ಹಾಕಬೇಕು ಅಂತ ಅಂದುಕೊಂಡಿರುತ್ತಾರೆ. ತಾನು ಅಕ್ಷೋಭ್ಯ ತೀರ್ಥರಿಗೆ ಶರಣು ಹೋಗುತ್ತಾನೆ. ಆಗ ಅಕ್ಷೋಭ್ಯ ತೀರ್ಥರು ನಾಳೆ ಪೂಜಾ ಸಂದರ್ಭದಲ್ಲಿ ಬಾ ಎಂಬುದಾಗಿ ಹೇಳಿ ಕಳಿಸಿರುತ್ತಾರೆ. ತಾನು ಮುಂದಿನ ದಿನ ಬಂದಾಗ ಪೂಜೆಯ ಸಂದರ್ಭದಲ್ಲಿ ಶಂಖಪೂಜೆಯನ್ನು ಮಾಡಿ ಆ ಶಂಖೋದಕವನ್ನು ಎಲ್ಲ ಪೂಜಾ ದ್ರವ್ಯಗಳ ಮೇಲೆ ಪ್ರೋಕ್ಷಣೆ ಮಾಡುತ್ತಾರೆಲ್ಲ, ಆ ಜಲವನ್ನು ಆ ಪುರುಷನ ಮೇಲೂ ಕೂಡ ಪ್ರೋಕ್ಷಣೆಯನ್ನು ಮಾಡುತ್ತಾರೆ. ಪ್ರೋಕ್ಷಣೆ ಮಾಡಿ ನೀನು ಶುದ್ಧನಾಗಿದ್ದಿ, ನಿನಗೆ ಬ್ರಹ್ಮಹತ್ಯೆ ಅಂತ ಅನ್ನೋದು ಹೋಗಿದೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಜನರು ಯಾರೂ ಕೂಡ ನಂಬೋದಿಲ್ಲ. ಅವನು ಅಂತಹ ಬ್ರಹ್ಮಹತ್ಯೆಯನ್ನು ಮಾಡಿದರೆ, ಕೇವಲ ಶಂಖೋದಕವನ್ನು ಪ್ರೋಕ್ಷಣೆ ಮಾಡಿದರೆ ಆ ಪಾಪ ಅಂತ ಅನ್ನೋದು ಹೇಗೆ ಹೋಗುತ್ತದೆ, ಸಾಧ್ಯನೇ ಇಲ್ಲ. ಹಾಗಾಗಿ ಅವನನ್ನು ನಾವು ಗ್ರಾಮದಿಂದ ಹೊರಗೆ ಹಾಕುತ್ತೇವೆ ಎಂಬುದಾಗಿ ಎಲ್ಲರೂ ನಿಶ್ಚಯವನ್ನು ಮಾಡಿಕೊಂಡಾಗ ಅದಕ್ಕೆ ಅಕ್ಷೋಭ್ಯ ತೀರ್ಥರು ಹೇಳುತ್ತಾರೆ, ಸರಿ ನಿಮಗೆ ನಂಬಿಕೆ ಇಲ್ಲಲ್ಲ, ವಿಶ್ವಾಸವಿಲ್ಲಲ್ಲ, ಒಂದು ಕೆಲಸವನ್ನು ಮಾಡಿ, ಒಂದು ಬಟ್ಟೆಯನ್ನು ತಗೋರಿ,
ಆ ಬಟ್ಟೆ 2 ಬಟ್ಟೆಗಳನ್ನು ತಗೋರಿ. ಎರಡು ಬಟ್ಟೆಗಳನ್ನು ಎಣ್ಣೆಯಲ್ಲಿ ಅದ್ದಿ ಇಡ್ರಿ. ಒಂದು ಬಟ್ಟೆಯನ್ನು ನೀವು ತೆಗೆದುಕೊಂಡು ಹೋಗಿ ಏನು ಹಾಕಿ ಒಗಿತೀರೋ ಒಗಿರಿ. ನೀರು ಹಾಕಿ ಒಗಿತೀರೋ, ಸರ್ಫ್ ಹಾಕಿ ಒಗಿತೀರೋ, ವಾಷಿಂಗ್ ಮಿಷಿನ್ನಾಗೆ ಹಾಕ್ತಿರೋ ನಿಮಗಿಷ್ಟ. ನೀವು ಹೆಂಗೆ ಶುದ್ಧ ಮಾಡ್ತೀರೋ ಮಾಡಿ. ಎಣ್ಣೆ ಅದು ಜಿಡ್ಡು ಬಟ್ಟೆಗೆ ಅಂಟುಕೊಂಡಿದ್ದು ಸುಲಭವಾಗಿ ಹೋಗೋದೇ ಇಲ್ಲ. ಅದು ಕೂಡ ರೇಷ್ಮೆ ವಸ್ತ್ರಗಳನ್ನ ಹಾಕಿದರೆ ಅದು ಸರ್ವತಾ ಹೋಗೋದೇ ಇಲ್ಲ. ಆ ರೇಷ್ಮೆ ವಸ್ತ್ರನೇ ಹರಿದು ಹೋಗುತ್ತೆ ಹೊರತು ಬಟ್ಟೆ ಅಂತೂ ಆ ಎಣ್ಣೆ ಜಿಡ್ಡು ಹೋಗೋಂಗೇ ಇಲ್ಲ. ಅಂತಹ ರೇಷ್ಮೆ ವಸ್ತ್ರಗಳನ್ನು ಹಾಕಿದ್ದಾರೆ. ಒಂದು ನಾನು ಶುದ್ಧ ಮಾಡುತ್ತೇನೆ, ನೀವು ಇಲ್ಲಿಡ್ರಿ, ನೀವು ಇನ್ನೊಂದು ತೊಗೊಂಡು ಹೋಗಿ ನೀವು ಪ್ರಯತ್ನ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ದಾರೆ. ಅವರು ವಿಶ್ವ ಪ್ರಯತ್ನವನ್ನು ಮಾಡಿದ್ದಾರೆ, ಅದು ಶುದ್ಧವಾಗಲಿಲ್ಲ. ಆದರೆ ಇಲ್ಲಿ ಅಕ್ಷೋಭ್ಯ ತೀರ್ಥರು ತಾವು ಶಂಕೋದಕವನ್ನು ಪ್ರೋಕ್ಷಣೆ ಮಾಡಿದ್ದಾರೆ ಅಷ್ಟೇ. ಆ ಬಟ್ಟೆಯು ಮೊದಲಿಗೆ ಹೇಗಿತ್ತು ಅಷ್ಟು ಶುದ್ಧವಾಗಿ ಇದೆ. ಹೀಗೆ ಅಂದರೆ ಗುರುಗಳ ಮುಖದಿಂದಾಗಿ ಏನು ಪ್ರಾಯಶ್ಚಿತ್ತ ಬರುತ್ತದೆ, ಅವರು ಏನು ಪ್ರಾಯಶ್ಚಿತ್ತವನ್ನು ಮಾಡಿಕೋ ಅಂತ ಹೇಳುತ್ತಾರೆ ಅದನ್ನು ಮಾಡಿಕೊಂಡರೆ ಸಾಕು, ನಾವು ಶುದ್ಧರಾಗುತ್ತೇವೆ. ಹಾಗಾಗಿ ಪಾಪಗಳನ್ನು ಮಾಡಿದಾಗ ಗುರುಗಳ ಹತ್ತಿರ ಹೋಗಿ ಗುರುಗಳಿಗೆ ಶರಣು ಹೋದಾಗ ಗುರುಗಳು ಯಾವ ಪ್ರಾಯಶ್ಚಿತ್ತವನ್ನು ಹೇಳುತ್ತಾರೆಯೋ ಆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ಪರೀಕ್ಷಿತ ರಾಜ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ದೃಷ್ಟಶ್ರುತಾಭ್ಯಾಮಿತ್ಪಾಪಂ ಜಾನನ್ನಪ್ಯಾತ್ಮನೋ ಹಿತಂ ಕರೋತಿ ಭೂಯೋ ವಿವಶಃ ಪ್ರಾಯಶ್ಚಿತ್ತಂ ಅಥೋ ಗತಂ. ನೀವೆಲ್ಲ ಪ್ರಾಯಶ್ಚಿತ್ತಗಳನ್ನು ಮಾಡಬೇಕು ಅಂತ ಹೇಳುತ್ತಾ ಇದ್ದೀರಿ. ಆದರೆ ತನಗೆ ಗೊತ್ತಿರುತ್ತದೆ ಇದು ಪಾಪ ಅಂತ ಅನ್ನೋದು ಗೊತ್ತಿರುತ್ತದೆ. ಪ್ರತ್ಯಕ್ಷದಿಂದಾಗಿ ಕಂಡಿರುತ್ತಾನೆ ಮತ್ತು ಶ್ರವಣವನ್ನು ಮಾಡಿ ತಾನು ತಿಳಿದುಕೊಂಡಿರುತ್ತಾನೆ. ಇಂತಹ ತಪ್ಪನ್ನು ಮಾಡಬಾರದು, ಇಂತಹ ಪಾಪವನ್ನು ಮಾಡಿದರೆ ಇಂತಹ ಶಿಕ್ಷೆ ಇರುತ್ತದೆ ಎಂಬುದಾಗಿ ಪ್ರತ್ಯಕ್ಷವಾಗಿಯೂ ಕೂಡ ಕಂಡಿರುತ್ತಾನೆ. ಯಾರೋ ಒಬ್ಬರಿಗೆ ಹೊಡೆದರೆ ಒದ್ದರೆ ಕೈ ಹೋಗುತ್ತದೆ, ಕಾಲು ಹೋಗುತ್ತದೆ ಅಂತ ತಾನು ಅನುಭವಿಸಿರುತ್ತಾನೆ. ಅನುಭವಿಸುವಂತಹ ಪುರುಷನನ್ನು ನೋಡಿರುತ್ತಾನೆ. ಆದರೂ ಕೂಡ ತಾನು ಮತ್ತೆ ಅದೇ ರೀತಿಯಾಗಿ ಪ್ರವೃತ್ತಿಯನ್ನು ಮಾಡುತ್ತಾನೆ. ಇನ್ನು ಶಾಸ್ತ್ರಗಳಿಂದಲೂ ಕೂಡ ಕೇಳಿ ತಿಳಿಯುತ್ತಾನೆ, ಇಂತಹ ಪಾಪವನ್ನು ಮಾಡಬಾರದು, ಗೋವನ್ನು ಹೊಡೆಯಬಾರದು, ಗೋವನ್ನು ಪಾದದಿಂದಾಗಿ ಮುಟ್ಟಬಾರದು, ಒದೆಯಬಾರದು ಅಂತ ತಿಳಿದುಕೊಂಡಿರುತ್ತಾನೆ. ಆದರೂ ಅಂತಹ ಪಾಪಗಳನ್ನು ಮಾಡುತ್ತಾನೆ. ಮಾಡಿ ಅನುಭವಿಸುವಂತಹ ಪುರುಷರನ್ನು ನೋಡಿರುತ್ತಾನೆ, ಸ್ವಯಂ ಅನುಭವಿಸಿಯೂ ಇರುತ್ತಾನೆ. ಆದರೂ ಕೂಡ ಮತ್ತೆ ಪಾಪಗಳನ್ನು ಮಾಡುತ್ತಾನೆ. ಹಾಗಾಗಿ ಮತ್ತೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡರೂ ಕೂಡ ಯಾವ ಪಾಪಗಳನ್ನು ಮಾಡಿ ಆ ಪಾಪಗಳಿಗೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡಿರುತ್ತಾನೆ, ಮತ್ತೆ ಅಂತಹ ಪಾಪಗಳನ್ನೇ ಮತ್ತೆ ಪುನಃ ಪುನಃ ಮಾಡುತ್ತಾ ಇರುತ್ತಾನೆ. ಹಾಗಾಗಿ ಈ ಪ್ರಾಯಶ್ಚಿತ್ತಗಳಿಗೆ ಅರ್ಥವೇ ಇಲ್ಲದೆ ಹೊಂದೇ ಹೋಯಿತು. ಮೊನ್ನೆ ಕುಂಜರ ಶೌಚವತ್, ಯಾವ ರೀತಿಯಾಗಿ ಇದು ಆನೆಯ ಸ್ನಾನವಿದ್ದಂತೆ ಆಯಿತು. ಆನೆ ಏನು ಮಾಡುತ್ತದೆ? ಸ್ನಾನವನ್ನು ಮಾಡುತ್ತದೆ. ಕೆರೆಯಲ್ಲಿ ಸ್ನಾನವನ್ನು ಮಾಡಿ ಶುದ್ಧವಾಗಿ ನೀರಿನಿಂದಾಗಿ ಸ್ನಾನವನ್ನು ಮಾಡಿ ಮತ್ತೆ ಕೆಸರೆಲ್ಲ ತನ್ನ ಮೈ ಮೇಲೆ ಹಾಕಿಕೊಳ್ಳುತ್ತದೆ. ಹಾಗೆ ಪ್ರಾಯಶ್ಚಿತ್ತವನ್ನು ಮಾಡುತ್ತಾನೆ, ಮತ್ತೆ ಪಾಪವನ್ನು ಮಾಡುತ್ತಾನೆ. ಹಾಗಾಗಿ ಪ್ರಾಯಶ್ಚಿತ್ತಗಳನ್ನು ಮಾಡೋದರಿಂದಾಗಿ ಏನು ಅರ್ಥವಿದೆ, ಏನು ಪ್ರಯೋಜನವಿದೆ? ಪ್ರಾಯಶ್ಚಿತ್ತಗಳೆಲ್ಲವೂ ಕೂಡ ವ್ಯರ್ಥವಾಗಿದೆ ಎಂಬುದಾಗಿ ಪರೀಕ್ಷಿತ ರಾಜ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಶುಕಾಚಾರ್ಯರು ಹೇಳುತ್ತಾ ಇದ್ದಾರೆ. ಕರ್ಮಣ ಕರ್ಮನಿರ್ಹಾರ ನ ಹ್ಯಾತ್ಯಂತಕ್ಕೆ ಇಷ್ಯತೆ ಅವಿದ್ವದಧಿಕಾರಿತ್ವಾತ್ ಪ್ರಾಯಶ್ಚಿತ್ತ ವಿಮರ್ಶನಂ ಎಂಬುದಾಗಿ. ಯಾಕೆ ಆ ರೀತಿಯಾಗಿ ಪ್ರಾಯಶ್ಚಿತ್ತಗಳಿಂದಾಗಿ ಪೂರ್ಣವಾಗಿ ಪಾಪಗಳ ಪರಿಹಾರವಾಗೋದಿಲ್ಲ ಅಂತಂದರೆ, ತಾನು ಏನು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುವಂತಹ ಪುರುಷ ಏನಿರುತ್ತಾನೆಯೋ ತಾನು ಅಜ್ಞಾನಿಯಾದಂತಹ ಪುರುಷನು ಇರುತ್ತಾನೆ. ಅಂದರೆ ಪರೋಕ್ಷ ಜ್ಞಾನವನ್ನು ಆಗಿರೋದಿಲ್ಲ. ಹಾಗಾಗಿ ತಾನು ಜ್ಞಾನ ಅಂತನ್ನೋದು ಇಲ್ಲದೇ ಇದ್ದುದರಿಂದಾಗಿ, ಜ್ಞಾನಪೂರ್ವಕವಾಗಿ ಮಾಡದೇ ಇದ್ದುದರಿಂದಾಗಿ ಪೂರ್ಣವಾಗಿ ಪ್ರಾಯಶ್ಚಿತ್ತದಿಂದಾಗಿ ಪಾಪಗಳ ನಿವೃತ್ತಿ ಆಗೋದಿಲ್ಲ. ಆದರೆ ಯಾವ ಪುರುಷನು ಜ್ಞಾನದಿಂದಾಗಿ ಜ್ಞಾನಪೂರ್ವಕವಾಗಿ ಪ್ರಾಯಶ್ಚಿತ್ತಗಳನ್ನು ಆಚರಣೆ ಮಾಡುತ್ತಾನೆಯೋ ಅವನ ಪಾಪಗಳು ಪೂರ್ಣವಾಗಿ ನಿವೃತ್ತವಾಗುತ್ತದೆ. ಅದಕ್ಕೆ ಶ್ರುತಿ ಹೇಳುತ್ತದೆ, ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ ಹೇಳಿಬಿಟ್ಟು ಹೇಳುತ್ತದೆ. ಹಾಗಾಗಿ ಅವಿದ್ವದ್ ಅಧಿಕಾರಿತ್ವ ಅಂದರೆ ಅಹ ಅಂತಂದರೆ ಬ್ರಹ್ಮ, ಅಹ ಇತಿ ಬ್ರಹ್ಮ ಅಂತ ಶ್ರುತಿ ಇದೆ. ಅದರಿಂದಾಗಿ ಅಂತಹ ಬ್ರಹ್ಮನನ್ನು ಅಪರೋಕ್ಷವನ್ನಾಗಿ ತಿಳಿದುಕೊಂಡಂತಹ ಬ್ರಹ್ಮಜ್ಞಾನಿಯಾದಂತಹ ಪುರುಷನು ತಾನು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡರೆ ಆಗ ಆ ಪ್ರಾಯಶ್ಚಿತ್ತಗಳಿಂದಾಗಿ ಪಾಪಗಳು ಪೂರ್ಣವಾಗಿ ನಿವೃತ್ತವಾಗುತ್ತದೆ. ಮತ್ತು ಹಾಗಾದರೆ ಯಾರು ಬ್ರಹ್ಮಜ್ಞಾನವನ್ನು ಮಾಡಿಕೊಂಡಿಲ್ಲ, ಅಜ್ಞಾನಿಯಾದಂತಹ ಪುರುಷನಿದ್ದಾನೆ, ಮತ್ತು ಅವನು ಮಾಡಲೇಬಾರ್ದ ಅಂತಂದರೆ ಅವನಿಗೂ ಕೂಡ ಪ್ರಾಯಶ್ಚಿತ್ತಗಳನ್ನು ಮಾಡೋದರಿಂದಾಗಿ ಫಲ ಅಂತ ಸಿಗುತ್ತದೆ. ಆದರೆ ಯಾವಾಗ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಾ ಮತ್ತೆ ಪುನಃ ಪಾಪಗಳನ್ನು ಆಚರಿಸಬಾರದು. ಹಾಗಾದರೆ ತನಗೆ ಪ್ರಾಯಶ್ಚಿತ್ತ ಮಾಡಿದ್ದರ ಫಲ ಅಂತ ಸಿಗುತ್ತದೆ. ವೈದ್ಯರು ತಾವು ಔಷಧವನ್ನು ಹೇಳೋದರ ಜೊತೆಗೆ ಪಥ್ಯವನ್ನು ಹೇಳಿರುತ್ತಾರೆ. ಆ ಪಥ್ಯವನ್ನೂ ಕೂಡ ಆಚರಣೆ ಮಾಡೋದು ಎಷ್ಟು ಅವಶ್ಯಕವೋ ಹಾಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದರ ಜೊತೆಗೆ ಪಾಪವನ್ನು ಪುನಃ ಮಾಡದೇ ಇರೋದು ಕೂಡ ಅತ್ಯಂತ ಅವಶ್ಯಕ. ನಾಶ್ನತಃ ಪಥ್ಯಮೇವಾನ್ನಂ ವ್ಯಾಧಯೋಪಿ ಭವಂತಿ. ಯಾವ ರೀತಿಯಾಗಿ ಕೇವಲ ಪಥ್ಯವಾದಂತಹ ಅನ್ನವನ್ನೇ ಭೋಜನ ಮಾಡುತ್ತಾ ಔಷಧವನ್ನು ಸ್ವೀಕಾರ ಮಾಡಿದಂತಹ ಪುರುಷನಿಗೆ ರೋಗವು ನಿವೃತ್ತವಾಗುತ್ತದೆಯೋ ಹಾಗೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುತ್ತಾ ಮತ್ತೆ ಪುನಃ ಪಾಪಗಳನ್ನು ಆಚರಿಸದೇ ಇದ್ದರೆ ಅವನ ಪಾಪಗಳು ಕೂಡ ನಿವೃತ್ತವಾಗುತ್ತದೆ ಎಂಬುದಾಗಿ ಹೇಳುತ್ತಾ, ಇನ್ನು ಕೆಲವರು ಆ ಪಾಪಗಳನ್ನು ಹೇಗೆ ನಿವೃತ್ತಿ ಮಾಡಿಕೊಳ್ಳುತ್ತಾರೆ ಅಂತಂದರೆ
ತಾವು ಮಾಡುವಂತಹ ತಪಸ್ಸಿನಿಂದಾಗಿ, ಬ್ರಹ್ಮಚರ್ಯದಿಂದಾಗಿ, ಯೋಗ ಸಾಮರ್ಥ್ಯದಿಂದಲೇ ತಾವು ಪಾಪಗಳನ್ನು ನಿವೃತ್ತಿ ಮಾಡಿಕೊಳ್ಳುತ್ತಾರೆ. ಅವರಿಗೆ ಪ್ರಾಯಶ್ಚಿತ್ತಗಳು ಬೇಕೇ ಆಗಿಲ್ಲ. ತಮ್ಮ ತಪಸ್ಸಿನ ಸಾಮರ್ಥ್ಯ, ಯೋಗ ಸಾಮರ್ಥ್ಯದಿಂದಲೇ ತಾವು ಆ ಎಲ್ಲ ಪಾಪಗಳನ್ನು ನಿವೃತ್ತ ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವರು ತಾವು ಭಕ್ತಿಯನ್ನು ಮಾಡಿ ಪರಮಾತ್ಮನಲ್ಲಿ ಕೇವಲಯ ಭಕ್ತಿಯ ವಾಸುದೇವ ಪರಾಯಣ ಅಗಂ ಧುನ್ವಂತಿ ಕಾರ್ತ್ನೇನ ನೀಹಾರಮಿವ ಭಾಸ್ಕರ. ಅವರು ಕೂಡ ಪಾಪಗಳನ್ನು ಕೇವಲ ಭಕ್ತಿಯನ್ನು ಮಾಡಿ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ಪಾಪಗಳನ್ನು ನಿವೃತ್ತಿ ಮಾಡಿಕೊಳ್ಳುತ್ತಾರೆ. ಆದರೆ ಎರಡಕ್ಕೂ ಕೂಡ ವ್ಯತ್ಯಾಸವನ್ನು ಹೇಳುತ್ತಾ ಇದ್ದಾರೆ ನೋಡ್ರಿ. ಯಾರು ಯೋಗ ಸಾಮರ್ಥ್ಯದಿಂದಾಗಿ, ತಮ್ಮ ತಪಸ್ಸಾಮರ್ಥ್ಯದಿಂದಾಗಿ, ಯೋಗ ಸಾಮರ್ಥ್ಯದಿಂದಾಗಿ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುತ್ತಾರೆಯೋ ಅದು ಹೇಗೆ ಪಾಪಗಳು ನಷ್ಟವಾಗುತ್ತದೆ ಅಂದರೆ ವೇಣುಗುಳ್ಮಂ ಇವಾನಲಹ ಎಂಬುದಾಗಿ. ಅಂತಂದರೆ ಬೆಂಕಿ ಅದು ವೇಣುಗಳನ್ನು, ಬಿದಿರಿನ ಕಟ್ಟಿಗೆಗಳನ್ನು ಯಾವ ರೀತಿಯಾಗಿ ಸುಡಬೇಕೋ ಹಾಗೆ ಪಾಪಗಳನ್ನು ಸುಡುತ್ತದೆ ಅಂತೆ. ಯಾರು ಯೋಗ ಸಾಮರ್ಥ್ಯದಿಂದಾಗಿ ಪಾಪಗಳನ್ನು ನಿವೃತ್ತಿ ಮಾಡಿಕೊಳ್ಳುತ್ತಾರೆಯೋ ಅವರ ಪಾಪಗಳು ಬಿದಿರಿನ ಕಟ್ಟಿಗೆಗಳು ಬೆಂಕಿಯಿಂದಾಗಿ ಹೇಗೆ ಸುಡಬೇಕೋ ಹಾಗೆ ಸುಡುತ್ತದೆ ಅಂತೆ. ಆಮೇಲೆ ಯಾರು ಭಕ್ತಿಯಿಂದಾಗಿ ಪಾಪಗಳ ನಿವೃತ್ತಿಯನ್ನು ಮಾಡಿಕೊಳ್ಳುತ್ತಾರೆಯೋ ಅವರ ಪಾಪಗಳು ಹೇಗೆ ನಿವೃತ್ತ ಆಗುತ್ತದೆ ಅಂತಂದರೆ, ಸೂರ್ಯನು ಉದಯಿಸಿದಾಗ ಮಂಚೆಲ್ಲ ಇರುತ್ತದೆ ಚಳಿಕಾಲದಲ್ಲಿ, ಸೂರ್ಯನು ಉದಯಿಸಿದ ಅಂತಂದರೆ ಆ ಮಂಚೆಲ್ಲವೂ ಕೂಡ ಹೊರಟು ಹೋಗುತ್ತದೆ. ಹಾಗೆ ನಿಹಾರಮಿವ ಭಾಸ್ಕರ, ಹಾಗೆ ಅವರು ಪಾಪಗಳನ್ನು ನಿವೃತ್ತಿ ಮಾಡಿಕೊಳ್ಳುತ್ತಾರೆ. ಅಂದರೆ ಸ್ವಲ್ಪ ವ್ಯತ್ಯಾಸ ಬಂತು. ಈಗ ಬಿದಿರಿನ ಕಟ್ಟಿಗೆಗಳೆಲ್ಲ ಸುಟ್ಟ ಮೇಲೂ ಕೂಡ ಬೂದಿ ಉಳಿಯುತ್ತದೆ ನೋಡ್ರಿ, ಅವಶೇಷ ಸ್ವಲ್ಪ ಉಳಿದಿರುತ್ತದೆ. ಆದರೆ ಸೂರ್ಯನು ಉದಯಿಸಿದಾಗ ಎಲ್ಲ ಮಂಚು ಹೋಯಿತು ಅಂತಂದರೆ ಅಲ್ಲಿ ಯಾವ ಅವಶೇಷವೂ ಕೂಡ ಉಳಿಯೋದಿಲ್ಲ. ಹಾಗೆ ಯೋಗ ಸಾಮರ್ಥ್ಯದಿಂದಾಗಿ ತಾನು ಪಾಪಗಳನ್ನು ಕಳೆದುಕೊಂಡರೂ ಕೂಡ ಸ್ವಲ್ಪ ಅವಶೇಷ ಉಳಿಯೋದಕ್ಕೆ ಅವಕಾಶ ಅಂತನ್ನೋದುಂಟು. ಆದರೆ ಭಗವಂತನಲ್ಲಿ ಭಕ್ತಿ ಮಾಡಿ ಪಾಪಗಳನ್ನು ನಿವೃತ್ತಿ ಮಾಡಿಕೊಂಡರೆ, ಭಗವಂತನಲ್ಲಿ ಭಕ್ತಿ ಮಾಡೋದರಿಂದಾಗಿ ಪಾಪಗಳ ಅವಶೇಷವೇ ಉಳಿಯೋದಿಲ್ಲ. ಯಾವ ರೀತಿಯಾಗಿ ಮಂಚು ಪೂರ್ಣವಾಗಿ ನಿವೃತ್ತವಾಗಿ ಬಿಡುತ್ತದೆಯೋ ಹಾಗೆ ಭಗವಂತನಲ್ಲಿ ಭಕ್ತಿ ಮಾಡೋದರಿಂದಾಗಿ ಪೂರ್ಣವಾಗಿ ಪಾಪಗಳ ನಿವೃತ್ತಿ ಆಗುತ್ತದೆ. ತಥಾ ಭಗವಾನ್ ರಾಜನ್ ಪೂಯೇತ ತಪ ಆದಿಭಿ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪುರುಷ ನಿಷೇವಯ. ಯಾವ ರೀತಿಯಾಗಿ ಅದನ್ನೇ ಹೇಳುತ್ತಾ ಇದ್ದಾರೆ. ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಯಾರು ಪಾಪಗಳ ನಿವೃತ್ತಿಯನ್ನು ಮಾಡಿಕೊಳ್ಳುತ್ತಾರೆಯೋ ಅವರೆಷ್ಟು ಪವಿತ್ರರಾಗುತ್ತಾರೆ, ಪೂರ್ಣವಾಗಿ ಪಾಪಗಳ ನಿವೃತ್ತಿಯನ್ನು ಮಾಡಿಕೊಳ್ಳುತ್ತಾರೆಯೋ ಯೋಗ ಸಾಮರ್ಥ್ಯದಿಂದಾಗಿ ಹಾಗೆ ಪವಿತ್ರರಾಗಲು ಸಾಧ್ಯವಿಲ್ಲ. ಹಾಗಾಗಿ ಅವಶ್ಯವಾಗಿಯೂ ಕೂಡ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಲೇಬೇಕು. ಯಾರು ಯೋಗ ಸಾಮರ್ಥ್ಯದಿಂದಾಗಿ ತಪಾದಿಗಳನ್ನು ಆಚರಣೆ ಮಾಡಿ ಪಾಪವನ್ನು ನಿವೃತ್ತಿ ಮಾಡಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಾರೆಯೋ ಅವರೂ ಕೂಡ ಭಕ್ತಿಯನ್ನು ಮಾಡುವುದು ಅತ್ಯಂತ ಅವಶ್ಯಕ. ಹಾಗಾಗಿ ಎಲ್ಲ ಮಾರ್ಗಗಳಲ್ಲಿಯೂ ಕೂಡ ಭಕ್ತಿಯನ್ನು ಮಾಡುವುದು ಅತ್ಯಂತ ಅವಶ್ಯಕವಾದದ್ದು. ಬೇರೆ ಕರ್ಮಗಳನ್ನು ಮಾಡಿ ನಾವು ಪಾಪಗಳನ್ನು ನಿವೃತ್ತಿ ಮಾಡಿಕೊಳ್ಳುತ್ತೇವೆ ಎಂದರೂ ಕೂಡ ಭಕ್ತಿಯನ್ನು ಮಾಡುವುದು ಅತ್ಯಂತ ಅವಶ್ಯಕ. ಹಾಗಾಗಿ ಭಕ್ತಿ ಮಾರ್ಗ ಅಂತ ಅನ್ನೋದೇ ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿ ಯೈರಿಹ ನತೇಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚೀರ್ಣ ನಿಷ್ಕೃತಾಃ. ಅತ್ಯಂತ ಸುಂದರವಾದಂತಹ, ಅತ್ಯಂತ ಸತ್ಯವಾದಂತಹ ಮಾತನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಯಾರು ಪರಮಾತ್ಮನ ಪಾದಾರವಿಂದಗಳಲ್ಲಿ ತಮ್ಮ ಮನಸ್ಸನ್ನು ತದ್ಗುಣರಾಗಿ, ಪರಮಾತ್ಮನ ಗುಣಗಳಲ್ಲಿ ರಾಗವನ್ನು, ಭಕ್ತಿಯನ್ನು ಹೊಂದಿ ತಮ್ಮ ಮನಸ್ಸನ್ನು ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡುತ್ತಾರೆಯೋ ಅವರು ಯಮನನ್ನಾಗಲಿ ಯಮನ ಭಟರನ್ನಾಗಲಿ ಅವರು ಸ್ವಪ್ನದಲ್ಲಿಯೂ ಕೂಡ ನೋಡೋದಿಲ್ಲ. ಕೇವಲ ಯಮನನ್ನು ಯಮಭಟರನ್ನು ನೋಡೋದಿಲ್ಲ ಅಂತ ಅಷ್ಟೇ ಅಲ್ಲ, ಭಗವಂತನನ್ನು ನೋಡುತ್ತಾರೆ, ಭಗವದ್ಭಕ್ತರನ್ನು ನೋಡುತ್ತಾರೆ ಎಂಬುದಾಗಿ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡುತ್ತಾರೆ. ನತೇಮಂ ಪಾಶಭೃತಶ್ಚ ತದ್ಭಟ, ಯಮನನ್ನು ನೋಡೋದಿಲ್ಲ ಮತ್ತು ಪಾಶವನ್ನು ಹಿಡಿದುಕೊಂಡಂತಹ ಅವರ ಭಟರನ್ನು ನೋಡೋದಿಲ್ಲ ಅಂತ ಮೇಲ್ನೋಟಕ್ಕೆ ಒಂದು ಅರ್ಥ ಅಂತನ್ನೋದು ಪ್ರಸಿದ್ಧವಾದದ್ದಿದೆ. ಅದರ ಜೊತೆಗೆ ನತೇಯಮಂ ಅಂತನ್ನೋದು ಒಂದೇ ಪದವನ್ನಾಗಿ ಮಾಡಿಕೊಳ್ಳುತ್ತಾರೆ. ಈ ಯಮ ಅಂತಂದರೆ ಪರಮಾತ್ಮ, ಈ ಅಂತಂದರೆ ಲಕ್ಷ್ಮೀದೇವಿ ಎಂಬುದಾಗಿ ಅರ್ಥ ಅಂತನ್ನೋದಿದೆ. ಏಕಾಕ್ಷರ ಕೋಶ ಅಂತ ಇದೆ, ಅದರಲ್ಲಿ ಒಂದೊಂದು ಅಕ್ಷರಕ್ಕೆ ಒಂದೊಂದು ಅರ್ಥವನ್ನು ಹೇಳಿದ್ದಾರೆ. ಅ ಅಂತಂದರೆ ಬ್ರಹ್ಮ ಭಗವಂತ ಎಂಬುದಾಗಿ ಅರ್ಥವನ್ನು ಹೇಳಿದ್ದಾರೆ. ಈ ಅಂತಂದರೆ ಲಕ್ಷ್ಮೀದೇವಿ, ಉ ಅಂತಂದರೆ ರುದ್ರದೇವರು. ಹೀಗೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥವಿದೆ. ಹಾಗೆ ಈ ಅಂತಂದರೆ ಲಕ್ಷ್ಮೀದೇವಿ, ಈ ಯಮ ಅಂದರೆ ಲಕ್ಷ್ಮೀದೇವಿಯನ್ನು ಕೂಡ ಯಮಯತಿ ಯಮನವನ್ನು ಮಾಡುತ್ತಾನೆ. ಹಾಗಾಗಿ ಈ ಯಮ ಅಂತಂದರೆ ಪರಮಾತ್ಮ. ನತಶ್ಚಾಸೋ ಈ ಯಮಶ್ಚ, ಅಂತಹ ಪರಮಾತ್ಮ ಏನಾಗಿದ್ದಾನೆ, ಸಕಲ ದೇವತೆಗಳಿಂದಲೂ ಕೂಡ ನತ ವಂದ್ಯನಾಗಿದ್ದಾನೆ. ಹಾಗಾಗಿ ನತೇಯಮ ಅಂತಂದರೆ ಪರಮಾತ್ಮ. ನತೇಯಮಂ ಪಶ್ಯಂತಿ, ಮತ್ತು ತದ್ಭಟಾಂಶ್ಚ, ಆ ಭಗವಂತನ ಭಟರು, ಭಗವಂತನ ಸೇವಕರು, ದೇವತೆಗಳು ಅಂತ ಏನಿದ್ದಾರೆಯೋ ಅವರನ್ನು ಕೂಡ ಸ್ವಪ್ನದಲ್ಲಿಯೂ ಕೂಡ ನೋಡುತ್ತಾನೆ ಎಂದ ಮೇಲೆ ಜಾಗೃತ ಕಾಲದಲ್ಲಿ ನೋಡುತ್ತಾನೆ ಅಂತ ಮತ್ತೇನು ಹೇಳಬೇಕು. ಹಾಗಾಗಿ ಅವಶ್ಯವಾಗಿಯೂ ಕೂಡ ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಕ್ತಿಯಿಂದಾಗಿ ನಮ್ಮ ಮನಸ್ಸನ್ನು ಸಮರ್ಪಣೆ ಮಾಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾರೆ.
ಈ ವಿಷಯದಲ್ಲಿ ಅಂದರೆ ಭಕ್ತಿಯಿಂದಲೇ ಎಲ್ಲ ಪಾಪಗಳ ನಿವೃತ್ತಿ ಆಗುತ್ತದೆ ಅಂತನ್ನುವಂತಹ ವಿಷಯದಲ್ಲಿ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳು ಎಂಬುದಾಗಿ ಶುಕಾಚಾರ್ಯರು ಆ ಕಥೆಯನ್ನು ಪರೀಕ್ಷಿತ್ ರಾಜನಿಗೆ ಹೇಳುತ್ತಾ ಇದ್ದಾರೆ. ಹಿಂದಕ್ಕೆ ಕಾಣ್ಯಕುಬ್ಜ ಎಂಬುದಾಗಿ ಒಂದು ದೇಶ, ಆ ದೇಶದಲ್ಲಿ ಒಬ್ಬ ಶ್ರೇಷ್ಠನಾದಂತಹ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂತಹ ಒಬ್ಬ ಪುರುಷನು ಇದ್ದಾನೆ. ಅವನ ಹೆಸರು ಅಜಾಮಿಲ ಎಂಬುದಾಗಿ. ತಾನು ಎಲ್ಲ ವೇದಾಂತಗಳಲ್ಲಿ ಪಾರಂಗತನಾಗಿದ್ದಾನೆ. ತನ್ನ ತಂದೆಯಿಂದಾಗಿ ಗುರುಕುಲದಲ್ಲಿ ಹೋಗಿ ತಾನು ವೇದಾಧ್ಯಯನವನ್ನು ಕೂಡ ಮಾಡಿಕೊಂಡಿದ್ದಾನೆ. ಮತ್ತು ತನ್ನ ತಂದೆಯೂ ಕೂಡ ಬಹಳ ಸದಾಚಾರಿ, ಮನೆಯಲ್ಲಿ ಯಜ್ಞಯಾಗಾದಿಗಳನ್ನು ನಿತ್ಯದಲ್ಲೂ ಕೂಡ ಮಾಡುತ್ತಾ ಇದ್ದರು. ಮತ್ತು ಅವನಿಗೆ ವಿವಾಹವನ್ನು ಕೂಡ ಯುಕ್ತವಾದಂತಹ ಕಾಲದಲ್ಲಿ ಮಾಡಿದ್ದಾರೆ. ತಾನು ಒಂದು ದಿನ ನಿತ್ಯವಾದಂತಹ ಅಗ್ನಿಹೋತ್ರಕ್ಕಾಗಿ ಅಂತ ಹೇಳಿಬಿಟ್ಟು ತಾನು ಸಮಿತ್ ಪುಷ್ಪಗಳನ್ನು ತರುವುದಕ್ಕಾಗಿ ಅಂತ ವನಕ್ಕೆ ಹೋಗಿದ್ದಾನೆ. ವನದಿಂದಾಗಿ ತಿರುಗಿ ಬರಬೇಕಾದಾಗ ಒಬ್ಬ ವೇಶ್ಯಾಸ್ತ್ರೀ ತಾನೊಬ್ಬ ಪುರುಷನ ಜೊತೆಗೆ ಇರುವಂತಹ ಒಂದು ದೃಶ್ಯವನ್ನು ನೋಡಿದ್ದಾನೆ. ಆ ನೋಡಿದ ಕೂಡಲೇ ತನ್ನ ಮನಸ್ಸು ಚಲಿಸಿದೆ. ನಾನು ಕೂಡ ಅವಳ ಜೊತೆಗೆ ಸಂಘವನ್ನು ಮಾಡಬೇಕು ಎಂಬುದಾಗಿ ಬಯಸಿದ್ದಾನೆ. ಎಷ್ಟು ಮನಸ್ಸನ್ನು ನಿಗ್ರಹವನ್ನು ಮಾಡಿಕೊಳ್ಳಬೇಕು ಅಂತಂದುಕೊಂಡರೂ ಕೂಡ ಅವನಿಗೆ ಸಾಧ್ಯವಾಗಲಿಲ್ಲ. ಆ ವೇಶ್ಯಾಸ್ತ್ರೀಯನ್ನು ಹೊಂದಿದ್ದಾನೆ. ಆ ವೇಶ್ಯಾಸ್ತ್ರೀಯನ್ನು ಹೊಂದಿ ಅವಳ ಜೊತೆಗೇನೇ ಇದ್ದಾನೆ. ಎಲ್ಲ ಸದಾಚಾರವನ್ನು ಕೂಡ ಬಿಟ್ಟು ಬಿಟ್ಟಿದ್ದಾನೆ. ಅವಳ ಜೊತೆಗೇನೇ ಇದ್ದು ತಾನು 88 ವರ್ಷಗಳ ಕಾಲ ತನ್ನ ಜೊತೆಗೇನೆ ಇದ್ದು ಬಿಟ್ಟಿದ್ದಾನೆ. ಅವಳ ಸಂಘದಲ್ಲಿಯೇ ಇದ್ದು ಕೇವಲ ಕುಟುಂಬ ಪೋಷಣದಲ್ಲಿಯೇ ಆಸಕ್ತನಾಗಿ ಬಿಟ್ಟಿದ್ದಾನೆ. ಅವನಿಗೆ 10 ಜನ ಮಕ್ಕಳು. ಆ 10 ಜನ ಮಕ್ಕಳಲ್ಲಿ ಕೊನೆಯ ಮಗನಿಗೆ ನಾರಾಯಣ ಎಂಬುದಾಗಿ ಹೆಸರನ್ನಿಟ್ಟಿದ್ದಾನೆ. ಹೀಗೆ ತಾನು ಕೇವಲ ಕುಟುಂಬ ಪೋಷಣೆಯನ್ನು ಮಾಡುತ್ತಾ ಆ ದೀರ್ಘವಾದಂತಹ ಜೀವನವನ್ನು ತಾನು ಹಾಗೆ ನಡೆಸುತ್ತಾ ಇದ್ದಾನೆ. ಭಗವಂತನ ಸ್ಮರಣೆಯನ್ನು ಮಾಡುತ್ತಾನೆ ಇಲ್ಲ. ಪೂರ್ಣವಾಗಿ ಈ ವೇದಾಂತ ಜೀವನವನ್ನು, ಈ ಸದಾಚಾರಿಯಾದಂತಹ ತನ್ನ ಜೀವನವನ್ನು ತಾನು ಪೂರ್ಣವಾಗಿ ಮರೆತು ಬಿಟ್ಟಿದ್ದಾನೆ. ಈ ಸುಖದಲ್ಲಿಯೇ ಆಸಕ್ತನಾಗಿದ್ದಾನೆ. ಕಾಲಪ್ರಭಾವದಿಂದಾಗಿ ತನಗೆ ಮುಪ್ಪು ಅಂತನ್ನೋದು ಬಂದಿದೆ. ಮರಣಕಾಲ ಅಂತನ್ನೋದು ಸಮೀಪಿಸಿದೆ. ಒಂದು ದಿನ ತಾನು ಮಲಗಿದ್ದಾನೆ. ಮಲಗಿದಾಗ ಸುತ್ತಮುತ್ತ 4 ಜನ ಯಮಭಟರು ಕಾಣಿಸಿದ್ದಾರೆ. ಅವನು ಭಯಭೀತನಾಗಿ, ಆ ಯಮಭಟರ ಆ ಭಯಂಕರವಾದಂತಹ ವೇಷ ಹೇಗಿರುತ್ತದೆ ಅಂತನ್ನೋದು ಗರುಡ ಪುರಾಣಾದಿಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅವರನ್ನು ನೋಡಿದರೆ ಶಕ್ರನ್ಮೂತ್ರಂಚ ವಿಂಚತಿ ಎಂಬುದಾಗಿ ಅವನು ಮೂತ್ರಾದಿಗಳನ್ನು ವಿಸರ್ಜನೆ ಮಾಡಿಕೊಳ್ಳುತ್ತಾನೆ ಅಂತೆ. ಅಂತಹ ಭಯಂಕರವಾದಂತಹ ರೂಪ ಅಂತ ಅನ್ನೋದು ಅವರು ಧಾರಣೆ ಮಾಡಿರುತ್ತಾರೆ. ಹಾಗಾಗಿ ಭಯಭೀತನಾಗಿ ತನ್ನ ಮಗನನ್ನು, ಕೊನೆಯ ಮಗನ ಮೇಲೆ ವಿಶೇಷವಾದಂತಹ ಪ್ರೀತಿ, ಹಾಗಾಗಿ ತಾನು ನಾರಾಯಣ ಎಂಬುದಾಗಿ ಜೋರಾಗಿ ಕರೆದಿದ್ದಾನೆ. ಆದರೆ ಹಿಂದಿನ ಆ ಪುಣ್ಯವಶದಿಂದಾಗಿ, ಆ ಸಂಸ್ಕಾರದ ವಶದಿಂದಾಗಿ ಭಗವಂತನ ಸ್ಮರಣೆ ಆಗಿದೆ. ಆ ನಾರಾಯಣ ಶಬ್ದವಾಚ್ಯನಾದಂತಹ, ಸಕಲ ಗುಣಪೂರ್ಣನಾದಂತಹ, ದೋಷ ದೂರನಾದಂತಹ ಭಗವಂತನ ಸ್ಮರಣೆಯೂ ಆಗಿದೆ. ಕರೆದದ್ದು ತನ್ನ ಮಗನನ್ನೇ ಕರೆದಿದ್ದಾನೆ. ಆದರೆ ತನಗೆ ಭಗವಂತನ ಸ್ಮರಣೆ ಆಗಿದೆ. ಭಗವಂತನ ಸ್ಮರಣೆ ಆದದ್ದರಿಂದಾಗಿ ಕೂಡಲೇ ಅಲ್ಲಿ ವಿಷ್ಣುದೂತರು ಪ್ರತ್ಯಕ್ಷರಾಗಿದ್ದಾರೆ. ಅವರು ಪ್ರತ್ಯಕ್ಷರಾಗಿ ಯಮಭಟರ ಜೊತೆಗೆ ಸಂವಾದವನ್ನು ಮಾಡುತ್ತಾ ಇದ್ದಾರೆ. ನೀವು ಇವನನ್ನು ಒಯ್ಯೋದಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ಇವನು ನಮ್ಮ ಸ್ವಾಮಿಯಾದಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಿದ್ದಾನೆ. ಹಾಗಾಗಿ ನೀವು ಇವನನ್ನು ಕರೆದುಕೊಂಡು ಹೋಗಬೇಡ್ರಿ ಎಂಬುದಾಗಿ ತಾವು ನಿಷೇಧವನ್ನು ಮಾಡುತ್ತಾ ಇದ್ದಾರೆ. ಆಗ ಯಮದೂತರಿಗೆ ಆಶ್ಚರ್ಯವಾಗುತ್ತಾ ಇದೆ. ನಾವು ಇಷ್ಟು ದಿನದಿಂದಾಗಿ ಸರ್ವಿಸ್ ಮಾಡುತ್ತಾ ಇದ್ದೇವೆ, ಆದರೆ ಒಂದು ದಿನವೂ ನಮಗೆ ಯಾರೂ ಅಡ್ಡಿ ಮಾಡಿದ್ದೇ ಇಲ್ಲ. ನೀವು ಯಾರು, ಯಾಕೆ ನಮ್ಮನ್ನು ತಡೆಯುತ್ತಾ ಇದ್ದೀರಿ ಇತ್ಯಾದಿಯಾಗಿ ಕೇಳಿದಾಗ ಆಗ ಅವರು ಯಮದೂತರ ಜೊತೆಗೆ ಕೇಳುತ್ತಾ ಇದ್ದಾರೆ, ನೀವು ಧರ್ಮರಾಜನ ಭಟರು ಅಂತ ಹೇಳುತ್ತಾ ಇದ್ದೀರಲ್ಲ, ನಿಮಗೆ ಧರ್ಮ ಅಂತಂದರೆ ಏನು ಗೊತ್ತಾ ಎಂಬುದಾಗಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ವಿಷ್ಣುದೂತರು ಕೆಲವು ಪ್ರಶ್ನೆಗಳನ್ನು ಮಾಡಿದ್ದಾರೆ. ನಿಮಗೆ ಧರ್ಮ ಅಂತಂದರೆ ಏನು ಗೊತ್ತಾ, ಮತ್ತು ನೀವು ಶಿಕ್ಷೆಯನ್ನು ಯಾರಿಗೆ ಕೊಡುತ್ತೀರಿ, ಇವನು ತಪ್ಪು ಮಾಡಿದ್ದಾನೆ ಮಾಡಿಲ್ಲ ಅಂತ ನಿಮಗೆ ಹೇಗೆ ಗೊತ್ತು, ಹಾಗಾಗಿ ಶಿಕ್ಷೆಯನ್ನು ಹೇಗೆ ಕೊಡುತ್ತೀರಿ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಮತ್ತು ಆ ದಂಡವನ್ನು ಎಲ್ಲರಿಗೂ ಕೂಡ ಸಮಾನವಾಗಿ ಕೊಡುತ್ತೀರೋ ಅಥವಾ ಕೆಲವರಿಗೆ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೀರಾ ಇತ್ಯಾದಿ ಪ್ರಶ್ನೆಗಳನ್ನು ಮಾಡಿದಾಗ ಆಗ ಯಮದೂತರು ಹೇಳುತ್ತಾ ಇದ್ದಾರೆ, ವೇದ ಪ್ರಣಿಹಿತೋ ಧರ್ಮ ಹಧರ್ಮಸ್ತದ್ವಿಪರ್ಯಯ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮ. ಯಾವುದು ವೇದವು ಇದು ಧರ್ಮ ಅಂತ ಹೇಳುತ್ತದೆಯೋ ಅದು ಧರ್ಮ, ವೇದವು ಯಾವುದನ್ನು ವಿಧಾನ ಮಾಡುತ್ತದೆ ಅದು ಧರ್ಮ, ವೇದವು ಯಾವುದನ್ನು ನಿಷೇಧ ಮಾಡುತ್ತದೆಯೋ ಅದು ಅಧರ್ಮ ಎಂಬುದಾಗಿ ತಾವು ಹೇಳಿದ್ದಾರೆ. ಮತ್ತು ಇವರು ತಪ್ಪು ಮಾಡಿದ್ದಾರೋ ಇಲ್ಲೋ ಅಂತ ಅನ್ನೋದು ಸಾಕ್ಷಿ ದೇವತೆಗಳು ಅಂತ ಇದ್ದಾರೆ. ಹಾಗಾಗಿ ಆ ಸಾಕ್ಷಿ ದೇವತೆಗಳು ಸೂರ್ಯ, ಅಗ್ನಿ ಮತ್ತು ಆಕಾಶಾಭಿಮಾನಿ ದೇವತೆ ಅವರೆಲ್ಲರೂ ಕೂಡ ಅಭಿಮಾನಿ ದೇವತೆಗಳಿದ್ದಾರೆ. ಹಾಗಾಗಿ ಅವರು ಯಾವನು ತಪ್ಪು ಮಾಡಿದ್ದಾನೆ ಅಂತ ಹೇಳುತ್ತಾರೆಯೋ ಅವರಿಗೆ ನಾವು ಶಿಕ್ಷೆಯನ್ನು ಕೊಡುತ್ತೇವೆ. ಇನ್ನು ಎಲ್ಲರಿಗೂ ಕೂಡ ಶಿಕ್ಷೆಯನ್ನು ಕೊಡುತ್ತೀರೋ ಅಥವಾ ಕೆಲವರಿಗೆ ಮಾತ್ರ ಕೊಡುತ್ತೀರೋ ಎಂಬುದಾಗಿ ಏನು ಪ್ರಶ್ನೆಯನ್ನು ಮಾಡಿದ್ರು ಅದಕ್ಕೆ ಹೇಳುತ್ತಾರೆ ಯಮದೂತರು, ಎಲ್ಲರಿಗೂ ಕೂಡ ನಾವು ದಂಡವನ್ನು ಕೊಟ್ಟೇ ಕೊಡುತ್ತೇವೆ. ಯಾಕಂದರೆ ಪ್ರಾಯ ಎಲ್ಲರೂ ಕೂಡ ಪಾಪವನ್ನು ಆಚರಣೆ ಮಾಡಿರುತ್ತಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ತಾನು ಪಾಪವನ್ನು ಆಚರಿಸಿಯೇ ಆಚರಿಸಿರುತ್ತಾನೆ. ಹಾಗಾಗಿ ನಾವು ಎಲ್ಲರಿಗೂ ಕೂಡ ದಂಡವನ್ನು ಕೊಟ್ಟೇ ಕೊಡುತ್ತೇವೆ ಎಂಬುದಾಗಿ
ಅವರು ಮಾಡಿದಂತಹ ಪಾಪಕ್ಕೆ ಅನುಗುಣವಾಗಿ ನಾವು ದಂಡವನ್ನು ಕೊಡುತ್ತೇವೆ, ನಾವು ಯಾವ ವಂಚನೆಯನ್ನು ಕೂಡ ಮಾಡೋದಿಲ್ಲ ಎಂಬುದಾಗಿ ಇತ್ಯಾದಿಯಾಗಿ ಹೇಳಿದಾಗ ಆಗ ವಿಷ್ಣುದೂತರು ಹೇಳುತ್ತಾ ಇದ್ದಾರೆ, ಅಹೋ ಕಷ್ಟಂ ಅಧರ್ಮ ಸ್ಪೃಶತೆ ಸತಾಂ. ಎಂತಹ ಘೋರವಾದಂತಹ ಪರಿಸ್ಥಿತಿ ಬಂದಿದೆ, ಧರ್ಮರಾಜನ ಭಟರಿಗೇನೆ ಧರ್ಮ ಗೊತ್ತಿಲ್ಲ. ಯಾಕೆ ಅಂತಂದರೆ ಯಾರಿಗೆ ದಂಡವನ್ನು ಕೊಡಬಾರದು, ಯಾರು ಪಾಪವನ್ನು ಮಾಡಿಲ್ಲ ಅಂತಹವರಿಗೂ ಕೂಡ ನೀವು ದಂಡವನ್ನು ಕೊಡುತ್ತೀನಿ ಅಂತ ಹೇಳುತ್ತಾ ಇದ್ದೀರಲ್ಲ, ನೀವು ಹೀಗೆ ಪ್ರಜೆಗಳಿಗೆ ಮೋಸ ಮಾಡೋದು ಸರಿಯಲ್ಲ. ಪ್ರಜೆಗಳೆಲ್ಲರೂ ಕೂಡ ನಿಮ್ಮ ತೊಡೆಯ ಮೇಲೆ ತಲೆಯಿಟ್ಟು ಮಲ್ಕೊತಾರೆ ಅಂತಂದರೆ ಅಷ್ಟು ವಿಶ್ವಾಸದಿಂದಾಗಿ ನೀವು ಅವರಿಗೆ ಯಾವ ವಂಚನೆಯನ್ನು ಕೂಡ ಮಾಡೋದಿಲ್ಲ ಎಂಬುದಾಗಿ ತಿಳಿದು, ಪ್ರಜಾನಾಂ ಪಿತರೋ ಏಚ ಶಾಸ್ತಾರ ಸಾಧವಸ್ತಮಾಹ ಯದಿಸ್ಯಾತ್ಯೇಷು ವೈಷಮ್ಯಂ ಕಮ್ಯಾಂತಿ ಶರಣಂ ಪ್ರಜಾಃ. ಆಗ ಯಸ್ಯಾಂಕೆ ಶಿರ ಆದಾಯ ಲೋಕಸ್ವಪಿತಿ ನಿರ್ವೃತಃ. ಹಾಗಾಗಿ ನೀವು ಅವರನ್ನು ಈ ರೀತಿಯಾಗಿ ದಂಡವನ್ನು ಕೊಡೋದು ಸರಿಯಲ್ಲ. ಯಾಕೆ ಅಂತಂದರೆ ಅಯಂ ಹಿ ಕೃತನಿರ್ವೇಶ, ನೀವು ಇವನು ಪ್ರಾಯಶ್ಚಿತ್ತವನ್ನೇ ಮಾಡಿಕೊಂಡಿಲ್ಲ, ಹಾಗಾಗಿ ದಂಡವನ್ನು ಕೊಟ್ಟೇ ಕೊಡುತ್ತೇವೆ ಅಂತ ಹೇಳುತ್ತಿದ್ದೀರಲ್ಲ, ಇವನು ಅವಶ್ಯವಾಗಿಯೂ ಕೂಡ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದಾನೆ. ಕೇವಲ ಈ ಜನ್ಮದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡೋದಷ್ಟೇ ಅಲ್ಲ, ಜನ್ಮಕೋಟ್ಯಂ ಹಸಾಮಪಿ, ಕೋಟಿ ಕೋಟಿ ಜನ್ಮಗಳ ಪಾಪಗಳಿಗೂ ಕೂಡ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದಾನೆ. ಯಾಕೆ ಅಂತಂದರೆ ಯದ್ವ್ಯಾಜಹಾರ ವಿವಶೋ ನಾಮಸ್ವಸ್ಥೇನಂ ಹರೇಹೇ, ತಾನು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದ್ದಾನೆ. ಹೇಗೆ ಮಾಡಿದ್ದಾನೆ? ವಿವಶಃ, ತನ್ನ ಮೇಲೆ ವಶನಾಗದೇನೆ ತಾನು ನಾಮಸ್ಮರಣೆಯನ್ನು ಮಾಡಿದ್ದಾನೆ. ಅಂದರೆ ಇಲ್ಲಿ ನಮಗೆ ಪ್ರಶ್ನೆ ಬರುತ್ತದೆ, ಅಂದರೆ ನಾವೇನು ವಿವಶಃ, ನಾವು ಎಚ್ಚರ ಇಲ್ಲದೇನೆ ನಾವು ನಾಮಸ್ಮರಣೆ ಮಾಡಿದರೂ ಕೂಡ ಸಾಕು, ಹೇಗೋ ಒಂದು ನಾಮಸ್ಮರಣೆ ಮಾಡಿದರೆ ಸಾಕು, ನಮಗೆ ಪಾಪಗಳ ಪರಿಹಾರವಾಗುತ್ತದೆ ಎಂಬುದಾಗಿ ಮೇಲ್ನೋಟಕ್ಕೆ ತೋರುತ್ತದೆ. ಆದರೆ ಹಾಗೆ ಅರ್ಥವನ್ನು ಮಾಡಬಾರ್ದು. ವಿವಶಃ ಅಂತ ಅನ್ನೋದಕ್ಕೆ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಏನು ಅಂತಂದರೆ ವಿವಶಃ ಅಂದರೆ ಬೇರೆ ವಿಷಯಗಳ ವಶನಾಗದೇನೆ, ಅಂದರೆ ವಿಷಯಗಳಲ್ಲಿ ವೈರಾಗ್ಯವನ್ನು ಹೊಂದಿ ಮನಸ್ಸಿನ ಒಂದು ಅಭ್ಯಾಸಾತಿಶಯದಿಂದಾಗಿ ಯಾರು ಅಂದರೆ ಮೊದಲಿಂದಲೂ ಕೂಡ ವಾಚಿಕಾತ್ ಮಾನಸಾಭ್ಯಾಸ ಮಾನಸಾತ್ ಕಾಯಿಕೋ ಭವೇತ್ ಎಂಬುದಾಗಿ ಹೇಳಿದಂತೆ ನಿತ್ಯದಲ್ಲಿಯೂ ಕೂಡ ಮೊದಲಿಗೆ ವಾಚಿಕದ ವಚನದಿಂದಾಗಿ ಅಭ್ಯಾಸವನ್ನು ಮಾಡ್ಕೋಬೇಕಂತ ನಾಮಸ್ಮರಣೆಯನ್ನು ಮಾಡೋದು, ಆಮೇಲೆ ಮನಸ್ಸಿನಲ್ಲಿ ಅಭ್ಯಾಸವನ್ನು ಮಾಡ್ಕೋಬೇಕು. ಹಾಗೆ ಆ ಅಭ್ಯಾಸವಶದಿಂದಾಗಿ ವಿಷಯ ವೈರಾಗ್ಯವನ್ನು ಹೊಂದಿ ಆ ಅಭ್ಯಾಸವಶದಿಂದಾಗಿ ಯಾರು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಾರೆಯೋ ಅವರಿಗೆ ಆ ಪಾಪಗಳ ನಿವೃತ್ತಿ ಅಂತನ್ನೋದು ಆಗುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇಂತಹ ಘೋರವಾದಂತಹ ಪಾಪಗಳನ್ನು ಮಾಡಿದರೂ ಕೂಡ, ಚೌರ್ಯವನ್ನು ಮಾಡಿರಲಿ, ಸುರಾಪಾನವನ್ನು ಮಾಡಿರಲಿ, ಬ್ರಹ್ಮ ಹತ್ಯೆಯನ್ನು ಮಾಡಿರಲಿ, ಇಂತಹ ಘೋರವಾದಂತಹ ಪಾಪಗಳನ್ನು ಮಾಡಿದರೂ ಕೂಡ ಅವನಿಗೆ ಪರಮಾತ್ಮನ ನಾಮಸ್ಮರಣೆಯನ್ನು ಭಕ್ತಿಯಿಂದಾಗಿ ಮಾಡಿದ ಅಂತಂದರೆ ಆಗ ಅವನ ಪಾಪಗಳ ನಿವೃತ್ತಿ ಅಂತನ್ನೋದು ಆಗುತ್ತದೆ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠ ನಾಮಗ್ರಹಣಂ ಅಶೇಷಾಗಹರಂ ವಿದುಹು. ಯಾರೊಬ್ಬರಿಗೆ ಹೆಸರು ಇರುತ್ತದೆ, ಭಗವಂತನ ಹೆಸರನ್ನು ಇಟ್ಟುಕೊಂಡಿರುತ್ತಾರೆ, ಅವರ ಹೆಸರನ್ನು ಕರೆಯುವಾಗ ಅವರ ಹೆಸರನ್ನು ಕರೆದರೂ ಕೂಡ ಸಾಕು, ನಮಗೆ ಪಾಪಗಳ ಪರಿಹಾರವಾಗುತ್ತದೆ. ಇನ್ನು ಪರಿಹಾಸವನ್ನು ಮಾಡ್ತಾ ಇರ್ತಾರೆ, ಬಹಳ ಕೆಲಸವಿರುತ್ತದೆ, ಅವನು ಮಲಗಿರುತ್ತಾನೆ, ನೋಡಪ್ಪ ಶೇಷಾಯಿ ಅಂತ ಮಲ್ಕೊಂಡಾನ ಅಂತ ಹೀಗೆ ಪರಿಹಾಸವನ್ನು ಮಾಡ್ತಾ ಇರ್ತಾರೆ. ಹಿಂಗೆ ಪರಿಹಾಸ ಮಾಡಲಿಕ್ಕೆ ಹೇಳಿದಾಗಲೂ ಕೂಡ ಆ ಪಾಪಗಳ ನಿವೃತ್ತಿ ಆಗುತ್ತದೆ. ಇಲ್ಲಿ ಬಹಳ ಅಂದರೆ ನಮಗೆ ಮೇಲ್ನೋಟಕ್ಕೆ ಬಹಳ ತಪ್ಪರ್ಥ ತೋರುತ್ತದೆ. ಪರಿಹಾಸವನ್ನು ಮಾಡಿದರೂ ಕೂಡ ನಮಗೆ ಪಾಪಗಳ ನಿವೃತ್ತಿ ಆಗತ್ತಾ ಅಂತಂದರೆ ಭಗವಂತನನ್ನೇ ಪರಿಹಾಸ ಮಾಡೋದು, ಭಗವಂತನನ್ನೇ ನಿಂದೆ ಮಾಡೋದು, ಹಾಗೆ ಮಾಡಿದರೂ ಕೂಡ ಪಾಪಗಳ ನಿವೃತ್ತಿ ಆಗುತ್ತದೆ ಏನೋ ಅಂತ ಅನಿಸುತ್ತದೆ. ಆದರೆ ಹಾಗೆ ಅಲ್ಲ, ಬೇರೆಯವರನ್ನು ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಭಗವಂತನ ನಾಮವನ್ನು ತೆಗೆದುಕೊಂಡು ಬೇರೆ ಪುರುಷನನ್ನು ಪರಿಹಾಸ ಮಾಡಿದಾಗಲೂ ಕೂಡ ಪಾಪಗಳ ನಿವೃತ್ತಿ ಆಗುತ್ತದೆ. ಇನ್ನು ಭಗವಂತನಲ್ಲಿಯೇನೇ ಭಕ್ತಿಯನ್ನು ಮಾಡುತ್ತಾ ನಾವು ನಾಮಸ್ಮರಣೆ ಮಾಡಿದರೆ ಆಗ ಪಾಪಗಳ ನಿವೃತ್ತಿ ಆಗುತ್ತದೆ ಅಂತನ್ನೋದು ಮತ್ತೇನು ಹೇಳಬೇಕು ಎಂಬುದಾಗಿ ಈ ರೀತಿಯಾಗಿ ನಿರೂಪಣೆಯನ್ನು ಮಾಡುತ್ತಾ ಇದ್ದಾರೆ. ಹಾಗಾಗಿ ಪತಿತ ಸ್ಖಲಿತೋ ಭಗ್ನ ಸಂದಷ್ಟ ಸ್ತಪ್ತಾಹತಃ ಹರಿರಿತ್ಯವಶೇನಾಹ ಪುಮಾನ್ನಾರ್ಹತಿ ಆತನಾಮ. ಹಾಗಾಗಿ ಕೆಳಗೆ ಬಿದ್ದಾಗ, ಕೂತಾಗ, ಮಲಗಿದಾಗ ಯಾವಾಗಲೂ ಕೂಡ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಇರಬೇಕು. ಹಾಗೆ ಮಾಡಿದವರಿಗೆ ಯಾವ ಯಮರ ಯಾತನೆಗಳು ಕೂಡ, ನರಕ ಯಾತನೆಗಳು ಕೂಡ ಆಗೋದಿಲ್ಲ. ನಿಮಗೆ ನಮ್ಮ ಮಾತಿನ ಮೇಲೆ ವಿಶ್ವಾಸವಿಲ್ಲ ಅಂತಂದರೆ ಹೋಗಿ ನಿಮ್ಮ ಪತಿಯಾದಂತಹ, ನಿಮ್ಮ ಸ್ವಾಮಿಯಾದಂತಹ ಯಮನನ್ನೇ ಕೇಳಿಕೊಂಡು ಬರ್ರಿ, ತಾನು ಹೇಗೆ ಹೇಳುತ್ತಾನೋ ಹಾಗೆ ಮಾಡಬಹುದು ಎಂಬುದಾಗಿ ಆ ವಿಷ್ಣುದೂತರು ಯಮದೂತರನ್ನು ಕೊಟ್ಟು ಕಳಿಸಿಬಿಟ್ಟಿದ್ದಾರೆ. ಇಲ್ಲಿ ಅಜಾಮಿಲ ತಾನು ಆಶ್ಚರ್ಯದಿಂದಾಗಿ ನೋಡುತ್ತಾ ಇದ್ದಾನೆ. ಮೊದಲಿಗೆ ಕ್ರೂರ ವೇಷವನ್ನು ಧಾರಣೆ ಮಾಡಿದಂತಹ, ಭಯಂಕರ ವೇಷವನ್ನು ಧಾರಣೆ ಮಾಡಿದಂತಹ 4 ಜನ ಬಂದಿದ್ದಾರೆ. ಅನಂತರದಲ್ಲಿ ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿ ಅತ್ಯಂತ ಸ್ವರೂಪಿಗಳಾದಂತಹ ವಿಷ್ಣುದೂತರು ಬಂದಿದ್ದಾರೆ. ಇದೆಲ್ಲವೂ ಕೂಡ ಆತನಿಗೆ ಸ್ವಪ್ನವಿದ್ದಂತೆ ಅನಿಸುತ್ತಾ ಇದೆ. ಆ ಯಮದೂತರು ಹೊರಟು ಹೋಗಿದ್ದಾರೆ. ಇನ್ನು ವಿಷ್ಣುದೂತರ ಜೊತೆಗೆ ಮಾತನಾಡೋಣ ಅಂತ ಅಂದುಕೊಳ್ಳುತ್ತಾ ಇದ್ದಾನೆ ಅಜಾಮಿಲ. ಅಷ್ಟರಲ್ಲಿ ವಿಷ್ಣುದೂತರು ಕೂಡ ತಾವು ಹೊರಟು ಬಿಟ್ಟಿದ್ದಾರೆ, ನಾವು ಬಂದಂತಹ ಕೆಲಸವಾಯಿತು ಅಂತ ತಾವು ಹೊರಟು ಬಿಟ್ಟಿದ್ದಾರೆ. ಆಗ ಅಜಾಮಿಲನಿಗೆ ಆಗ ಪಶ್ಚಾತ್ತಾಪವಾಗುತ್ತಾ ಇದೆ, ನಾನು ಇಂತಹ ಘೋರವಾದಂತಹ ತಪ್ಪು ಮಾಡಿಬಿಟ್ಟಿದ್ದೇನೆ,
ವೃದ್ಧರಾದಂತಹ ತಂದೆ ತಾಯಿಗಳನ್ನು ಬಿಟ್ಟು ಬಂದಿದ್ದೇನೆ, ನನ್ನ ಹೆಂಡತಿಯನ್ನು ಕೂಡ ಪರಿತ್ಯಾಗವನ್ನು ಮಾಡಿ ಬಂದಿದ್ದೇನೆ, ಇಂತಹ ತುಚ್ಛವಾದಂತಹ ಜೀವನ ಬೇಡ ಎಂಬುದಾಗಿ ತಿಳಿದು ತಾನು ಬಹಳ ಪಶ್ಚಾತ್ತಾಪದಿಂದಾಗಿ ತಾನು ಹರಿದ್ವಾರಕ್ಕೆ ಬಂದಿದ್ದಾನೆ. ಹರಿದ್ವಾರಕ್ಕೆ ಬಂದು ಅಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಕೂತಿದ್ದಾನೆ. ಹೀಗೆ ಅನೇಕ ವರ್ಷಗಳ ಕಾಲ ತಾನು ಭಗವಂತನ ಧ್ಯಾನವನ್ನು ಮಾಡಿದ ಮೇಲೆ ತಾನು ಮತ್ತೆ ಆ ವಿಷ್ಣುದೂತರು ಏನು ಬಂದಿದ್ರೋ ಹಿಂದಕ್ಕೆ ಅವರೇ ಬಂದು ಇವನನ್ನು ಕಳೆದುಕೊಂಡು ಹೋಗಿದ್ದಾರೆ. ಅವನೂ ಕೂಡ ವಿಷ್ಣುದೂತರ ಸಮಾನವಾದಂತಹ ರೂಪವನ್ನು ಧಾರಣೆ ಮಾಡಿದ್ದಾನೆ ಅನ್ನುವಂತಹ ಕಥೆಯನ್ನು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಹೀಗೆ ಅಜಾಮಿಲ ತಾನು ಭಗವಂತನ ನಾಮಸ್ಮರಣೆಯನ್ನು ಭಕ್ತಿಯಿಂದಾಗಿ ಮಾಡಿದ್ದರಿಂದಾಗಿ ತಾನು ಈ ರೀತಿಯಾಗಿ ಉತ್ತಮವಾದಂತಹ ಗತಿಯನ್ನು ಹೊಂದಿದ್ದಾನೆ. ಅನೇಕ ಪಾಪಗಳನ್ನು ಮಾಡಿದರೂ ಕೂಡ ತಾನು ಆ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಕೇವಲ ಭಕ್ತಿಯಿಂದಾಗಿ ನಾಮಸ್ಮರಣೆಯನ್ನು ಮಾಡೋದರಿಂದಾಗಿ ಆ ಎಲ್ಲ ಪಾಪಗಳನ್ನು ಕೂಡ ನಿವರ್ತನೆಯನ್ನು ಮಾಡಿಕೊಂಡು ಉತ್ತಮವಾದಂತಹ ಗತಿಯನ್ನು ಹೊಂದಿದ್ದಾನೆ ಅನ್ನುವಂತಹ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಈ ಕಡೆಗೆ ತಾನು ಅಜಾಮಿಲ ತಾನು ಸಾಧನೆಯನ್ನು ಮಾಡಿಕೊಂಡಿದ್ದಾನೆ. ಈ ಕಡೆಗೆ ಯಮದೂತರು ಬಂದು ಯಮನಿಗೆ ಕೇಳುತ್ತಾ ಇದ್ದಾರೆ. ನಿಶಮ್ಯದೇವ ಸ್ವಭಟೋಪವರ್ಣಿತಂ ಪ್ರತ್ಯಾಹ ಕಿಂ ತಾನಪಿ ಧರ್ಮರಾಜ. ಯಮಭಟರು ಬಂದು ತಾವು ಅಲ್ಲಿ ನಡೆದಂತಹ ಎಲ್ಲ ಘಟನೆಯನ್ನು ಕೂಡ ತಾವು ಯಮಧರ್ಮನಿಗೆ ವಿವರಿಸುತ್ತಾ ಇದ್ದಾರೆ. ನಾವು ಹೀಗೆ ಕಳೆದುಕೊಂಡು ಬರಲಿಕ್ಕ ಅಂತ ಹೋಗಿದ್ದಿ, ಯಾರೋ ವಿಷ್ಣುದೂತರು ಅಂತ ಬಂದರು, ನಮ್ಮನ್ನು ತಡೆದಿದ್ದಾರೆ. ಅವನು ಯಾವ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡೇ ಇಲ್ಲ, ಆದರೆ ಅವರು ಮಾತ್ರ ತಾನು ನಾರಾಯಣ ಸ್ಮರಣೆಯನ್ನು ಮಾಡಿದ್ದಾನೆ, ನಾರಾಯಣ ನಾಮೋಚ್ಚಾರಣೆಯನ್ನು ಮಾಡಿದ್ದಾನೆ, ಹಾಗಾಗಿ ಅವನೆಲ್ಲ ಪಾಪಗಳಿಗೂ ಕೂಡ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಿದ್ದಾನೆ ಎಂಬುದಾಗಿ ನಮ್ಮನ್ನು ತಡೆದಿದ್ದಾರೆ. ಏನು ಯಾರು ಸರಿ ಎಂಬುದಾಗಿ ಯಮದೂತರು ಕೇಳಿದಾಗ ಮೊದಲಿಗೆ ಆ ಯಮಧರ್ಮರಾಜನು ನಾರಾಯಣ ಎಂಬುದಾಗಿ ಆ ನಾಮವನ್ನು ಕೇಳಿದ ಕೂಡಲೇ ತಾನು ಸ್ವಲ್ಪ ತಡಿದೆ ಎಂಬುದಾಗಿ ಹೇಳಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ನಮಸ್ಕಾರವನ್ನು ಮಾಡಿ ಆ ಯಮದೂತರು ಕೇಳುತ್ತಾ ಇದ್ದಾರೆ, ನೀನೊಬ್ಬನೇ ಸರ್ವೋತ್ತಮ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ, ನಿನ್ನನ್ನು ಮೀರಿದವರು ಯಾರೂ ಕೂಡ ಇಲ್ಲ, ನೀನೇ ಇಡೀ ಲೋಕಕ್ಕೆ ಶಾಸನೆಯನ್ನು ಮಾಡುವವನು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ, ಆದರೆ ನಿನ್ನನ್ನು ಮೀರಿದವರು ಇದ್ದಾರೆಯಾ ಎಂಬುದಾಗಿ ಕೇಳಿದಾಗ ಹೌದು ಎಂಬುದಾಗಿ ಯಮನು ಹೇಳುತ್ತಾ ಇದ್ದಾನೆ. ನಾನು ಸರ್ವೋತ್ತಮ ಎಂಬುದಾಗಿ ಏನು ತಿಳಿದುಕೊಂಡಿದ್ದೀರೋ ಇದು ಸರ್ವಥಾ ಸರಿಯಲ್ಲ. ಸರ್ವೋತ್ತಮನಾದಂತಹ ಶ್ರೀಹರಿ ಇದ್ದಾನೆ, ತಾನೇ ಸಮಸ್ತ ಲೋಕಕ್ಕೂ ಕೂಡ ನಿಯಾಮಕನಾಗಿದ್ದಾನೆ. ಪರೋ ಮದನ್ಯೋ ಜಗತಸ್ತಸ್ತು ಷಶ್ಚ ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ ಯದಂ ಶತೋಸ್ತಿ ಸ್ಥಿತಿ ಜನ್ಮನಾಶಾಃ ನಸ್ಯೋತವತ್ ಯಸ್ಯ ವಶೇ ಚ ಲೋಕಃ. ನಮ್ಮೆಲ್ಲರಿಗಿಂತಲೂ ಕೂಡ ವಿಲಕ್ಷಣನಾದಂತಹ ಸರ್ವೋತ್ತಮನಾದಂತಹ ಪರಮಾತ್ಮನು ತಾನು ಇಡೀ ಜಗತ್ತಿನ ನಿಯಾಮಕನಾಗಿದ್ದಾನೆ. ಆ ಜಗತ್ತೆಲ್ಲವೂ ಕೂಡ ತನ್ನಲ್ಲಿ ಓತಪ್ರೋತವಾದಂತಹ ಪಟವು ಯಾವ ರೀತಿಯಾಗಿ ತಂತುಗಳನ್ನು ಆಶ್ರಯಿಸಿಕೊಂಡಿರಬೇಕೋ ಹಾಗೆ ಆ ಜಗತ್ತೆಲ್ಲವೂ ಕೂಡ ಪರಮಾತ್ಮನನ್ನು ಆಶ್ರಯಿಸಿಕೊಂಡು ಇದೆ. ಇಲ್ಲೆಲ್ಲ ಬಹಳ ಶಾಸ್ತ್ರೀಯವಾಗಿ ಆ ಶಬ್ದಗಳ ಪ್ರಯೋಗವಿದೆ. ಅಲ್ಲೇ ಶ್ರೀಮದಾಚಾರ್ಯರು ಅದಕ್ಕೆ ವ್ಯಾಖ್ಯಾನವನ್ನು ತಾತ್ಪರ್ಯದಲ್ಲಿ ಮಾಡಿದ್ದಾರೆ. ಆ ಶಾಸ್ತ್ರವನ್ನು ಓದಿದವರಿಗೆ ಅದರಲ್ಲಿ ಸ್ವಾರಸ್ಯ ಅಂತ ಅನ್ನೋದು ಗೊತ್ತಾಗುತ್ತದೆ. ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ, ಭೇದನೋ ಅಭೇದನೋ ಅವೆಲ್ಲ ವಿಚಾರ ಅಂತ ಅನ್ನೋದು ಬಂದಿದೆ. ಒಟ್ಟು ಪರಮಾತ್ಮನಲ್ಲಿ ಜಗತ್ತು ಆಶ್ರಿತವಾಗಿದೆ ಅಂತನ್ನೋದನ್ನು ಹೇಳಿ ಆ ಪರಮಾತ್ಮನ ಅಧೀನವಾಗಿದೆ ಸಮಸ್ತವಾದಂತಹ ಲೋಕ. ಹೇಗೆ ಅಂತಂದರೆ ಮೂಗುದಾನವನ್ನು ಹಾಕಿದಂತಹ ಆ ಪಶು ಗೋ ಅಂತನ್ನೋದು ಯಾವ ರೀತಿಯಾಗಿ ನಮ್ಮ ಅಧೀನವಾಗಿರಬೇಕೋ ಹಾಗೆ ಪರಮಾತ್ಮ ನಮ್ಮೆಲ್ಲರನ್ನೂ ಕೂಡ ವೇದವೆಂಬಂತಹ ಪಾಶಗಳಿಂದಾಗಿ ಕಟ್ಟಿಬಿಟ್ಟಿದ್ದಾನೆ. ಹಾಗಾಗಿ ಅಹಂ ಮಹೇಂದ್ರೋ ನಿರತಿ ಪ್ರಚೇತಾ ಸೋಮೋಗ್ನಿರೀಶ ಪವನೋರ್ಕೋ ವಿರಿಂಚಃ ಆದಿತ್ಯ ವಿಶ್ವೇ ವಸವೋಥ ಸಾಧ್ಯ ಮರುದ್ಗಣ ರುದ್ರಗಣ ಸಸಿದ್ಧಾ. ಹೀಗೆ ನಾವೆಲ್ಲರೂ ಕೂಡ ಏನೇನು ದೇವತೆಗಳು ಅಂತಿದ್ದೀವೆಯೋ ಅವರೆಲ್ಲರೂ ಕೂಡ ಪರಮಾತ್ಮನ ಅಧೀನವೇ ಆಗಿದ್ದೇವೆ, ಅವನ ಸೇವೆಯನ್ನೇ ನಾವು ಮಾಡುತ್ತಾ ಇರುತ್ತೇವೆ. ಹಾಗಾಗಿ ಪರಮಾತ್ಮ ಯಾವುದನ್ನು ಧರ್ಮ ಅಂತ ಹೇಳುತ್ತಾನೆಯೋ ಅದೇ ಧರ್ಮ ಎಂಬುದಾಗಿ ತಾವು ಹೇಳಿ, ನೀವು ಇನ್ನೊಮ್ಮೆ ಯಾರು ಭಗವಂತನ ಸ್ಮರಣೆಯನ್ನು ಮಾಡಿರುತ್ತಾರೆ, ಭಗವಂತನ ದೂತರು ಅಂತ ಇರುತ್ತಾರೆ, ಭಗವಂತನ ದಾಸರಿರುತ್ತಾರೆಯೋ ಅವರ ಹತ್ತಿರನೂ ಕೂಡ ಹೋಗಬೇಡ್ರಿ. ಮತ್ತು ಯಾರ ಹತ್ರ ಹೋಗಬೇಕು ಅಂತಂದರೆ ಅದಕ್ಕೆ ಹೇಳುತ್ತಾ ಇದ್ದಾರೆ. ತೇ ದೇವ ಸಿದ್ಧ ಪರಿಗೀತ ಪವಿತ್ರಗಾತಾಃ ಯೇ ಸಾಧವಃ ಸಮದೃಶೋ ಭಗವತ್ ಪ್ರಪನ್ನಾಃ ತಾನ್ನೋಪಸೀದತ ಹರೇರ್ಗದಯಾಭಿಗುಪ್ತ ನೈಷಾಂ ಭಯಂ ನ ಚ ವಯಂ ಪ್ರಭವಾಮ ದಂಡೇ. ಯಾರು ಭಗವಂತನ ಸ್ಮರಣೆಯನ್ನು ಮಾಡಿರುತ್ತಾರೆ ಅವನಿಗೆ ಭಗವಂತ ತಾನು ತನ್ನ ಗದೆಯಿಂದಾಗಿ ಅವನನ್ನು ರಕ್ಷಣೆ ಮಾಡುತ್ತಾ ಇರುತ್ತಾನೆ. ಹಾಗಾಗಿ ಅವರನ್ನು ನೀವು ಹೊಂದಲೇಬೇಡ್ರಿ. ನಾವು ಅವರಿಗೆ ಏನೂ ಭಯವನ್ನು ಉಂಟು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಭಯವನ್ನು ಉಂಟು ಮಾಡಬೇಕು ಅಂದುಕೊಂಡರೂ ಕೂಡ ಅವರಿಗೆ ನಾವು ಭಯವನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರು ಪಾಪವನ್ನೇ ಮಾಡೋದಿಲ್ಲ ಅಂತೇನಿಲ್ಲ, ಪಾಪವನ್ನು ಮಾಡುತ್ತಾರೆ. ಸ್ಯಾತ್ ಪಾತಕಂ ತದಪಿ ಹಂತ್ಯುರುಗಾಯವಾದ. ಅವರೇನು ಪಾಪವನ್ನು ಮಾಡಿರುತ್ತಾರೆ ಆ ಪಾಪವೂ ಕೂಡ ಆ ಪರಮಾತ್ಮನ ಪವಿತ್ರವಾದಂತಹ ನಾಮೋಚ್ಚಾರಣೆಯನ್ನು ಮಾಡಿದ್ದರಿಂದಾಗಿ ನಿವೃತ್ತವಾಗಿ ಬಿಡುತ್ತದೆ. ಹಾಗಾಗಿ ಅಂತಹವರ ಹತ್ತಿರ ಹೋಗಬೇಡ್ರಿ. ತಾನ್ ಆನಯುದ್ಧ ಮಸತೋ ವಿಮುಖಾನ್ ಮುಕುಂದ ಪಾದಾರವಿಂದ ಮಕರಂದ ಪ್ರಸಾದ ಅಜಸ್ರಂ. ಯಾರು ಭಗವಂತನಿಂದಾಗಿ ವಿಮುಕ್ತರಾಗಿರುತ್ತಾರೆ
ಭಗವಂತನ ಪಾದಾರವಿಂದವನ್ನು ಧ್ಯಾನ ಮಾಡೋದಿಲ್ಲ, ಅಂತಹವರನ್ನು ನೀವು ಕರೆದುಕೊಂಡು ಬರ್ರಿ. ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಪಿ ತಾನಾನ ಯುದ್ಧಮಸತೋ ಕೃತ ವಿಷ್ಣುಕೃತ್ಯಾನ. ಯಾರ ನಾಲಿಗೆಯು ಭಗವಂತನ ನಾಮೋಚ್ಚಾರಣೆಯನ್ನು ಮಾಡೋದಿಲ್ಲ, ಯಾರ ಮನಸ್ಸು ಯಾರ ಚಿತ್ತವು ಭಗವಂತನ ಸ್ಮರಣೆಯನ್ನು ಮಾಡೋದಿಲ್ಲ, ಅಂತಹವರನ್ನು ಭಗವಂತನಿಗೆ ವಿಮುಖರಾದಂತಹ ಅಂತಹವರನ್ನು ನೀವು ಕರೆದುಕೊಂಡು ಬರ್ರಿ ಎಂಬುದಾಗಿ ಈ ರೀತಿಯಾಗಿ ಅನೇಕ ಮಾತುಗಳನ್ನು ತಾನು ಹೇಳಿ ಕೊನೆಗೆ ಆ ಯಮದೂತರು ಏನು ಅಪರಾಧವನ್ನು ಮಾಡಿದ್ದಾರೆಯೋ ಆ ಅಪರಾಧವನ್ನು ಭಗವಂತ ನೀನು ಕ್ಷಮಿಸಿಬಿಡು ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ತತ್ಕ್ಷಮ್ಯತಾಂಸ ಭಗವಾನ್ ಪುರುಷ ಪುರಾಣ ನಾರಾಯಣ ಸ್ವಪುರುಷೈರ್ ಯದಸತ್ಕೃತಂನಃ. ನಿನ್ನ ದೂತರಿಗೆ ನಿನ್ನ ದಾಸನಿಗೆ ಮಾಡಿದಂತಹ ಅಪಚಾರವನ್ನು ಕ್ಷಮಿಸಿಬಿಡು ಎಂಬುದಾಗಿ ಯಮದೇವರು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ನೋಡಿದಂತಹ ಯಮದೂತರಿಗೆ ಬಹಳ ಗಾಬರಿ ಆಗಿದೆ. ನಾವೇನು ಇಂತಹ ದೊಡ್ಡ ಅಪಚಾರವನ್ನು ಮಾಡಿಬಿಟ್ಟಿದ್ದೇವೆಯಾ ಅಂತ ಹೇಳಿಬಿಟ್ಟು ಅಂದಿನಿಂದ ಆರಂಭ ಮಾಡಿ ತಾವು ಯಾರನ್ನಾದರೂ ಕರೆದುಕೊಂಡು ಬರಬೇಕು ಅಂದರೆ 1-4 ಸಲ ವಿಚಾರ ಮಾಡ್ತಾ ಇದ್ದಾರೆ. ಇವರು ಭಗವಂತನ ದೂತರಲ್ಲಲ್ಲ, ಭಗವಂತನ ಭಕ್ತರಲ್ಲಲ್ಲ ಎಂಬುದಾಗಿ 1-2 ಸಲ ಕನ್ಫರ್ಮ್ ಮಾಡಿಕೊಂಡು, ಯಮ ನೋಡು, ತಾನು ಭಗವಂತನ ದೂತನಾಗಿದ್ದರೆ ದಾಸನಾಗಿದ್ದರೆ ಬಹಳ ಕಷ್ಟ ಆಗುತ್ತದೆ ನೋಡು ಎಂಬುದಾಗಿ ಕನ್ಫರ್ಮ್ ಮಾಡಿಕೊಂಡು ತಾವರು ಹೋಗುತ್ತಾ ಇದ್ದಾರೆ. ತೇನಾಚ್ಯುತಾಶ್ರಯ ಜನಂ ಪ್ರತಿಶಂಕಮಾನ ದ್ರಷ್ಟಂಚ ಬಿಭ್ಯತಿ ತತ ಪ್ರತಿಸ್ಮರಾಜನ್. ಅವರನ್ನು ನೋಡೋದಕ್ಕೂ ಕೂಡ ಅಂಜಿಕೊಳ್ಳುತ್ತಾ ಇದ್ದಾರೆ. ಅವರನ್ನು ಕರೆದುಕೊಂಡು ಬರೋದಕ್ಕಾಗಿ ಹೋಗೋದು ದೂರದ ಮಾತು, ಬೇರೆಯವರನ್ನು ಕರೆದುಕೊಂಡು ಬರಲಿಕ್ಕೆ ಹೋದಾಗಲೂ ಕೂಡ ಅಂತಹ ಭಗವದ್ಭಕ್ತರನ್ನು ನೋಡೋದಕ್ಕೇನೆ ಅಂಜುತ್ತಾ ಇದ್ದಾರೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇದೇನೋ ಬಹಳ ಸ್ವಲ್ಪ ಹೆಚ್ಚು ಕಲ್ಪನಾ ಮಾಡಿ ಹೇಳುತ್ತಾ ಇದ್ದಾರೆ ಅಂತ ಯಾರು ತಿಳಿಯಬಾರದು. ಯಾಕಂದರೆ ಇದು ಅತ್ಯಂತ ವಾಸ್ತವ. ನಾವು ಶ್ರೀನಿವಾಸ ತೀರ್ಥರ ಚರಿತ್ರೆಯಲ್ಲಿ ಕೇಳುತ್ತೇವೆ. ಯಾದವಾರ್ಯರ ಶಿಷ್ಯರು ಶ್ರೀನಿವಾಸ ತೀರ್ಥರು ಮಹಾನುಭಾವರು, ಟೀಕಾಕೃತ್ಪಾದರ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದಂತಹ ಮಹಾನುಭಾವರು. ಅವರಿಗೆ ಒಬ್ಬ ಮಗಳು ಇರುತ್ತಾಳೆ. ಆ ಮಗಳು ಬಹಳ ಸಣ್ಣ ವಯಸ್ಸಿನಲ್ಲಿಯೇ ವಿಧಿವಶಳಾಗುತ್ತಾಳೆ. ಆಗ ಅವರು ಶಾಸ್ತ್ರಜ್ಞರಾಗಿದ್ದರೂ ಕೂಡ ಸ್ವಲ್ಪ ಮೋಹದಿಂದಾಗಿ ತಾವು ರೋದನವನ್ನು ಮಾಡುತ್ತಾ ಇರುತ್ತಾರೆ. ಆ ಮಗಳಿನ ದೇಹವನ್ನು ತಮ್ಮ ತೊಡೆಯ ಮೇಲೆ ಹಾಕಿಕೊಂಡು ಅಳುತ್ತಾ ಇರುತ್ತಾರೆ. ಬಹಳ ಹೊತ್ತಾದರೂ ಕೂಡ ಅವರು ಅಲ್ಲಿಂದ ಮುಂದೆ ಯಾವ ಕೃತ್ಯಗಳನ್ನು ಮಾಡಬೇಕು ಅದಕ್ಕಾಗಿ ಪ್ರವೃತ್ತರಾಗ್ತಾ ಇರೋದಿಲ್ಲ. ಆಗ ಅಲ್ಲಿರುವಂತಹ ಶಿಷ್ಯರು, ಅಲ್ಲಿರುವಂತಹ ಜನರು ಯಾದವಾರ್ಯರಿಗೆ ಆ ಸುದ್ದಿಯನ್ನು ಮುಟ್ಟಿಸುತ್ತಾರೆ. ಹೀಗೆ ಶ್ರೀನಿವಾಸ ತೀರ್ಥರ ಮಗಳು ಸತ್ತಿದ್ದಾಳೆ ಅನ್ನುವಂತಹ ಸುದ್ದಿಯನ್ನು ತಿಳಿಸಿದಾಗ ಅಲ್ಲಿಗೆ ಯಾದವಾರ್ಯರು ಬರುತ್ತಾರೆ. ಬರಬೇಕಾದಾಗ ಬಾಗಿಲದ ಹತ್ತಿರ 4 ಜನರನ್ನು ನೋಡುತ್ತಾರೆ. ಅವರು ಯಾರು ಅಂತ ಕೇಳಿದಾಗ, ಇಲ್ಲ, ನಾವು ಯಮದೂತರು, ಹೀಗೆ ಬಂದಿದ್ದೇವೆ, ಆಕೆಯನ್ನು ಕರೆದುಕೊಂಡು ಹೋಗೋದಕ್ಕಾಗಿ, ಆ ಜೀವವನ್ನು ಕರೆದುಕೊಂಡು ಹೋಗೋದಕ್ಕಾಗಿ ಬಂದಿದ್ದೇವೆ, ನಿಮ್ಮ ಸಲುವಾಗಿಯೇ ಕಾಯುತ್ತಾ ಇದ್ದೇವೆ ಅಂತ ಯಾದವಾರ್ಯರಿಗೆ ಹೇಳುತ್ತಾರೆ. ನನ್ನ ಸಲುವಾಗಿ ಯಾಕೆ ಕಾಯುತ್ತಾ ಇದ್ದೀರಿ? ನಿಮ್ಮ ಕೆಲಸವನ್ನು, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿರಿ ಅಂತಂದರೆ, ಇಲ್ಲ, ಶ್ರೀನಿವಾಸ ತೀರ್ಥರಂತಹ ಮಹಾನುಭಾವರು ತಮ್ಮ ತೊಡೆಯ ಮೇಲೆ ಆ ದೇಹವನ್ನು ಇಟ್ಟುಕೊಂಡಾಗ ನಮಗೆ ಒಯ್ಯೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನೀವು ಒಳಗೆ ಹೋದರೆ ಆಗ ಗುರುಗಳು ಬಂದಿದ್ದಾರೆ ಅಂತನ್ನೋದಕ್ಕಾಗಿ ಅವರು ಆ ದೇಹವನ್ನು ಕೆಳಗೆ ಇಟ್ಟು ನಮಗೆ ನಮಸ್ಕಾರ ಮಾಡುತ್ತಾರೆ. ಆಗ ನಾವು ಆ ಜೀವವನ್ನು ಕರೆದುಕೊಂಡು ಹೋಗಬಹುದು ಎಂಬುದಾಗಿ ಹೇಳುತ್ತಾರೆ. ಅಂತಹ ಸಾಮರ್ಥ್ಯ ವಿಷ್ಣು ಭಕ್ತರಿಗೆ ಇರುತ್ತದೆ. ಆ ವಿಷ್ಣು ಭಕ್ತಿಗೆ ಅಂತಹ ಮಹಿಮೆ ಅಂತನ್ನೋದಿದೆ. ಹಾಗಾಗಿ ಆ ವಿಷ್ಣು ಭಕ್ತಿಯನ್ನು ಅವಶ್ಯವಾಗಿಯೂ ಕೂಡ ಮಾಡಬೇಕು. ಆ ಭಕ್ತಿಯಿಂದಾಗಿ ಭಗವಂತನ ನಾಮೋಚ್ಚಾರಣೆಯನ್ನು ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ತಿಳಿಸಿಕೊಟ್ಟಿದ್ದಾರೆ. ಈ ಎಲ್ಲ ಇತಿಹಾಸವನ್ನು ಕೂಡ ಹಿಂದೆ ಅಗಸ್ತ್ಯ ಋಷಿಗಳು ವರ್ಣನೆ ಮಾಡಿದಂತಹ ಚರಿತ್ರೆ. ಇತಿಹಾಸಂ ಇಮಂ ಗುಹ್ಯಂ ಭಗವಾನ್ ಕುಂಭಸಂಭವ ಕಥಯಾಮಾಸ ಮಲಯೇ ಆಸೀನೋ ಹರಿಮರ್ಚಯನ್ನ. ಮಲಯಾಚಲದಲ್ಲಿ ಅಗಸ್ತ್ಯ ಋಷಿಗಳು ಹೇಳಿದಂತಹ ಈ ಇತಿಹಾಸ, ಆ ಇತಿಹಾಸವನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಆ ಅಜಾಮಿಲನ ಕಥೆಯನ್ನು ಹೇಳಿ ಇನ್ನು ಮುಂದೆ ಹಿಂದೆ ನಾವು ಪ್ರಚೇತಸರ ಕಥೆಯನ್ನು ಕೇಳಿದ್ದೇವಲ್ಲ. ಆ ಪ್ರಚೇತಸರು ತಾವು ತಪಸ್ಸನ್ನು ಮಾಡೋದಕ್ಕಾಗಿ ಅಂತ ಸಮುದ್ರದಲ್ಲಿ ಹೋಗಿ ತಪಸ್ಸನ್ನು ಮಾಡಿದ್ದಾರೆ. 10,000 ವರ್ಷ ತಪಸ್ಸನ್ನು ಮಾಡಿದ್ದಾರೆ. ಆ ಸಮುದ್ರದ ನೀರಿನಲ್ಲಿ ಲವಣೋದಕದಲ್ಲಿ ತಾವು 10,000 ವರ್ಷ ತಪಸ್ಸನ್ನು ಮಾಡಿ ಭಗವಂತನ ಅಪರೋಕ್ಷವನ್ನು ಮಾಡಿಕೊಂಡಿದ್ದಾರೆ. ಇನ್ನು ಯಾವಾಗ ಪ್ರಚೇತಸರು ತಪಸ್ಸನ್ನು ಮುಗಿಸಿಕೊಂಡು ಬರಬೇಕು ಅಂತ ಹೊರಗೆ ಬಂದರೆ ಅಲ್ಲೆಲ್ಲ ಕಡೆಗೂ ಕೂಡ 10,000 ವರ್ಷಗಳು ಆಗಿಬಿಟ್ಟಿವೆ. ಆ ಸಮುದ್ರದಲ್ಲಿ ಹೋಗಬೇಕಾದಾಗ ಅಲ್ಲಿ ಎಲ್ಲ ಖಾಲಿ ಪ್ರದೇಶ ಅಂತನ್ನೋದಿತ್ತು. ಯಾವಾಗ 10,000 ವರ್ಷಗಳ ಆದ ಮೇಲೆ ಹೊರಗೆ ಬರಬೇಕು ಅಂತ ನೋಡುತ್ತಾರೆ, ಅಲ್ಲೆಲ್ಲ ಕಡೆಗೂ ಕೂಡ ಗಿಡಗಳು ಮರಗಳು ಅವೆಲ್ಲವೂ ಕೂಡ ಬೆಳೆದು ಬಿಟ್ಟಿವೆ. ಅವರಿಗೆ ಬಹಳ ಕೋಪ ಬಂದಿದೆ. ಅಂದರೆ ಅವರಿಗೆ ಹೋಗೋದಕ್ಕೆ ಜಾಗವೇ ಇರಲಿಲ್ಲ, ಮಾರ್ಗವೇ ಇರಲಿಲ್ಲ. ಹಾಗಾಗಿ ಸಿಟ್ಟಿಗೆ ಬಂದು ಅವರು ತಮ್ಮ ತಪಸ್ ಸಾಮರ್ಥ್ಯದಿಂದಾಗಿ ಆ ಎಲ್ಲ ಗಿಡಗಳನ್ನು ಕೂಡ ಸುಟ್ಟು ಬಿಡುತ್ತಾ ಇದ್ದಾರೆ. ಆಗ ಆ ಎಲ್ಲ
ಔಷಧಿ ವನಸ್ಪತಿಗಳಿಗೆ ಅಭಿಮಾನಿಯಾದಂತಹ ಆ ವರುಣನು ಬಂದು ತಾನು ತಡೆಯುತ್ತಾ ಇದ್ದಾನೆ. ನೀವು ಈ ರೀತಿಯಾಗಿ ಈ ಗಿಡ ಮರಗಳನ್ನು ಸುಡೋದು ಸರಿಯಲ್ಲ. ಯಾಕೆ ಅಂತಂದರೆ ನೀವೆಲ್ಲ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕಾದವರು. ಹಾಗಾಗಿ ಪ್ರಾಚೀನ ಪರಿಚಯ ಮಕ್ಕಳು ಈ ಪ್ರಚೇತಸರು. ಹಾಗಾಗಿ ಮುಂದೆ ಅವರೇ ರಾಜರಾಗಿ ಪ್ರಜೆಗಳ ಪಾಲನೆಯನ್ನು ಮಾಡಬೇಕು. ಪ್ರಜೆಗಳ ಪಾಲನೆ ಮಾಡಬೇಕು ಅಂತಂದರೆ ಈ ಔಷಧಿ ವನಸ್ಪತಿಗಳು ಅವರಿಗೆ ಉಪಜೀವ್ಯವಾಗಿದೆ. ಹಾಗಾಗಿ ಈ ಔಷಧಿ ವನಸ್ಪತಿಗಳನ್ನು ನೀವು ಹೀಗೆ ಹಾಳು ಮಾಡೋದು ಸುಡೋದು ಸರಿಯಲ್ಲ. ನೀವು ಹಾಗಾಗಿ ನಿಮ್ಮ ಒಂದು ಕೋಪವನ್ನು ಶಾಂತ ಮಾಡಿಕೋರಿ, ಆ ಶಾಂತವನ್ನು ಮಾಡಿಕೊಡ್ರಿ ಎಂಬುದಾಗಿ ಹೇಳಿ ಆ ವೃಕ್ಷಗಳೆಲ್ಲವೂ ಕೂಡ ಸೇರಿ ಒಬ್ಬ ಮಗಳನ್ನು ಬೆಳೆಸಿರುತ್ತಾರೆ. ಆ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡುತ್ತಾರೆ. ಮಾರಿಷ ಅಂತನ್ನುವಂತಹ ಹೆಂಗಸನ್ನು ಕೊಟ್ಟು ಮದುವೆಯನ್ನು ಮಾಡುತ್ತಾರೆ. ವಾರ್ಕ್ಷೀಹೇಷ ವರಾಕನ್ಯಾ ಪತ್ನಿಯತ್ತೆ ಪ್ರತಿಗೃಹ್ಯತಾಂ ಎಂಬುದಾಗಿ ಮಾರಿಷ ಅನ್ನುವಂತಹ ಹೆಂಗಸನ್ನು ಕೊಟ್ಟು ವಿವಾಹವನ್ನು ಮಾಡುತ್ತಾರೆ. ಇತ್ಯಾವಂತ್ಯ ವರಾರೋಹಾಂ ಕನ್ಯಾಂ ಅಪ್ಸರಸೀಂ ನೃಪ ಸೋಮೋ ರಾಜ ಯಯೋ ದತ್ತ ತೇ ಧರ್ಮೇಣೋಪಯೇಮಿದೆ ಎಂಬುದಾಗಿ ಆ ಪ್ರಚೇತಸರು ಆ ಕನ್ಯೆಯಲ್ಲಿ ಅನೇಕ ಮಕ್ಕಳನ್ನು ಪಡೆದಿದ್ದಾರೆ. ತೇಭ್ಯಸ್ತಸ್ಯಾಂ ಅಭೂತ್ ರಾಜನ್ ದಕ್ಷ ಪ್ರಾಚೇತಸಕ್ಕಿಲ ಯಸ್ಯ ಪ್ರಜಾ ವಿಸರ್ಗೇನ ಲೋಕ ಆಪೂರಿತಾಸ್ತಯ. ಆ ಮಾರಿಷ ಅನ್ನುವಂತಹ ಸ್ತ್ರೀಯಲ್ಲಿ ಆ ಪ್ರಚೇತಸರು ಒಬ್ಬ ಪುತ್ರನನ್ನು, ಶ್ರೇಷ್ಠನಾದಂತಹ ಪುತ್ರನನ್ನು ಹೊಂದಿದ್ದಾರೆ. ಅವನೇ ದಕ್ಷ ಎಂಬುದಾಗಿ ಅವನ ಹೆಸರು. ಹಿಂದೆ ದಕ್ಷ ಪ್ರಜಾಪತಿಯ ಏನು ವಿವರವನ್ನು ಕೇಳಿದ್ದೇವೆ. ಆ ದಕ್ಷ ಪ್ರಜಾಪತಿಯೇ ಮತ್ತೆ ಹುಟ್ಟಿದ್ದಾನೆ. ಆಗ ಬ್ರಹ್ಮದೇವರ ಮಗನಾಗಿ ಹುಟ್ಟಿದ್ದಾನೆ. ಈಗ ಪ್ರಚೇತಸರ ಮಕ್ಕನಾಗಿ ಮತ್ತೆ ಹುಟ್ಟಿದ್ದಾನೆ. ಆ ದಕ್ಷನ ಒಂದು ಪ್ರಜಾಸೃಷ್ಟಿಯಿಂದಲೇ ಈ ಭೂಮಿಯೆಲ್ಲವೂ ಕೂಡ ಅತ್ಯಂತ ಪ್ರಜಾಸೃಷ್ಟಿಯನ್ನು ಕಂಡಿದೆ. ಎಲ್ಲ ಕಡೆಗೂ ಕೂಡ ಜನರಂತನ್ನೋದು ತುಂಬಿದ್ದಾರೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅವ ದಕ್ಷನಿಗೆ ಪ್ರಚೇತಸರು ಹೇಳಿದಾಗ ನೀವು ಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿದಾಗ ಆ ದಕ್ಷನು ಕೂಡ ತಾನು ತಪಸ್ಸಿಗೆ ಹೋಗಿದ್ದಾನೆ. ತಪಸ್ಸಿಗೆ ಹೋಗಿ ತಾನು ತಪಸ್ಸನ್ನು ಮಾಡಿ ಭಗವಂತನನ್ನು ಉಳಿಸಿಕೊಂಡಿದ್ದಾನೆ. ಭಗವಂತನು ಪ್ರತ್ಯಕ್ಷನಾಗಿದ್ದಾನೆ. ಆಗ ಪ್ರತ್ಯಕ್ಷನಾದಾಗ ತಾನು ದಿವ್ಯವಾದಂತಹ ಸ್ತೋತ್ರವನ್ನು ಮಾಡುತ್ತಾನೆ. ಹಂಸಗುಹ್ಯ ಸ್ತೋತ್ರ ಎಂಬುದಾಗಿ ಅತ್ಯಂತ ದಿವ್ಯವಾದಂತಹ ಸ್ತೋತ್ರ. ನಮಃಪರಾಯ ವಿಥತಾನುಭೂತಯೇ ಗುಣತ್ರಯಾಭಾಸ ನಿಮಿತ್ತ ಬಂಧವೇ ಅದೃಷ್ಟಧಾಮ್ನೇ ಗುಣತತ್ವ ಬುದ್ಧಿಭಿರ್ನಿವೃತ್ತಮಾನಾವದಯೇ ಸ್ವಯಂಭುವೆ ನಯಸ್ತಿ ಸಖ್ಯಂ ಪುರುಷೋ ವ್ಯಕ್ತಿ ಸಖ್ಯುಹೋ ಸಖಾವಸನ್ ಸಂವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತದೃಷ್ಟಿಸ್ತಸ್ಮೈ ಮಹೇಶಾಯ ನಮಸ್ಕರೋಮಿ ಇತ್ಯಾದಿಯಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಅವರು ಹೇಳುತ್ತಾ ಇದ್ದಾರೆ, ಪರಮಾತ್ಮ ನೀನು ಎಲ್ಲರ ಹೃದಯದಲ್ಲಿಯೂ ಕೂಡ ಇದ್ದು ಮಿತ್ರನಂತೆ ನೀನು ರಕ್ಷಣೆಯನ್ನು ಮಾಡುತ್ತಾ ಇರುತ್ತೀ. ಆದರೆ ನಿನ್ನ ಸಖ್ಯವನ್ನು ಯಾರೂ ಕೂಡ ತಿಳಿಯೋದಿಲ್ಲ. ಯಾವ ರೀತಿಯಾಗಿ ಅಂತಂದರೆ ರಾಜನು ತಾನು ಪ್ರಜೆಗಳ ರಕ್ಷಣೆ ಮಾಡುತ್ತಾ ಪ್ರಜೆಗಳನ್ನು ಪ್ರೀತಿ ಮಾಡುತ್ತಾ ಇರುತ್ತಾನೆ. ಆದರೂ ಕೂಡ ಪ್ರಜೆಗಳು ನಮ್ಮನ್ನು ಪ್ರೀತಿ ಮಾಡುತ್ತಾ ಇದ್ದಾನೆ ಅಂತನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಗುರುಕುಲದಲ್ಲಿ ಗುರುಗಳು ಶಿಷ್ಯರಿಗೆ ಬೋಧಿಸುತ್ತಾ ಇರುತ್ತಾರೆ. ಶಿಷ್ಯರ ಮೇಲೆ ಪ್ರೀತಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಅವರು ಮಾಡಿದಾಗ ತಪ್ಪು ತಿದ್ದಬೇಕು ಅಂತ ಅನ್ನೋದಕ್ಕಾಗಿ ಬೈಯೋದು ಅಂತಹವನ್ನು ಮಾಡಿದಾಗ ಗುರುಗಳಿಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲವೇನೋ ಎಂಬುದಾಗಿ ತಂದೆ ತಾಯಿಯಂದಿರು ಮಾಡುವಂತಹ ಪ್ರೀತಿಯನ್ನು, ಗುರುಗಳು ಮಾಡುವಂತಹ ಪ್ರೀತಿಯನ್ನು ಮಕ್ಕಳು ಯಾವ ರೀತಿಯಾಗಿ ತಿಳಿಯಲು ಸಾಧ್ಯವಿಲ್ಲವೋ ಹಾಗೆ ಪರಮಾತ್ಮ ನಿನ್ನ ಸಖ್ಯವನ್ನು ನಾವು ತಿಳಿಯೋದಿಲ್ಲ. ಹಾಗಾಗಿ ಸವೈ ಮಮಾಶೇಷ ವಿಶೇಷಮಾಯ ನಿಷೇಧ ನಿರ್ಮಾಣ ಸುಖಾನುಭೂತಿ ಸರ್ವನಾಮ ಸತ ವಿಶ್ವರೂಪ ಪ್ರಸೀದತಾಂ ಅನಿರುಕ್ತಾತ್ಮಶಕ್ತಿ. ಅಂತಹ ನೀನು ನನ್ನ ಎಲ್ಲ ಪಾಪಗಳನ್ನು ಕೂಡ ನಿವಾರಣೆಯನ್ನು ಮಾಡಿ ನನಗೆ ಪ್ರಸನ್ನನಾಗು ಎಂಬುದಾಗಿ ಈ ರೀತಿಯಾಗಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆಗ ಪರಮಾತ್ಮ ಹೇಳುತ್ತಾನೆ, ನಿನ್ನ ಆಂತರ್ಯ ಅಂತನ್ನೋದು ನನಗೆ ಗೊತ್ತಾಗಿದೆ. ಅವಶ್ಯವಾಗಿಯೂ ಕೂಡ ನೀನು ಸೃಷ್ಟಿಯನ್ನು ಮಾಡು. ಇಷ್ಟರವರೆಗೆ ಈ ಮಾನಸ ಸೃಷ್ಟಿ ಅಂತನ್ನೋದು ವಿಶೇಷವಾಗಿ ನಡೆಯುತ್ತಾ ಇತ್ತು. ಸ್ವಯಂಭವನು ಬಹಳ ಅಲ್ಪವಾಗಿ ಮೈಥುನ ಸೃಷ್ಟಿಯನ್ನು ಮಾಡಿದ್ದಾನೆ. ಆದರೆ ನೀನು ವಿಶೇಷವಾಗಿ ಇನ್ನು ಮುಂದೆ ಎಲ್ಲ ಪ್ರಜೆಗಳು ಕೂಡ ಮೈಥುನ ರೀತಿಯಿಂದಲೇ ತಾವು ಸೃಷ್ಟಿಯನ್ನು ಮಾಡಲಿ ಎಂಬುದಾಗಿ ಭಗವಂತ ಆದೇಶವನ್ನು ಕೊಟ್ಟಿದ್ದಾನೆ. ಹೀಗೆ ಅಂದಿನಿಂದಾಗಿ ಮೈಥುನ ಸೃಷ್ಟಿ ಅಂತನ್ನೋದು ಪ್ರಾರಂಭವಾಗಿದೆ. ಪ್ರಾಚೀತಸ ಮಹಾಭಾಗ ಸಂಸಿದ್ಧಸ್ತಪಸಾ ಭವಾನ್ ಇಚ್ಛುದ್ಧಯ ಮತ್ಪರೆಯ ಮೈಭಾವಂ ಪರಂಗತಃ ಎಂಬುದಾಗಿ ಪರಮಾತ್ಮ ಮಯ್ಯನಂತ ಗುಣೇನಂತೆ ಗುಣತೋನಂತ ವಿಗ್ರಹೇ ಯದಾಸೀತ್ ತಥೈವಾಚ್ಯ ಸ್ವಯಂಭೂ ಸಮಭೂತಜಃ ಎಂಬುದಾಗಿ ತನ್ನ ಸ್ವರೂಪವನ್ನು ತಾನೇ ಹೇಳುತ್ತಾ ಇದ್ದಾನೆ. ಪರಮಾತ್ಮ ತಾನು ಅನಂತ ಗುಣಪೂರ್ಣನಾಗಿದ್ದಾನೆ. ಮೈ ಅನಂತ ಗುಣೇ, ಅನಂತವಾದಂತಹ ಗುಣಗಳು ನನ್ನಲ್ಲಿ ಇವೆ ಮತ್ತು ಒಂದೊಂದು ಗುಣವೂ ಕೂಡ ಅನಂತವಾಗಿದೆ. ಅಂದರೆ ಜ್ಞಾನಾನಂದಾದಿ ಅನೇಕ ಅನಂತ ಗುಣಗಳು ಇವೆ ಮತ್ತು ಜ್ಞಾನವೂ ಕೂಡ ಅನಂತವಾಗಿದೆ, ಆನಂದವೂ ಕೂಡ ಅನಂತವಾಗಿದೆ. ಹೀಗೆ ಪ್ರತಿಯೊಂದು ಗುಣವೂ ಕೂಡ ಅನಂತವಾಗಿದೆ. ಅಂತಹ ನನ್ನ ನಾಭಿಕಮಲದಿಂದಾಗಿ ಬ್ರಹ್ಮದೇವರು ಹುಟ್ಟಿದ್ದಾರೆ ಎಂಬುದಾಗಿ ಆ ಪರಮಾತ್ಮ ತನ್ನ ರೂಪವನ್ನೇ ದಕ್ಷ ಪ್ರಜಾಪತಿಗೆ ತಿಳಿಸಿಕೊಡುತ್ತಾನೆ. ಹೀಗೆ ತಿಳಿಸಿಕೊಟ್ಟು ಇನ್ನು ಮೈಥುನ ಸರ್ಗ ಅಂತನ್ನೋದು ಆಗಲಿ ಎಂಬುದಾಗಿ ಹೇಳಿದಾಗ ದಕ್ಷ ಪ್ರಜಾಪತಿ ತಾನು ಪಂಚಜನನ ಮಗಳಾದಂತಹ ಪಾಂಚಜನಿ ಅನ್ನುವಂತಹ ಸ್ತ್ರೀಯನ್ನು ಮದುವೆ ಆಗುತ್ತಾನೆ. ಮದುವೆಯಾಗಿ ತಾನು 10,000 ಮಕ್ಕಳನ್ನು ಪಡೆಯುತ್ತಾನೆ.
10,000 ಮಕ್ಕಳನ್ನು ಪಡೆದು ಅವರೆಲ್ಲರಿಗೂ ಕೂಡ ಹರ್ಯಶ್ವ ಎಂಬುದಾಗಿ ಒಂದೇ ನಾಮವನ್ನು ಇಡುತ್ತಾನೆ. 10,000 ಜನರಿಗೆ ಬೇರೆ ಬೇರೆ ಹೆಸರನ್ನು ಇಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಒಂದೇ ಹೆಸರು ಹರ್ಯಶ್ವ ಎಂಬುದಾಗಿ ಒಂದೇ ಹೆಸರನ್ನು ಇಟ್ಟಿದ್ದಾನೆ. ಇಟ್ಟು ತಾನು ಅವರಿಗೆ ಆದೇಶವನ್ನು ಮಾಡಿದ್ದಾನೆ, ನೀವು ಪ್ರಜಾಸೃಷ್ಟಿಯನ್ನು ಮಾಡಬೇಕು. ಪ್ರಜಾಸೃಷ್ಟಿಯನ್ನು ಮಾಡಬೇಕು ಅಂದರೆ ನೀವು ಮೊದಲಿಗೆ ಹೋಗಿ ತಪಸ್ಸನ್ನು ಮಾಡಿರಿ ಎಂಬುದಾಗಿ ಸಿಂಧು ನದಿ ಹಾಗೂ ಸಮುದ್ರ, ಆ ಸಿಂಧು ನದಿ ಹಾಗೂ ಸಮುದ್ರಗಳ ಸಂಗಮವಾಗುವಂತಹ ಒಂದು ಸ್ಥಾನ, ಆ ಸ್ಥಾನದ ಸಮೀಪದಲ್ಲಿ ಏನೇ ಇರುವಂತಹ ನಾರಾಯಣ ಸರೋವರ, ಆ ನಾರಾಯಣ ಸರೋವರದ ಹತ್ತಿರ ಹೋಗಿ ನೀವು ತಪಸ್ಸನ್ನು ಮಾಡಿರಿ ಎಂಬುದಾಗಿ ಆದೇಶವನ್ನು ನೀಡಿದ್ದಾನೆ. ಅವರೆಲ್ಲರೂ ಕೂಡ ತಪಸ್ಸಿಗೆ ಹೋಗಿದ್ದಾರೆ. ತಪಸ್ಸಿಗೆ ಹೋದರೆ ಅಲ್ಲಿ ನಾರದರು ಬಂದಿದ್ದಾರೆ. ನಾರದರು ಬಂದು ತಾವು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಾರೆ, ಕೂಟ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಾರೆ, ಒಗಟುಗಳನ್ನು ಕೇಳಿದ್ದಾರೆ. ತಥೈಕ ಪುರುಷಂ ರಾಜ್ಯಂ ವಿಲಂಚಾ ದುಷ್ಟ ನಿರ್ಗಮಂ ಇತ್ಯಾದಿಯಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ಸೃಷ್ಟಿಯನ್ನು ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದೀರಿ, ಆದರೆ ನಿಮಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಾ ಎಂಬುದಾಗಿ ಕೇಳುತ್ತಾ ಇದ್ದಾರೆ. ಒಂದೇ ಪುರುಷನಿರುವಂತಹ ರಾಜ್ಯ ಯಾವುದೋ ನಿಮಗೆ ಗೊತ್ತಾ? ಮತ್ತು ಒಂದು ಅದ್ಭುತವಾದಂತಹ ಬಿಲವಿದೆ, ಅಂದರೆ ಒಂದು ಬಿಲ ಅಂತಂದರೆ ರಂಧ್ರ, ಆ ರಂಧ್ರವಿದೆ. ಆ ರಂಧ್ರ ಏನು ಅಂತಂದರೆ ಅದರ ಒಳಗೆ ಹೋದರೆ ಮತ್ತೆ ತೆರೆಗೆ ಬರಲಿಕ್ಕೆ ಸಾಧ್ಯವಿಲ್ಲ, ಅಂತಹ ಒಂದು ಬಿಲವಿದೆ, ಅದು ನಿಮಗೆ ಗೊತ್ತಾ ಎಂಬುದಾಗಿ ಕೇಳುತ್ತಾ ಇದ್ದಾರೆ. ಆಮೇಲೆ ಅನೇಕ ರೂಪವನ್ನು ಹೊಂದಿದಂತಹ ಒಬ್ಬ ಸ್ತ್ರೀ ಇದ್ದಾಳೆ, ಅವಳು ಗೊತ್ತಾ ನಿಮಗೆ ಎಂಬುದಾಗಿ ಈ ರೀತಿಯಾಗಿ ಕೇಳಿದ್ದಾರೆ. ಮತ್ತು ಒಬ್ಬ ಪುರುಷನಿದ್ದಾನೆ, ಅವನು ಪುಂಷ್ಟಲೀಪತಿ ಅಂತಂದರೆ ವೈಶ್ಯಾಸ್ತ್ರೀಯ ಪತಿಯಾಗಿದ್ದಾನೆ, ಅಂತಹ ಒಬ್ಬ ಪುರುಷನಿದ್ದಾನೆ ಗೊತ್ತಾ ಎಂಬುದಾಗಿ ಕೇಳಿ, ನದೀಂ ಉಭಯತೋವಾಹ, ಎರಡೂ ಕಡೆಗೂ ಪ್ರವಹಿಸುವಂತಹ ಒಂದು ನದಿ, ಅಂತಹ ನದಿಯೊಂದಿದೆ, ಅದು ಗೊತ್ತಾ ಎಂಬುದಾಗಿ ಕೇಳಿ, ಪಂಚಾದ್ಭುತಂ ಗೃಹಂ, 25ರಿಂದಾಗಿ ಕೂಡಿರುವಂತಹ ಒಂದು ಮನೆ, ಆ ಮನೆ ಗೊತ್ತಾ ಎಂಬುದಾಗಿ ಈ ರೀತಿಯಾಗಿ ಕೇಳಿ, ಕ್ವಚಿತ್ ಹಂಸಂ ಚಿತ್ರಕಥಂ ಪುರಾಂತಂಚ ಸ್ವಯಂ ಭ್ರಮಿಂ, ಆಮೇಲೆ ಒಂದು ಹಂಸ ಪಕ್ಷಿ ಅಂತನೋದಿದೆ, ಆ ಹಂಸ ಪಕ್ಷಿ ಅಂತನೋದು ವಿಚಿತ್ರವಾದಂತಹ ಕಥೆಗಳನ್ನು ಹೇಳುತ್ತಾ ಇರುತ್ತದೆ, ಅಂತಹ ಹಂಸ ಪಕ್ಷಿ ನಿಮಗೆ ಗೊತ್ತಾ? ಮತ್ತು ಒಂದು ಚಕ್ರವಿದೆ, ಆ ಚಕ್ರ ಏನು ಅಂತಂದರೆ ಬಹಳ ಚೂಪಾದಂತಹ ಚಕ್ರ, ಆಮೇಲೆ ಆ ಚಕ್ರವನ್ನು ಯಾರೂ ತಿರುಗಿಸಬೇಕಾಗಿಲ್ಲ, ಸ್ವಯಂ ಭ್ರಮಿ, ತಾನೇ ಅದು ತಿರುಗುತ್ತದೆ, ಅಂತಹ ಚಕ್ರ ನಿಮಗೆ ಗೊತ್ತಾ ಎಂಬುದಾಗಿ ಕೇಳಿದಾಗ ಅವರೆಲ್ಲರೂ ಕೂಡ ಅದಕ್ಕೆ ಉತ್ತರವನ್ನು ಹೇಳುತ್ತಾ ಇದ್ದಾರೆ. ನೀವೇನು ಕೇಳಿದ್ರಿ? ಅದೃಷ್ಟಾಂತಂ ಭುವೋ ಯೂಯಂ, ನಿಮಗೆ ಭೂಮಿಯ ಅಂತ ಗೊತ್ತಾ ಅಂತ ಕೇಳಿದ್ರಿ. ಭೂಮಿ ಅಂತಂದರೆ ನಿಮ್ಮ ಅಭಿಪ್ರಾಯ ಅದು ಲಿಂಗ ಶರೀರ, ಆ ಲಿಂಗ ಶರೀರದ ಅಂತ ನಿಮಗೆ ಗೊತ್ತಾ? ಲಿಂಗ ಶರೀರ ಅಂತನ್ನೋದು ಹೇಗೆ ನಾಶವಾಗುತ್ತದೆ ಅಂತನ್ನೋದು ಗೊತ್ತಿಲ್ಲದೇನೆ ನೀವು ಕೇವಲ ಕರ್ಮಗಳಲ್ಲಿ ಆಸಕ್ತರಾಗಿದ್ದೀರಲ್ಲ ಅಂತ ನೀವು ಪ್ರಶ್ನೆ ಮಾಡುತ್ತಾ ಇದ್ದೀರಲ್ಲ, ಅದು ನಮಗೆ ಗೊತ್ತಾಗಿದೆ. ಯಾಕಂದ್ರೆ ಭೂಮಿ ಅಂತಂದರೆ ಭೂಮಿ ಏನಾಗಿರುತ್ತದೆ? ಅದು ಆಶ್ರಯವಾಗಿರುತ್ತದೆ. ನಮಗೆ ಸಾಕ್ಷಾತ್ತಾಗಿ ಆಶ್ರಯವಾದದ್ದು ಯಾವುದು? ಲಿಂಗ ಶರೀರ. ಆ ಲಿಂಗ ಶರೀರದ ದ್ವಾರ ಈ ಸ್ಥೂಲ ಶರೀರ, ಈ ಸ್ಥೂಲ ಶರೀರದ ದ್ವಾರ ಭೂಮಿ. ಹಾಗಾಗಿ ಭೂ ಅಂತಂದರೆ ಆಶ್ರಯವಾದದ್ದು, ನಮಗೆ ಸಾಕ್ಷಾತ್ತಾಗಿ ಆಶ್ರಯವಾದದ್ದು ಯಾವುದು? ಲಿಂಗ ಶರೀರವೇ. ಹಾಗಾಗಿ ಭೂಮಿ ಅಂತಂದರೆ ಲಿಂಗ ಶರೀರ. ಆ ಲಿಂಗ ಶರೀರದ ಅಂತ್ಯವನ್ನು ತಿಳಿಯದೆ ನೀವು ಕರ್ಮಗಳಲ್ಲಿ ಆಸಕ್ತರಾಗೋದು ಸರಿಯಲ್ಲ ಎಂಬುದಾಗಿ ನಿಮ್ಮ ಪ್ರಶ್ನೆಯ ಅಭಿಪ್ರಾಯ. ಮತ್ತು ಏಕಪುರುಷಕವಾದಂತಹ ರಾಜ್ಯ ಅಂತಂದರೆ ಸ್ವತಂತ್ರನಾದಂತಹ ಪರಮಾತ್ಮ, ಆ ಪರಮಾತ್ಮನೇ ಪುರುಷನಾಗಿರುವಂತಹ ಈ ಸಮಸ್ತ ಜಗತ್ತನ್ನೇ ನೀವು ಹೇಳುತ್ತಾ ಇದ್ದೀರಿ ಇತ್ಯಾದಿಯಾಗಿ ಅವರು ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರವನ್ನು ಕೊಟ್ಟಾಗ ಅವರಿಗೆ ವೈರಾಗ್ಯ ಅಂತ ಹೊರಟಿದೆ. ನಾರದರು ವೈರಾಗ್ಯವನ್ನು ಉಪದೇಶವನ್ನು ಮಾಡಿ ಅವರಿಗೆ ವಿರಕ್ತರಾಗಿ ಸನ್ಯಾಸಿಗಳಾಗುವಂತೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ದಕ್ಷ ಪ್ರಜಾಪತಿ ತಾನು ಚಿಂತಾಕ್ರಾಂತನಾಗಿದ್ದಾನೆ. ನಾನು ಪ್ರಜಾಸೃಷ್ಟಿ ಮಾಡಬೇಕು ಅಂತ ಒಬ್ಬರಲ್ಲ ಇಬ್ಬರಲ್ಲ 10,000 ಜನರನ್ನು ಪಡೆದೀನಿ, ಆದರೆ ಅವರು ಯಾರೂ ಕೂಡ ಮುಂದೆ ಪ್ರಜಾಸೃಷ್ಟಿಯನ್ನು ಹೊರಸ್ಲಿಕ್ಕೆ ಆಗಲೇ ಇಲ್ಲ. ಏನು ಮಾಡಬೇಕು ಅಂತ ಚಿಂತಾಕ್ರಾಂತನಾಗಿ ಸರಿ ಮತ್ತೆ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಾನು ಮತ್ತೆ 1000 ಜನರನ್ನು ಪಡೆದಿದ್ದಾನೆ. 10,000 ಜನದಿಂದಾಗಿ ಕಡಿಮೆ ಮಾಡಿದ್ದಾನೆ, 1000 ಜನರಿಗೆ ಬಂದಿದ್ದಾನೆ. ಅವರೆಲ್ಲರಿಗೂ ಕೂಡ ಶಬಲಾಶ್ವ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾನೆ. ಅವರಿಗೂ ಕೂಡ ಮತ್ತೆ ತಾನು ತಪಸ್ಸಿಗೆ ಕಳಿಸಿದ್ದಾನೆ. ಒಂದ್ಸಲ ತಿಳ್ಕೋಬೇಕಿಲ್ಲ, ಮತ್ತೆ ಅಲ್ಲಿ ಹೋದರೆ ನಾಡದರು ಬಂದು ಮತ್ತೆ ವೈರಾಗ್ಯ ಉಪದೇಶ ಮಾಡ್ತಾರಂತ ಇಲ್ಲ, ಮತ್ತೆ ಅಲ್ಲೇ ನಾರಾಯಣ ಸರೋವರಕ್ಕೆ ಕಳಿಸಿದ್ದಾನೆ. ಅವರಿಗೂ ಮತ್ತೆ ಸೇಮ್ ನಾಡದರು ಬಂದಿದ್ದಾರೆ, ಸೇಮ್ ಕೂಟ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅವರೂ ಕೂಡ ವಿರಕ್ತರಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ದಕ್ಷ ಪ್ರಜಾಪತಿಗೆ ಉರಿ ಹತ್ಕೊಂಡಿದೆ, ಬಹಳ ಸಿಟ್ಟಿಗೆ ಬಂದಿದ್ದಾನೆ. ನಾರದರು ನನ್ನ ಮಕ್ಕಳೆಲ್ಲರಿಗೂ ಕೂಡ ಸನ್ಯಾಸವನ್ನು ಕೊಡಿಸಿಬಿಡುತ್ತಾ ಇದ್ದಾರೆ ಅಂತ ಸಿಟ್ಟಿಗೆ ಬಂದು ತಾನು ಶಾಪವನ್ನು ಕೊಟ್ಟಿದ್ದಾನೆ ನಾರದರಿಗೆ. ನೀವು ಒಂದು ಕಡೆಗೆ ನಿಲ್ಲೋದೇ ಬೇಡ, ಎಲ್ಲ ಕಡೆಗೂ ಕೂಡ ಸಂಚಾರವನ್ನು ಮಾಡ್ತಾ ಇರ್ರಿ ಅಂತ. ನಾರದ ಹೇಳಿದ್ರು, ಬಹಳ ಉತ್ತಮ ಕೆಲಸ ಮಾಡಿ, ನನಗೂ ಅದೇ ಬೇಕಾಗಿದೆ, ನೀನು ಹೇಳದೇ ಇದ್ರೇನೋ ನಾನು ಓಡಾಡುತ್ತಾನೆ ಇರುತ್ತೇನೆ. ಅದು ಹೆಂಗಂದ್ರೆ ಈಗ ಫ್ರೀ ಬಸ್ ಮಾಡ್ಯಾರ ನೋಡ್ರಿ, ಹೆಂಗಸರು ಬೇಕಾದಂಗೆ ಓಡಾಡ್ತಾನೆ ಇರ್ತಾರೆ, ಅದಕ್ಕೆ ಬೆಂಕಿಗೆ ತುಪ್ಪ ಹಾಕಿದಾಗ ಫ್ರೀ ಬಸ್ನು ಮಾಡಿಬಿಟ್ರೆ ಹಂಗೆ ನಾರದರಿಗೆ ಅದಕ್ಕೆ ಶಾಪನೂ ಕೂಡ ತೋಡಾಗಿದೆ. ಅವರು ಅವಶ್ಯವಾಗಿ ಕೂಡ ನಾನು ಸಂಚಾರ ಮಾಡುತ್ತೇನೆ ಅಂತ ಹೇಳಿಬಿಟ್ಟು ಭಗವಂತನ ಸ್ಮರಣೆ ಮಾಡ್ತಾ ಎಲ್ಲ ಕಡೆಗೂ ಕೂಡ ತಾವು ಸಂಚಾರ ಮಾಡ್ತಾ ಇದ್ದಾರೆ. ಅವರು ಆಗ ದಕ್ಷ ಪ್ರಜಾಪತಿ ಕೆಲವು ಮಾತುಗಳನ್ನು ಹೇಳ್ತಾನೆ. ನೇತ್ಥಂ ಪುಂಸೋ ವಿರಾಗಸ್ಯ, ಕೇವಲ ಉಪದೇಶವನ್ನು ಮಾಡಿದ ಮಾತ್ರಕ್ಕೆ ಪುರುಷನಿಗೆ ವೈರಾಗ್ಯ ಬರೋದಿಲ್ಲ. ನೀವು ಉಪದೇಶವನ್ನು ಮಾಡಿದರೆ ಅವರಿಗೆ ವೈರಾಗ್ಯ ಬಂದುಬಿಡುತ್ತಾ ಅಂತ ಅಂದುಕೊಂಡಿದ್ದೀರಾ? ಸರ್ವತಾ ಬರೋದಿಲ್ಲ. ನಾನು ಭೂಯ ನಜಾನಾತಿ ಪುಮಾನ್ ವಿಷಯ ತೀಕ್ಷ್ಣತಾ,
ತಾನು ಸ್ವಯಂ ಅನುಭವಿಸದೇನೆ ಆ ವಿಷಯಗಳ ತೀಕ್ಷ್ಣತೆ ಏನಿದೆ ಅಂತ ಅನ್ನೋದು ತಾನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ತಾನು ಅನುಭವಿಸಿ ಆ ವಿಷಯಗಳು ತುಚ್ಛವಾಗಿದೆ ಎಂಬುದಾಗಿ ತಿಳಿದುಕೊಂಡು ತಾನು ವಿರಕ್ತನಾದರೆ ಆ ವೈರಾಗ್ಯ ದೃಢವಾಗಿರುತ್ತದೆ. ಕೇವಲ ಯಾರೋ ಉಪದೇಶವನ್ನು ಮಾಡಿದ್ರು ಅಂತ ತಾನು ವೈರಾಗ್ಯವನ್ನು ಹೊಂದಿದ ಅಂತಂದರೆ ಆಗ ಆ ವೈರಾಗ್ಯ ಸ್ಥಿರವಾಗಿ ಉಳಿಯೋದಿಲ್ಲ ಎಂಬುದಾಗಿ ಆ ದಕ್ಷ ಪ್ರಜಾಪತಿ ಹೇಳುತ್ತಾ ಇದ್ದಾನೆ. ಹಾಗಾಗಿ ಒಬ್ಬ ಸಣ್ಣ ಬಾಲಕರು ಅವರಿಗೆ ಏನೂ ಗೊತ್ತೇ ಇಲ್ಲ, ಹಾಗಾಗಿ ಅಂತಹ ಬಾಲಕರಿಗೆ ತಪ್ಪು ಮಾರ್ಗವನ್ನು ತೋರಿಸಿಬಿಟ್ಟಿದ್ದೀರಿ, ಸನ್ಯಾಸವನ್ನು ಕೊಟ್ಟು ಬಿಟ್ಟಿದ್ದೀರಿ ಎಂಬುದಾಗಿ ಆ ಶಾಪವನ್ನು ಕೊಟ್ಟಿದ್ದಾನೆ. ಇನ್ನು ಮುಂದೆ ಪ್ರಜಾಸರ್ಗವನ್ನಂಥದ್ದು ಮಾಡಬೇಕು. ಹಾಗಾಗಿ ಮತ್ತೆ ದಕ್ಷ ಪ್ರಜಾಪತಿ ಆಲೋಚನೆ ಮಾಡಿದ, ನಾನು ಮತ್ತೆ ಗಂಡಸು ಮಕ್ಕಳನ್ನು ಪಡೆದ್ರೆ ಮತ್ತೆ ಇವರು ಎಲ್ಲಿ ಬಂದು ಸನ್ಯಾಸಾಶ್ರಮವನ್ನು ಕೊಟ್ಟು ಬಿಡುತ್ತಾರೋ ಅಂತ ಅಂಜಿಕೆಯಿಂದಾಗಿ ಈ ಸಲ ಸ್ತ್ರೀಯರನ್ನು ತಾನು ಹುಟ್ಟಿಸಿದ್ದಾನೆ. 60 ಜನ ಸ್ತ್ರೀಯರನ್ನು ತಾನು ಹೊಂದಿದ್ದಾನೆ. ಷಷ್ಠಿಂ ಸಂಜನಯಾಮಾಸ ದುಹಿತೃಹು ಪಿತೃವತ್ಸಲಾಹ. ಅಂದು ಇನ್ನು ಸ್ತ್ರೀಯರಿಗೆ ಸನ್ಯಾಸ ಕೊಡುವಂತಹ ಪದ್ಧತಿ ಇನ್ನೂ ಬಂದಿರಲಿಲ್ಲ. ಅದು ಬಂದಿತ್ತು ಅಂತಂದರೆ ತಾನು ಅದನ್ನು ಕೂಡ ಆ ಪ್ರಯತ್ನವೂ ಕೂಡ ವ್ಯರ್ಥವಾಗಿಬಿಡ್ತಿತ್ತು. ಅಂತೂ ತಾನು 60 ಜನರನ್ನು ಪಡೆದಿದ್ದಾನೆ. ದದೌಸ ದಶ ಧರ್ಮಾಯ, 10 ಜನರನ್ನು ಧರ್ಮರಾಜನಿಗೆ ಕೊಟ್ಟು ವಿವಾಹ ಮಾಡಿದ್ದಾನೆ. ಕಶ್ಯಪಾಯ 13, ಇನ್ನು 13 ಜನರನ್ನು ಕಶ್ಯಪ ಋಷಿಗಳಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ದಾನೆ. ಕಾಳಸ್ಯ ನಯನೇ ಯುಕ್ತಾ 27 ಮಿಂದವೇ, ಇನ್ನು 27 ಜನರನ್ನು ಚಂದ್ರನಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಭೂತಗಳಿಗೆ ಅಂಗಿರಸ್ ಋಷಿಗಳಿಗೆ ಹಾಗೂ ಅಗ್ನಿಗೆ ಮತ್ತು ಅಶ್ವಿನಿ ದೇವತೆಗಳಿಗೆ ಇಬ್ಬರಿಬ್ಬರನ್ನು ಕೊಟ್ಟು ತಾನು ವಿವಾಹವನ್ನು ಮಾಡಿದ್ದಾನೆ. ಹೀಗೆ 60 ಜನರನ್ನು ಕೂಡ ಬೇರೆ ಬೇರೆಯವರಿಗೆ ಕೊಟ್ಟು ತಾನು ವಿವಾಹವನ್ನು ಮಾಡಿದ್ದಾನೆ. ಅಥಾತ ಶ್ರೂಯತಾಂಶೋ ಯೋದಿತೇ ಅನುಪೂರ್ವಶಃ ಯಚ್ಚ ನಾರಾಯಣೋ ದೇವ ಸ್ವಾಂಶೇನಾವತರತ್ ವಿಭುಹು ಎಂಬುದಾಗಿ ಅಲ್ಲಿ ಮುಖ್ಯವಾಗಿ ಕಶ್ಯಪರಿಗೆ 13 ಜನರನ್ನು ಕೊಟ್ಟಿದ್ದಾನೆಯಲ್ಲ, ಅದರಲ್ಲಿ ಒಬ್ಬಳು ಅದಿತಿ ದೇವಿ. ಆ ಅದಿತಿ ದೇವಿಯ ಗರ್ಭದಲ್ಲಿಯೇ ಸಾಕ್ಷಾತ್ತು ಸರ್ವೋತ್ತಮನಾದಂತಹ ಪರಮಾತ್ಮ ವಾಮನ ರೂಪದಾಗಿ ಅವತಾರವನ್ನು ಮಾಡುವನಿದ್ದಾನೆ. ಅಂತಹ ಅದಿತಿಯ ವಂಶವನ್ನು ಹೇಳುತ್ತೇನೆ ಕೇಳ್ರಿ ಅಂತ ಹೇಳಿಬಿಟ್ಟು ಅಲ್ಲಿ 12 ಆದಿತ್ಯರು ಹುಟ್ಟುತ್ತಾರೆ. ವಿವಸ್ವಾನ್, ಅರ್ಯಮ ಮೊದಲಾದಂತಹ 12 ಜನ ಸೂರ್ಯರು ಆದಿತ್ಯರು, ಅದಿತಿ ದೇವಿಯ ಮಕ್ಕಳು. ಆದ್ದರಿಂದಾಗಿ ಆದಿತ್ಯರು ಎಂಬುದಾಗಿ ಅವರಿಗೆ ಹೆಸರು. ಅವರಲ್ಲಿ ಒಬ್ಬನು ತ್ವಷ್ಟ ಎಂಬುದಾಗಿ ಒಬ್ಬನ ಹೆಸರು. ಆ ತ್ವಷ್ಟ ಅನ್ನುವಂತಹ ಆದಿತ್ಯನು ತ್ವಷ್ಟು ದೈತ್ಯಾನುಜ ಭಾರ್ಯ ರಚನಾ ನಾಮ ಕನ್ಯಕ. ಆ ತ್ವಷ್ಟ ಅನ್ನುವಂತಹ ಆದಿತ್ಯನು ರಚನಾ ಅನ್ನುವಂತಹ ಸ್ತ್ರೀಯನ್ನು ವಿವಾಹ ಮಾಡಿಕೊಳ್ಳುತ್ತಾನೆ. ಆ ರಚನಾ ಅನ್ನುವಂತಹ ಸ್ತ್ರೀಯಾದರೂ ದೈತ್ಯರ ತಂಗಿಯಾಗಿರುತ್ತಾಳೆ. ಅಂತಹ ದೈತ್ಯರ ತಂಗಿಯಾದಂತಹ ರಚನಾ ಅನ್ನುವಂತಹ ಅವಳನ್ನು ಮದುವೆಯಾಗುತ್ತಾನೆ. ಅಲ್ಲಿ ವಿಶ್ವರೂಪಾಚಾರ್ಯರು ಅನ್ನುವಂತಹ ಸಂತಾನವನ್ನು ಹೊಂದುತ್ತಾನೆ. ಆ ವಿಶ್ವರೂಪಾಚಾರ್ಯರನ್ನು ಈ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಪೌರೋಹಿತ್ಯಕ್ಕಾಗಿ ಅಂತ ಅವರನ್ನು ಆಶ್ರಯಿಸುತ್ತಾರೆ. ಬೃಹಸ್ಪತ್ಯಾಚಾರ್ಯರು ತಾವು ಸಿಟ್ಟು ಮಾಡಿಕೊಂಡು ತಾವು ನಿವೃತ್ತರಾದಾಗ ಆಗ ದೈತ್ಯರಿಂದಾಗಿ ಆಗುವಂತಹ ಪರಾಭವವನ್ನು ತಾವು ನಿಲ್ಲಿಸುವುದಕ್ಕಾಗಿ ಅಂತ ವಿಶ್ವರೂಪಾಚಾರ್ಯರನ್ನು ಹೊಂದುತ್ತಾರೆ ಅನ್ನುವಂತಹ ಕಥೆಯನ್ನು ಶುಕಾಚಾರ್ಯರು ಹೇಳಿದಾಗ ಆಗ ಪರೀಕ್ಷಿತ್ ರಾಜ ಕೇಳುತ್ತಾ ಇದ್ದಾನೆ. ಯಸ್ಯ ಹೇತೋ ಪರಿತ್ಯಕ್ತಾ ಆಚಾರ್ಯೇನ ಆತ್ಮನಸ್ತುರಾಹ. ಬೃಹಸ್ಪತ್ಯಾಚಾರ್ಯರು ದೇವತೆಗಳನ್ನು ಯಾಕೆ ಪರಿತ್ಯಾಗವನ್ನು ಮಾಡಿದ್ದಾರೆ, ತಾವು ವಿಶ್ವರೂಪಾಚಾರ್ಯರನ್ನು ಹೊಂದುವಂತಹ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳಿದಾಗ ಅದಕ್ಕೆ ಹೇಳುತ್ತಾ ಇದ್ದಾರೆ. ಒಂದು ಸಲ ಎಲ್ಲ ದೇವತೆಗಳು ಕೂಡ ಸಭೆಯಲ್ಲಿ ಕೂತಿದ್ದಾರೆ. ಇಂದ್ರನು ಕೂಡ ತನ್ನ ಆಸನದ ಮೇಲೆ ಕೂತು ತಾನು ಪೌಳೋಮಿಯನ್ನು ಅಂತಂದರೆ ಶಚೀದೇವಿಯನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಕೂತಿದ್ದಾನೆ. ಆಗ ಬೃಹಸ್ಪತ್ಯಾಚಾರ್ಯರು ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ. ಆ ಗುರುಗಳ ಸ್ಥಾನ ಅಂತಲೂ ಬಹಳ ದೊಡ್ಡದು. ಹಾಗಾಗಿ ಎಲ್ಲ ದೇವತೆಗಳು ಕೂಡ ಎದ್ದು ನಿಂತಿದ್ದಾರೆ. ಆದರೆ ಇಂದ್ರನು ಐಶ್ವರ್ಯದ ಮದದಿಂದಾಗಿ ತಾನು ಎದ್ದು ನಿಲ್ಲಲಿಲ್ಲ. ಬೃಹಸ್ಪತ್ಯಾಚಾರ್ಯರು ಬಂದಿದ್ದಾರೆ, ಅವರಿಗೆ ಅವಮಾನವಾಗಿದೆ. ಈ ರೀತಿಯಾಗಿ ಅಪಚಾರವಾದದ್ದನ್ನು ಕಂಡು ಅವರು ಏನು ಮಾತನಾಡಲೇ ಇಲ್ಲ, ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ. ಕೂಡಲೇ ಇಂದ್ರನಿಗೆ ಎಚ್ಚರವಾಗಿದೆ, ನಾನು ಮಾಡಿದ್ದು ಬಹಳ ದೊಡ್ಡ ಅಪರಾಧವಾಯಿತು, ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನವನ್ನು ಮಾಡಿದೆ ಎಂಬುದಾಗಿ ಆ ಬೃಹಸ್ಪತ್ಯಾಚಾರ್ಯರನ್ನು ಹಿಂಬಾಲಿಸಿ ಹೋಗಿದ್ದಾನೆ. ಬೃಹಸ್ಪತ್ಯಾಚಾರ್ಯರು ತಮ್ಮ ಮನೆಗೆ ಹೋಗಿದ್ದಾರೆ. ಇಂದ್ರನೂ ಕೂಡ ಅವರ ಮನೆಯಲ್ಲಿ ಹೋಗಿ ನೋಡುತ್ತಾನೆ. ಬೃಹಸ್ಪತ್ಯಾಚಾರ್ಯರು ಅಲ್ಲಿಂದ ಅದೃಶ್ಯರಾಗಿ ಬಿಟ್ಟಿದ್ದಾರೆ. ಅವರು ಎಲ್ಲಿಗೆ ಹುಡುಕಿದರೂ ಕೂಡ ಕಾಣಿಸುತ್ತಾ ಇಲ್ಲ. ಆಗ ಎಲ್ಲ ಅಸುರರು ಕೂಡ ಬಂದು ಆ ದೇವತಾಲೋಕವನ್ನು ಆಕ್ರಮಣವನ್ನು ಮಾಡೋದಕ್ಕಾಗಿ ಬರುತ್ತಾ ಇದ್ದಾರೆ. ಆಗ ಇಂದ್ರನು ಮತ್ತು ಎಲ್ಲ ದೇವತೆಗಳು ಕೂಡ ಸೇರಿ ಬ್ರಹ್ಮದೇವರನ್ನು ಶರಣು ಹೋಗಿದ್ದಾರೆ. ಹೀಗೆ ಬೃಹಸ್ಪತ್ಯಾಚಾರ್ಯರ ಅವಮಾನವಾಗಿದೆ ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳುತ್ತಾರೆ, ಬಹಳ ತಪ್ಪು ಕೆಲಸವನ್ನು ಮಾಡಿದ್ದೀರಿ. ಅಹೋಬತ ಸುರಶ್ರೇಷ್ಠಾ ಹ್ಯಭದ್ರಮ್ಮ ಕೃತಂ ಮಹತ್ ಬ್ರಹ್ಮಿಷ್ಟಂ ಬ್ರಾಹ್ಮಣಂ ದಾಂತಂ ಐಶ್ವರ್ಯಾನ್ ಅಭ್ಯನಂದತ. ಆ ಐಶ್ವರ್ಯ ಮತದಿಂದಾಗಿ ನೀವು ಆ ಬ್ರಾಹ್ಮಣರಾದಂತಹ ಬೃಹಸ್ಪತ್ಯಾಚಾರ್ಯರನ್ನು, ನಿಮ್ಮ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರನ್ನು ಏನು ತಿರಸ್ಕಾರವನ್ನು ಮಾಡಿದ್ದೀರೋ ಬಹಳ ತಪ್ಪು ಕೆಲಸವನ್ನು ಮಾಡಿದ್ದೀರಿ. ನ ವಿಪ್ರ ಗೋವಿಂದ ಗವೀಶ್ವರಾಣ ಭವಂತ್ಯವಧ್ಯಾನಿ ನರೇಶ್ವರಾಣ ತದ್ವಿಶ್ವರೂಪಂ ಭಜತಾಶು ವಿಪ್ರಂ ತಪಸ್ವಿನಂ ಸ್ವಾಷ್ಟಮಥಾತ್ಮವಂತಂ. ಹಾಗಾಗಿ ಮತ್ತೆ ನೀವು ಬ್ರಾಹ್ಮಣರನ್ನು ಹೊಂದಬೇಕು. ಯಾಕಂದರೆ ಎಲ್ಲಿ ಬ್ರಾಹ್ಮಣರ ಆಶ್ರಯವಿರುತ್ತದೆ
ಮತ್ತು ಗೋವುಗಳ ಆಶ್ರಯವಿರುತ್ತದೆ. ಮತ್ತು ಯಾರಿಗೆ ಗೋವಿಂದನು ಭಗವಂತನು ಆಶ್ರಯನಾಗಿರುತ್ತಾನೆಯೋ ಅವರಿಗೆ ಯಾವ ಹಾನಿಯೂ ಕೂಡ ಆಗೋದಿಲ್ಲ. ಹಾಗಾಗಿ ಒಂದು ಕೆಲಸವನ್ನು ಮಾಡಿರಿ. ತ್ವಷ್ಟೃವಿನ ಮಗನಾದಂತಹ ವಿಶ್ವರೂಪಾಚಾರ್ಯನು ಇದ್ದಾನೆ. ಆ ವಿಶ್ವರೂಪಾಚಾರ್ಯರನ್ನು ಹೊಂದಿ ನೀವು ಗುರುಗಳನ್ನಾಗಿ ಪಡೆಯಿರಿ, ಆಚಾರ್ಯರನ್ನಾಗಿ ಪಡೆಯಿರಿ ಎಂಬುದಾಗಿ ಹೇಳಿದಾಗ ಅವರೆಲ್ಲರೂ ಕೂಡ ದೇವತೆಗಳು ಹೋಗಿ ವಿಶ್ವರೂಪಾಚಾರ್ಯರು ಅಂತಂದರೆ ಅವರಿಗೆ ಮಕ್ಕಳಿದ್ದಂತೆ, ಅವರೆಲ್ಲರೂ ಕೂಡ ದೇವತೆಗಳು, ತ್ವಷ್ಟೃವು ಕೂಡ ದೇವತೆ, ಅವರ ಮಗ ಅಂತಂದರೆ ಇವರ ಮಗನೇ ಇದ್ದಂತೆ. ಹಾಗಾಗಿ ವಿಶ್ವರೂಪಾಚಾರ್ಯರಿಗೆ ಹೇಳುತ್ತಾ ಇದ್ದಾರೆ, ಅಭ್ಯರ್ಥಿತ ನೀವು ನಮ್ಮ ಪೌರೋಹಿತ್ಯ ಕೆಲಸವನ್ನು ನೀವು ಮಾಡಬೇಕು ಎಂಬುದಾಗಿ ಕೇಳುತ್ತಾ ಇದ್ದಾರೆ. ಆಗ ವಿಶ್ವರೂಪಾಚಾರ್ಯರು ಹೇಳುತ್ತಾ ಇದ್ದಾರೆ, ವಿಗರ್ಹಿತಂ ಧರ್ಮಶೀಲೈ ಬ್ರಹ್ಮವರ್ಚ ಉಪವ್ಯಯಂ. ಇಂತಹ ಪೌರೋಹಿತ್ಯವನ್ನು ಮಾಡುವಂತ ಹೇಳುತ್ತಾ ಇದ್ದೀರಲ್ಲ, ಇಂತಹ ಕೆಲಸದಲ್ಲಿ ನಾನು ಪ್ರವೃತ್ತನಾಗೋದಿಲ್ಲ. ಯಾಕೆ ಅಂತಂದರೆ ಆ ಪೌರೋಹಿತ್ಯವನ್ನು ಮಾಡಿಸಿದರೆ ಬ್ರಹ್ಮವರ್ಚಸ್ಸೆಲ್ಲವೂ ಕೂಡ ನಾಶವಾಗಿ ಹೋಗುತ್ತದೆ. ಹಾಗಾಗಿ ಅಂತಹ ಪೌರೋಹಿತ್ಯದಲ್ಲಿ ನಾನು ಪ್ರವೃತ್ತನಾಗೋದಿಲ್ಲ. ಮತ್ತು ಪೌರೋಹಿತ್ಯವನ್ನು ಮಾಡಿಸದೇ ಇದ್ದರೆ ಧನ ಅಂತನೋದು ಇಲ್ಲಿಂದ ಹುಟ್ಟೋದು, ಧನ ಇಲ್ಲದೇ ಇದ್ದರೆ ನೀವು ಬದುಕೋದು ಹೇಗೆ ಎಂಬುದಾಗಿ ಕೇಳಿದರೆ ಅದಕ್ಕೆ ಕೆಲವು ಮಾತುಗಳನ್ನು ಹೇಳುತ್ತಾರೆ. ಅಕಿಂಚನಾನಾಂ ಹಿ ಧನಂ ಶಿಲೋಂಚನಂ ಸತೇನ ನಿರ್ವರ್ತಿತ ಸಾಧು ಸತ್ಕ್ರಿಯ ಕಥಂ ವಿಗರ್ಹ್ಯಂತು ಕರೋಮ್ಯಧೀಶ್ವರಾ ಪೌರೋಧಸಂ ಹೃಷ್ಯತಿ ಏನ ದುರ್ಮತಿ. ಯಾರು ಅಕಿಂಚನರು, ಧನವಿಲ್ಲದೇ ಇದ್ದವರು ಇದ್ದಾರೆಯೋ ಅವರು ಶಿಲೋಂಚ ವೃತ್ತಿಯಿಂದಾಗಿ ಜೀವನವನ್ನು ಮಾಡಬೇಕು. ಶಿಲಾವೃತ್ತಿ ಹಾಗೂ ಊಂಚ ವೃತ್ತಿ ಎಂಬುದಾಗಿ ಎರಡು ವೃತ್ತಿಗಳಿವೆ. ಆ ವೃತ್ತಿಗಳಿಂದಾಗಿ ತಾವು ಜೀವನವನ್ನು ಮಾಡಬೇಕು. ಅಂತಂದರೆ ಮಾರ್ಕೆಟ್ಗಳಲ್ಲಿ ಪಲ್ಲೆಕಾಯಿಯನ್ನು ಇಟ್ಕೊಂಡು ಮಾಡ್ತಾರಲ್ಲ, ಮಾಡಿದ ಮೇಲೆ ಕೆಲವು ಪಲ್ಲೆಕಾಯಿಯನ್ನು ಕೆಳಗೆ ಬಿದ್ದಿರ್ತವೆ, ಅಂಥದನ್ನು ತೆಗೆದುಕೊಂಡು ಬಂದು ತಾವು ಜೀವನವನ್ನು ಮಾಡಬೇಕು. ಇನ್ನು ಧಾನ್ಯಗಳನ್ನೆಲ್ಲ ಬೇರ್ಪಡಿಸೋದಕ್ಕಾಗಿ ಅಂತ ಏನು ಇಟ್ಟಿರ್ತಾರೆ, ಅದನ್ನು ತೆಗೆದುಕೊಂಡು ಹೋಗಬೇಕಾದ ಕೆಲವು ಧಾನ್ಯಗಳು ಕೆಳಗೆ ಬಿದ್ದಿರುತ್ತವೆ, ಅದನ್ನು ತೆಗೆದುಕೊಂಡು ಬಂದು ತಾವು ಜೀವನವನ್ನು ನಡೆಸಬೇಕು. ಹೊರತು ಇಂತಹ ಪೌರೋಹಿತ್ಯವನ್ನು ಮಾಡಿಸಬಾರದು. ಅದರಿಂದಲೇ ತಾವು ಜೀವನವನ್ನು ಮಾಡಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ಇಂತಹ ಪೌರೋಹಿತ್ಯವನ್ನು ಮಾಡಿಸೋದು ಸರಿಯಲ್ಲ ಅಂತ ಹೇಳುತ್ತಾನೆ. ಹಾಗಿದ್ರೂ ಕೂಡ ನನ್ನ ತಂದೆಯ ಸ್ಥಾನದಲ್ಲಿ ನೀವೆಲ್ಲರೂ ಕೂಡ ಇದ್ದೀರಿ. ಹಾಗಾಗಿ ಮಕ್ಕಳಿಗೆ ಪರಮ ಕರ್ತವ್ಯ ಅಂತಂದರೆ ತಂದೆ ತಾಯಿಯಿಂದ ಸೇವೆಯನ್ನು ಮಾಡೋದು. ಅವರು ಏನು ಹೇಳುತ್ತಾರೆ, ಅವರು ಏನು ಆಜ್ಞೆಯನ್ನು ಮಾಡುತ್ತಾರೆ ಅದನ್ನು ಮಾಡೋದು. ತಥಾಪಿ ನ ಪ್ರತಿಬ್ರೂಯಾಂ ಗುರು ಪ್ರಾರ್ಥಿತಂ ಕಿಯತ್ ಭವತಾಂ ಪ್ರಾರ್ಥಿತಂ ಸರ್ವಂ ಪ್ರಾಣೈರರ್ಥೀಷ್ಟ ಸಾಧಯೇ. ನೀವೇನು ಕೇಳುತ್ತಾ ಇದ್ದೀರೋ ನಾನು ಪ್ರಾಣ ಕೊಟ್ಟಾದರೂ ಚಿಂತೆ ಇಲ್ಲ, ನಾನು ಆ ಕಾರ್ಯವನ್ನು ಮಾಡಿಸುತ್ತೇನೆ ಎಂಬುದಾಗಿ ತಾವು ಆ ಪೌರೋಹಿತ್ಯವನ್ನು ಮಾಡಿಸೋದಕ್ಕಾಗಿ ತಾವು ಸಿದ್ಧರಾಗಿ ಇಂದ್ರನಿಗೆ ದಿವ್ಯವಾದಂತಹ ನಾರಾಯಣ ಕವಚವನ್ನು ಉಪದೇಶವನ್ನು ಮಾಡುತ್ತಾರೆ. ಯಾವ ನಾರಾಯಣ ಕವಚವನ್ನು ಧಾರಣೆ ಮಾಡಿದರೆ ಮಂತ್ರಾತ್ಮಕವಾದಂತಹ ಕವಚ, ಅಂದರೆ ಒಂದು ಭೌತಿಕವಾದಂತಹ ಕವಚವಲ್ಲ, ಮಂತ್ರಾತ್ಮಕವಾದಂತಹ ಆ ಭಗವಂತನ ಧ್ಯಾನವನ್ನು ಮಾಡಿದರೆ ಆ ಮಂತ್ರ ಪ್ರತಿಪಾದ್ಯನಾದಂತಹ ನಾರಾಯಣನೇ ಬಂದು ಏನು ರಕ್ಷಣೆ ಮಾಡುವಂತಹ ದಿವ್ಯವಾದಂತಹ ಕವಚವನ್ನು ವಿಶ್ವರೂಪಾಚಾರ್ಯರು ಅವನಿಗೆ ಕೊಟ್ಟಿದ್ದಾನೆ. ಹರಿರ್ವಿದಧ್ಯಾನ್ಮ ಸರ್ವರಕ್ಷಾಂ ನಿಷ್ಠಾಂಗ್ರ ಪದ್ಮಃ ಪತಗೇಂದ್ರ ಪೃಷ್ಠೆ ಇತ್ಯಾದಿಯಾಗಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅನೇಕ ರೂಪಿಯಾದಂತಹ ಪರಮಾತ್ಮನು ನಮ್ಮನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವಂತಹ ನಾರಾಯಣ ಕವಚ. ಭಗವಂತನು ನಮಗೆ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆಯನ್ನು ಮಾಡಲಿ. ಇಂತಹ ಪರಮಾತ್ಮ ಅಂದರೆ ನಿಷ್ಠಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ, ತನ್ನ ಪಾದಕಮಲಗಳನ್ನು ಆ ಗರುಡನ ಮೇಲೆ ಇಟ್ಟಿರುವಂತಹ ಆ ಪರಮಾತ್ಮನು ನಮಗೆ ಸರ್ವರಕ್ಷಾಂ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆಯನ್ನು ಮಾಡಲಿ. ಧರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾಂಧಧಾನೋಷ್ಟ ಗುಣೋಷ್ಟಬಾಹು, 8 ಭುಜಗಳನ್ನು ಧಾರಣೆ ಮಾಡಿರುವಂತಹ ಪರಮಾತ್ಮ ನಮಗೆ ಎಲ್ಲ ವಿಧವಾಗಿಯೂ ಕೂಡ ರಕ್ಷಣೆಯನ್ನು ಮಾಡಲಿ ಅಂತ ಹೇಳಿಬಿಟ್ಟು, ಜಲದಲ್ಲಿ ಮತ್ಸ್ಯರೂಪಿಯಾದಂತಹ ಪರಮಾತ್ಮನು ರಕ್ಷಣೆ ಮಾಡಲಿ. ಇನ್ನು ಭೂಮಿಯ ಮೇಲೆ ಸ್ಥಳೇಶ ಮಾಯಾವಟು ವಾಮನೋವ್ಯಾತ್, ವಾಮನ ರೂಪಿಯಾದಂತಹ ಪರಮಾತ್ಮನ ರಕ್ಷಣೆ ಮಾಡಲಿ. ಇನ್ನು ಆಕಾಶದಲ್ಲಿ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮನು ರಕ್ಷಣೆ ಮಾಡಲಿ. ಇನ್ನು ದುರ್ಗೇಶ್ವಟವ್ಯಾಯಿ ಮಖಾದಿಶು ಪ್ರಭು ಪಾಯಾನ್ ನರಸಿಂಹೋ ಸುರ ಯೂಥಪಾರಿಹಿ. ಇನ್ನು ದುರ್ಗವಾದಂತಹ ಅರಣ್ಯಗಳಿಗೆ ಹೋದಾಗ, ಅಂತಹ ಭಯಂಕರ ಪ್ರಾಣಿಗಳಿರುವಂತಹ ವನಗಳಿಗೆ ಅರಣ್ಯಗಳಿಗೆ ಹೋದಾಗ ನರಸಿಂಹರೂಪಿಯಾದಂತಹ ಪರಮಾತ್ಮನು ಅಂತಹ ಪ್ರಾಣಿಗಳಿಂದಾಗಿ ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ನರಸಿಂಹದೇವರ ಸ್ಮರಣೆಯನ್ನು ಮಾಡಿದರೆ ಧ್ಯಂ ದದಾನಾಹ ಹೃದಯೇಶು ಶತ್ರವಃ ಪರಾಜಿತಾ ಸಹ ಅಪನಿಲಾಯಂತ ಎಂಬುದಾಗಿ ಮನ್ನಿ ಸೂಕ್ತದಲ್ಲಿ ಹೇಳಿದಂತೆ ಎಲ್ಲ ಶತ್ರುಗಳು, ಎಲ್ಲ ಕ್ರೂರವಾದಂತಹ ಪ್ರಾಣಿಗಳು ಅವರೆಲ್ಲರೂ ಕೂಡ ಆ ನರಸಿಂಹದೇವರ ಸ್ಮರಣೆಯಿಂದಾಗಿ ಅವರು ತಮ್ಮ ಹೃದಯದಲ್ಲಿ ಭಯವನ್ನು ತುಂಬಿಕೊಂಡು ತಾವು ಓಡಿ ಹೋಗುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಹಾಗಾಗಿ ಆ ನರಸಿಂಹದೇವರ ಸ್ಮರಣೆಯನ್ನು ಮಾಡಬೇಕು. ಅದು ಕೂಡ ವಿಶೇಷವಾಗಿ ಈಗ ನಾವು ವಿವಾಹವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಈ ವಿವಾಹದ ಸಂದರ್ಭದಲ್ಲಿ ವಿಶೇಷವಾಗಿ ನರಸಿಂಹದೇವರ ಸ್ಮರಣೆಯನ್ನು ಮಾಡಬೇಕಂತೆ. ಯಾಕೆ ಅಂತಂದರೆ ನಾವು ಮುಂದೆ ಕೇಳುವವರಿದ್ದೇವೆ, ರುಕ್ಮಿಣೀ ದೇವಿ ಕೃಷ್ಣನಿಗೆ ಪತ್ರವನ್ನು ಬರೆದು ಕಳಿಸುತ್ತಾಳೆ ಅಲ್ಲ, ಆಗ ಕೃಷ್ಣನಿಗೆ ಸಂಬೋಧನೆಯನ್ನು ಮಾಡೋದು ಏನಂತ ಸಂಬೋಧನೆ ಮಾಡುತ್ತಾಳೆ ಗೊತ್ತಾ? ನರಸಿಂಹ ಎಂಬುದಾಗಿ ಸಂಬೋಧನೆಯನ್ನು ಮಾಡುತ್ತಾಳೆ. ಯಾಕೆ ಅಂತಂದರೆ ಅಲ್ಲಿ ವ್ಯಾಖ್ಯಾನಕಾರರು ಬಹಳ
ಚೆನ್ನಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂತಂದರೆ ರುಕ್ಮಿಣೀ ದೇವಿಗೆ ಅಂಜಿಕೆ ಖರೆ ಇತ್ತ ಅಂತಂದರೆ ಕೃಷ್ಣ ಎಲ್ಲಿ ಬಂದು ನನ್ನನ್ನು ವಿವಾಹ ಮಾಡಿಕೊಳ್ಳೋದಿಲ್ಲವೋ ಏನೋ, ಎಲ್ಲಿ ಶಿಶುಪಾಲನಿಗೇನೇ ಕೊಟ್ಟು ವಿವಾಹ ಮಾಡಿಬಿಡ್ತಾರೋ ಏನೋ. ಶಿಶುಪಾಲ ಇದ್ದಾನೆ, ಸಾಲ್ವ ಇದ್ದಾನೆ, ಜರಾಸಂಧ ಇದ್ದಾನೆ, ನಮ್ಮ ಅಣ್ಣನಾದಂತಹ ರುಕ್ಮಿ ಇದ್ದಾನೆ, ಇವರೆಲ್ಲರೂ ಇದ್ದಾಗ ಕೃಷ್ಣ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾನೋ ಇಲ್ಲೋ ಅಂತ ಸಂಶಯವಿತ್ತ ಅಂತಂದರೆ ಸರ್ವಥಾ ಸಂಶಯವಿರಲಿಲ್ಲ ಅಂತೆ. ಅದಕ್ಕೇನೆ ನರಸಿಂಹ ಎಂಬುದಾಗಿ ಸಂಬೋಧನೆಯನ್ನು ಮಾಡ್ತಾಳೆ ಅಂತೆ. ಹಾಗಾಗಿ ಸಿಂಹನಂತೆ ನೀನು ಇದ್ದಿ, ಇವರೆಲ್ಲ ನಾಯಿಗಳಂತೆ ಗ್ರಾಮ ಸಿಂಹದಂತೆ ಇದ್ದಾರೆ, ಹಾಗಾಗಿ ನನಗೆ ಇವರಿಂದಾಗಿ ಏನೂ ಭಯವಿಲ್ಲ ಅಂತ ತೋರಿಸಿಕೊಡುವಂತೆ ನರಸಿಂಹ ಎಂಬುದಾಗಿ ತಾನು ಸಂಬೋಧನೆಯನ್ನು ಮಾಡುತ್ತಾಳೆ ಎಂಬುದಾಗಿ ನಮಗೆ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾರೆ. ಹಾಗಾಗಿ ಅಂತಹ ನರಸಿಂಹ ರೂಪಿಯಾದಂತಹ ಪರಮಾತ್ಮನ ಸಂದರ್ಭದಲ್ಲಿ ರುಕ್ಮಿಣೀ ದೇವಿ ಮಾಡಿದ್ದಾಳೆ. ಹಾಗಾಗಿ ವಿವಾಹದ ಸಂದರ್ಭದಲ್ಲಿ ನಾವು ಕೂಡ ಮಾಡಿದರೆ ನರಸಿಂಹದೇವರು ಎಲ್ಲ ಅರಿಷ್ಟಗಳನ್ನು ಕೂಡ ಪರಿಹಾರವನ್ನು ಮಾಡುತ್ತಾರೆ. ನರಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತ, ಎಲ್ಲ ದುರಿತಗಳನ್ನು ಪರಿಹಾರ ಮಾಡುವಂತಹ ನರಸಿಂಹದೇವರ ಸ್ಮರಣೆಯನ್ನು ಆ ನಾರಾಯಣ ಕವಚದಲ್ಲಿ ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಇನ್ನು ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದುರ್ ನಿಪತಂಶ ಗರ್ಭಾಹ, ಆ ನರಸಿಂಹದೇವರು ತಾವು ಅಟ್ಟಹಾಸವನ್ನು ಮಾಡಿದರೆ ಎಲ್ಲ ದಿಕ್ಕುಗಳು ಕೂಡ ಪ್ರತಿಧ್ವನಿಸಬೇಕು. ಆಮೇಲೆ ಎಲ್ಲ ದುಷ್ಟ ಗರ್ಭಗಳೇನಿವೆ ಆ ಗರ್ಭಪಾತವೇ ಆಗಿಬಿಡಬೇಕಂತೆ, ಅಷ್ಟು ಘೋರವಾದಂತಹ ಆ ಭಗವಂತನ ಗರ್ಜನೆ. ಅಂತಹ ನರಸಿಂಹದೇವರು ದುರ್ಗವಾದಂತಹ ಅರಣ್ಯಗಳಲ್ಲಿ ರಕ್ಷಣೆ ಮಾಡಲಿ. ರಕ್ಷತ್ವಸೋ ಮಾಧ್ವನಿ ಯಜ್ಞಕಲ್ಪ, ಅನೇಕ ಗುರುಗಳಲ್ಲಿ ಚರಿತ್ರೆಗಳಲ್ಲಿ ಕೇಳ್ತೀವಿ, ಅವರೆಲ್ಲ ಸಂಚಾರ ಮಾಡಬೇಕಾದ ಘೋರವಾದಂತಹ ಅರಣ್ಯಗಳಿಗೆ ಹೋದಾಗ ಅಲ್ಲಿ ಸಿಂಹಾದಿ ಪ್ರಾಣಿಗಳು ಬಂದಾಗ ಅವರು ಆ ಯಾವ ಭಯಗ್ರಸ್ತರಾಗದೆ ಅವುಗಳನ್ನು ದಾಟಿದ್ದಾರೆ ಅಂತ. ಹೇಗೆ ಆ ಭಗವಂತನ ಸ್ಮರಣೆಯನ್ನು ಮಾಡಿ ತಾವು ದಾಟಿದ್ದಾರೆ, ಹಾಗೆ ನಮಗೂ ಕೂಡ ಆ ಭಗವಂತನು ರಕ್ಷಣೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ರಕ್ಷತ್ವಸೋ ಮಾಧ್ವನಿ ಯಜ್ಞಕಲ್ಪ ಸ್ವದಂಶ್ರಯೋನ್ನೀತ ಧರೋವರಾಹ, ಇನ್ನು ಮಾರ್ಗದಲ್ಲಿ ಯಜ್ಞರೂಪಿಯಾದಂತಹ ಯಜ್ಞಪುರುಷನಾದಂತಹ ವರಾಹರೂಪಿಯಾದಂತಹ ಪರಮಾತ್ಮನು ರಕ್ಷಣೆ ಮಾಡಲಿ ಎಂಬುದಾಗಿ. ಇನ್ನು ಅದ್ರಿಕೂಟಗಳಲ್ಲಿ ಅಂತಂದರೆ ಪರ್ವತಗಳಲ್ಲಿ ರಾಮಚಂದ್ರ ದೇವರು ರಕ್ಷಣೆ ಮಾಡಲಿ, ಲಕ್ಷ್ಮಣನಿಂದಾಗಿ ಸಹಿತರಾದಂತಹ ರಾಮಚಂದ್ರ ದೇವರು ರಕ್ಷಣೆಯನ್ನು ಮಾಡಲಿ. ಮಾಂ ಉಗ್ರಸನ್ವ ಅಖಿಲ ಪ್ರಮಾದಾನ್ ನಾರಾಯಣ ಪಾತು ನರಷ್ಟಃ ಅಸಾತ್. ಇನ್ನು ಅನೇಕ ಪ್ರಸಂಗಗಳಲ್ಲಿ ನಮಗೆ ಅಪಹಾಸವಾಗುವಂತಹ ಅವಮಾನವಾಗುವಂತಹ ಪ್ರಸಂಗಗಳು ಬರುತ್ತವೆ. ಅಂತಹ ಪ್ರಸಂಗಗಳಲ್ಲಿ ನರನಾರಾಯಣ ರೂಪಿಯಾದಂತಹ ಪರಮಾತ್ಮ, ಹಿಂದೆ ಕೇಳಿದ್ದಲ್ಲ, ಧರ್ಮನಿಂದಾಗಿ ಮೂರ್ತಿದೇವಿಯಲ್ಲಿ ಹುಟ್ಟಿದಂತಹ ನರನಾರಾಯಣರು ಅವರು ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ದತ್ತಸ್ತಯೋಗಾತ ಯೋಗನಾಥಃ ಪಾಯಾತ್ ಗುಣೇಶಃ ಕಪಿಲ ಕರ್ಮಬಂಧಾತ್. ಇನ್ನು ನಾವು ಕರ್ಮಬದ್ಧರಾಗಿದ್ದೇವೆ, ಸಂಸಾರದಿಂದಾಗಿ ಬದ್ಧರಾಗಿದ್ದೇವೆ. ಇಂತಹ ಕರ್ಮಬಂಧದಿಂದಾಗಿ ಕಪಿಲ ರೂಪಿಯಾದಂತಹ ಪರಮಾತ್ಮನು ತಾನು ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಅನೇಕ ರೂಪಿಯಾದಂತಹ ಪರಮಾತ್ಮನು ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ಕೇಳುತ್ತಾ, ವಿದುಕ್ಷು ದಿಕ್ಷೂರ್ಧಮದ ಸಮಂತ ಅಂತರ್ಬಹಿರ್ ಭಗವಾನ್ ನಾರಸಿಂಹ ಪ್ರಹಾಪಯಲ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ. ಇನ್ನು ನರಸಿಂಹರೂಪಿಯಾದಂತಹ ಪರಮಾತ್ಮನ ದಿಕ್ಕು ವಿದುಕ್ಕುಗಳಲ್ಲಿ ಎಲ್ಲ ಕಡೆಗೂ ಕೂಡ ಪರಮಾತ್ಮ ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ಈ ರೀತಿಯಾಗಿ ಆ ಎಲ್ಲ ನಾರಾಯಣ ಕವಚವನ್ನು ಉಪದೇಶವನ್ನು ಮಾಡಿ ಅಂತಹ ಮಂತ್ರಾತ್ಮಕವಾದಂತಹ ನಾರಾಯಣ ಕವಚವನ್ನು ಆ ಇಂದ್ರನಿಗೆ ತೊಡಗಿಸಿದ್ದಾರೆ ವಿಶ್ವರೂಪಾಚಾರ್ಯರು. ಅದರ ಮಹಿಮೆಯನ್ನು ಕೂಡ ಹೇಳುತ್ತಾರೆ. ಯಾರು ಈ ನಾರಾಯಣ ಕವಚವನ್ನು ಧಾರಣೆ ಮಾಡುತ್ತಾರೆ, ನಿತ್ಯದಲ್ಲೂ ಕೂಡ ನಾರಾಯಣ ಕವಚವನ್ನು ಪಠನೆ ಮಾಡುತ್ತಾರೆ, ಅವರು ಯಾರನ್ನು ನೋಡುತ್ತಾರೆ ಅವರಿಗೆ ಭಯ ಉಂಟಾಗೋದಿಲ್ಲ ಅಂತೆ. ಯಾರು ನಾರಾಯಣ ಕವಚವನ್ನು ಧಾರಣೆ ಮಾಡುತ್ತಾರೆ ಅವರಿಗೆ ಭಯ ಉಂಟಾಗೋದಷ್ಟೇ ಅಲ್ಲ, ಯಾರು ಅವರನ್ನು ನೋಡುತ್ತಾರೆ ಅವರಿಗೂ ಕೂಡ ಭಯ ಅಂತನ್ನೋದು ಇರೋದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಇನ್ನು ಹಿಂದಕ್ಕೆ ಒಬ್ಬ ಪುರುಷನು ತಾನು, ಒಬ್ಬ ಬ್ರಾಹ್ಮಣನು ಈ ನಾರಾಯಣ ಕವಚವನ್ನು ತಾನು ಧಾರಣೆಯನ್ನು ಮಾಡಿದ್ದ. ಅವನು ಒಂದು ಅರಣ್ಯದಲ್ಲಿ ದೇಹವನ್ನು ಪರಿತ್ಯಾಗವನ್ನು ಮಾಡಿದ್ದ. ಅವನ ಸಂಸ್ಕಾರ ಯಾವುದೂ ಕೂಡ ಆಗಿರಲಿಲ್ಲ, ಅಂತ್ಯ ಸಂಸ್ಕಾರಗಳು. ಅಂತಹ ಸಂದರ್ಭದಲ್ಲಿ ಒಬ್ಬ ಪುರುಷ ಚಿತ್ರರಥ ಅಂತನ್ನುವಂತಹ ಗಂಧರ್ವ ಮೇಲೆ ವಿಮಾನದಿಂದಾಗಿ ಹೋಗುತ್ತಾ ಇದ್ದಾನೆ. ಆ ಹೋಗುವಂತಹ ಪ್ರಸಂಗದಲ್ಲಿ ಈ ಅರಣ್ಯದ ಮೇಲೇನೆ ಹೋಗುತ್ತಾ ಇದ್ದಾನೆ. ಆಗ ಆ ಬ್ರಾಹ್ಮಣನ ಮೇಲೆ ಹೋದದ್ದರಿಂದಾಗಿ ಆ ನಾರಾಯಣ ಕವಚವನ್ನು ತಾನು ಧಾರಣೆ ಮಾಡಿದ್ದಾನೆ. ಹಾಗಾಗಿ ಅದರ ಒಂದು ಪ್ರಭಾವದಿಂದಾಗಿ ತಾನು ತಿರ್ಯಕ್ಕಾಗಿ ಉಲ್ಟಾ ತಾನು ಕೆಳಗೆ ಬಿದ್ದಿದ್ದಾನೆ. ಕೆಳಗೆ ಬಿದ್ದಾಗ ಯಾಕೆ ಹೀಗೆ ಬಿದ್ದಿದ್ದೇನೆ ತನಗೆ ಗೊತ್ತಾಗಲಿಲ್ಲ. ಹಾಗಾಗಿ ಅಲ್ಲಿ ವಾಳಕಿಲ್ಯ ಋಷಿಗಳಿದ್ದರು. ಆ ವಾಳಕಿಲ್ಯ ಋಷಿಗಳಿಗೆ ಹೋಗಿ ಕೇಳಿದಾಗ ಅವನು ನಾರಾಯಣ ಕವಚವನ್ನು ಧಾರಣೆ ಮಾಡಿದ್ದಾನೆ. ಹಾಗಾಗಿ ತನ್ನ ಅಂತ್ಯ ಸಂಸ್ಕಾರಗಳನ್ನೆಲ್ಲವನ್ನು ಕೂಡ ನೀನು ಮಾಡು ಎಂಬುದಾಗಿ ಹೇಳಿದಾಗ ಆ ಎಲ್ಲ ಕೆಲಸವನ್ನು ಮುಗಿಸಿ ತಾನು ಮತ್ತೆ ತನ್ನ ವಿಮಾನದಲ್ಲಿ ಹೋಗಿದ್ದಾನೆ. ಅಂತಂದರೆ ಆ ನಾರಾಯಣ ಕವಚವನ್ನು ಧಾರಣೆ ಮಾಡಿದವರ ಆ ಸಾಮರ್ಥ್ಯ ಅಂತನ್ನೋದು ಎಂತಹದ್ದು ಅಂತನ್ನೋದನ್ನು ನಮಗೆ ತಿಳಿಸ್ಕೊಡುತ್ತಾರೆ. ಅವರ ತಿರಸ್ಕಾರವನ್ನು ಕೂಡ ನಮಗೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅವರು ನಮ್ಮನ್ನು ನೋಡಿದರೆ ಸಾಕು, ನಮ್ಮ ಎಲ್ಲ ದೋಷಗಳು ಪರಿಹಾರವಾಗುತ್ತದೆ. ನಕುತಶ್ಚಿತ್ ಭಯಂ ತಸ್ಯ ವಿದ್ಯಾಂ ಧಾರಯಿತೋ ಭವೇತ್ ಇಮಾಂ ವಿದ್ಯಾಂ ಪುರಾ ಕಶ್ಚಿತ್ ಎಂಬುದಾಗಿ ಹೇಳಿಬಿಟ್ಟು ಏತದ್ ಧಾರಯಮಾನಸ್ತು ಯಂ ಯಂ ಪಶ್ಯತಿ ಚಕ್ಷುಷ ಪದಾವಾ ಸಂಸ್ಪೃಶೇತ್ ಸದ್ಯ
ಸಾಧ್ಯ ವಿಮುಚ್ಯತೆ. ಆ ವಿದ್ಯೆಯನ್ನು ಧಾರಣೆ ಮಾಡಿ, ನಾರಾಯಣ ಕವಚವನ್ನು ಧಾರಣೆ ಮಾಡಿ ಯಾರನ್ನು ನೋಡುತ್ತಾರೆ, ಯಾರನ್ನು ಸ್ಪರ್ಶ ಮಾಡುತ್ತಾರೆ, ಅವರಿಗೂ ಕೂಡ ಯಾವ ಭಯವೂ ಕೂಡ ಇರೋದಿಲ್ಲ ಎಂಬುದಾಗಿ ಅಂತಹ ದಿವ್ಯವಾದಂತಹ ನಾರಾಯಣ ಕವಚ. ಆ ನಾರಾಯಣ ಕವಚವನ್ನು ಇಂತಹ ವಿವಾಹದ ಪ್ರಸಂಗದಲ್ಲಿ ನಾವು ಕೇಳಿದ್ದೇವೆ. ಹಾಗಾಗಿ ಆ ನಾರಾಯಣ ಕವಚ ಈ ವಿವಾಹಕ್ಕೂ ಕೂಡ ಅದು ನಮಗೆ ಕವಚವಾಗಿ ಇರಲಿ, ನಮ್ಮನ್ನು ರಕ್ಷಣೆ ಮಾಡಲಿ. ಆ ಅನೇಕ ರೂಪಿಯಾದಂತಹ ಪರಮಾತ್ಮನು ನಮಗೆ ರಕ್ಷಣೆಯನ್ನು ಮಾಡಲಿ. ವಿವಾಹ ಈ ಸಂದರ್ಭದಲ್ಲಷ್ಟೇ ಅಲ್ಲದೆ ಇಡೀ ಜೀವನಕ್ಕೂ ಕೂಡ ಭಗವಂತ ರಕ್ಷಣೆಯನ್ನು ಮಾಡಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ನಾವು ಮಾಡೋಣ. ಹೀಗೆ ವಿಶ್ವರೂಪಾಚಾರ್ಯರು ಆ ನಾರಾಯಣ ಕವಚವನ್ನು ಕೊಟ್ಟಿದ್ದಾರೆ. ಇನ್ನು ಒಂದು ಸಲ ಯಾಗವನ್ನು ಮಾಡಿಸುತ್ತಾ ಇದ್ದಾರೆ. ಅವರಿಗೆ 3 ತಲೆಗಳು, ಸೋಮಪೀಠ, ಸುರಾಪೀಠ, ಅನ್ನಾದ ಎಂಬುದಾಗಿ 3 ತಲೆಗಳು. ಅವರು ಸ್ವಾಹಾಕಾರವನ್ನು ದೇವತೆಗಳಿಗೆ ಹವಿಸ್ಸನ್ನು ಹಾಕುತ್ತಾ ಇದ್ದಾರೆ. ಆದರೆ ಅವರ ತಾಯಿ ಯಾರು ಹೇಳ್ರಿ? ದೈತ್ಯರ ತಂಗಿ ರಚನಾದೇವಿ. ಹಾಗಾಗಿ ಆ ತಾಯಿಯ ಕಡೆಯವರ ಮೇಲೂ ಕೂಡ ಸ್ವಲ್ಪ ಪ್ರೀತಿ. ಸಾಮಾನ್ಯವಾಗಿಯೇ ಮಕ್ಕಳಿಗೆ ತಾಯಿಯ ಕಡೆಯವರ ಮೇಲೆ ಸ್ವಲ್ಪ ಹೆಚ್ಚು ಪ್ರೀತಿ ಇರುತ್ತದೆ. ಹಾಗಾಗಿ ದೇವತೆಗಳಿಗೆ ಆಹುತಿಯನ್ನು ಕೊಡುತ್ತಾರೆ, ಅಲ್ಲಿ ದೈತ್ಯರಿಗೂ ಆಹುತಿಯನ್ನು ಕೊಡುತ್ತಾ ಇದ್ದಾರೆ. ಇದನ್ನು ಕಂಡು ಇಂದ್ರನಿಗೆ ಬಹಳ ಕೋಪ ಬಂದು ಅವರ 3 ಶಿರಸ್ಸನ್ನು ಕೂಡ ತಾನು ಛೇದನೆಯನ್ನು ಮಾಡಿಬಿಟ್ಟಿದ್ದಾನೆ. ಆಗ ಬ್ರಹ್ಮಹತ್ಯೆ ದೋಷ ಬಂತು. ಬ್ರಹ್ಮಹತ್ಯೆ ಅಷ್ಟೇ ಅಲ್ಲ, ಗುರುಹತ್ಯೆ ಮಾಡಿದಂತಹ ದೋಷ ಬಂತು. ಹಾಗಾಗಿ ತಾನು 1 ವರ್ಷದ ಕಾಲ ಆ ಬ್ರಹ್ಮಹತ್ಯೆಯನ್ನು ಸ್ವೀಕಾರ ಮಾಡಿದ್ದಾನೆ. ಆದರೆ ಲೋಕಾಪವಾದವನ್ನು ಪರಿಹಾರ ಮಾಡ್ಕೋಬೇಕು. ತನಗೆ ಬ್ರಹ್ಮಹತ್ಯೆ ಅಂತ ಅನ್ನೋದು ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದರೆ ತಾನು ಅಪರೋಕ್ಷ ಜ್ಞಾನಿ. ಹಾಗಾಗಿ ಅಪರೋಕ್ಷ ಜ್ಞಾನಿಗಳಿಗೆ ಯಾವ ಪಾಪದ ಲೇಪವೂ ಕೂಡ ಆಗೋದಿಲ್ಲ ಎಂಬುದಾಗಿ ನಾವು ಬ್ರಹ್ಮಸೂತ್ರಗಳಲ್ಲಿ ಅನೇಕ ಶಾಸ್ತ್ರದ ಮಾತುಗಳಲ್ಲಿ ನಾವು ತಿಳಿಯುತ್ತೇವೆ. ಹಾಗಾಗಿ ಅವನಿಗೆ ಆ ದೋಷದ ಲೇಪವಾಗೋದಿಲ್ಲ. ಹಾಗಿದ್ದರೂ ಕೂಡ ತಾನು ಲೋಕಾಪವಾದವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ತನ್ನ ಬ್ರಹ್ಮಹತ್ಯೆಯನ್ನು 4 ಕಡೆಗೆ ಹಂಚಿಬಿಟ್ಟಿದ್ದಾನೆ. ಭೂಮಿ, ಅಂಬು, ಧ್ರುವ, ಯೋಷಿತ್ ಎಂಬುದಾಗಿ ಭೂಮಿಯಲ್ಲಿ ತನ್ನ ಬ್ರಹ್ಮಹತ್ಯೆಯನ್ನು ಕೊಟ್ಟಿದ್ದಾನೆ. ಆದರೆ ಕೊಡಬೇಕಾದಾಗ ನಾವ್ಯಾಕೆ ಸ್ವೀಕಾರ ಮಾಡಬೇಕು ಅಂತ ಅವರು ಕೇಳಿದರು. ಅದಕ್ಕೆ ನಿಮಗೆ ಒಂದೊಂದು ವರವನ್ನು ಕೊಡ್ತೀನಿ ಅಂತ ಹೇಳಿದರು. ಭೂಮಿಗೆ ಕೊಡಬೇಕಾದಾಗ ನಿನಗೆ ಯಾರು ಎಷ್ಟು ತೋಡಿದರೂ ಕೂಡ ಅದು ಸ್ವಾಭಾವಿಕವಾಗಿ ಮತ್ತೆ ಮುಚ್ಚಿ ಹೋಗಲಿ, ಎಷ್ಟು ಖಾತವಾದರೂ ಕೂಡ ಮತ್ತೆ ನಾವೇ ಹೋಗಿ ಮಣ್ಣು ಹಾಕಿ ಮುಚ್ಚಬೇಕಾಗಿಲ್ಲ, ಅದು ಸ್ವಾಭಾವಿಕವಾಗಿ ಅದು ಸಮಾನವಾಗಿ ಬಿಡುತ್ತದೆ. ಅಂತಹ ವರವನ್ನು ಭೂಮಿಗೆ ಕೊಟ್ಟು ನಾನು ಬ್ರಹ್ಮಹತ್ಯೆಯನ್ನು ಕೊಟ್ಟಿದ್ದಾನೆ. ಆ ಬ್ರಹ್ಮಹತ್ಯೆಯೇ ಮರುಭೂಮಿಯಾಗಿ, ಏನು ಡೆಸರ್ಟ್ ಅಂತ ನೋಡುತ್ತೇವೆ ಅಂತಹ ಭೂಮಿಯಾಗಿ ಕಾಣಿಸುತ್ತದೆ. ಇನ್ನು ಅಂಬು, ಇನ್ನು ಜಲಕ್ಕೂ ಕೂಡ ಬ್ರಹ್ಮಹತ್ಯೆಯನ್ನು ಕೊಟ್ಟಿದ್ದಾನೆ. ಆ ಜಲಕ್ಕೆ ಒಂದು ವರವನ್ನು ಕೊಟ್ಟಿದ್ದೇನೆ. ಈಗ ಪಂಚಭೂತಗಳಿವೆ, ಆ ಪಂಚಭೂತಗಳಲ್ಲಿ ಅಧಿಕ ಅಂಶ ನಿಂದನೇ ಇರಲಿ. ಹಾಗಾಗಿ ಜಲ ಅಂತ ಅನ್ನೋದು ಎಲ್ಲ ಭೂತಗಳಲ್ಲೂ ಕೂಡ ಅಧಿಕವಾಗಿ ಇರುತ್ತದೆ. ಹಾಗಾಗಿ ಆ ಜಲಕ್ಕೆ ಆ ವರವನ್ನು ಕೊಟ್ಟು ಬ್ರಹ್ಮಹತ್ಯೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆ ಜಲದಲ್ಲಿ ನೊರೆಯ ರೂಪದಲ್ಲಿ ಆ ಬ್ರಹ್ಮಹತ್ಯೆ ಅನ್ನೋದು ಕಾಣಿಸಿಕೊಳ್ಳುತ್ತದೆ ಎಂಬುದಾಗಿ ಹೇಳಿ, ಇನ್ನು ವೃಕ್ಷಕ್ಕೆ ಆ ಒಂದು ಬ್ರಹ್ಮಹತ್ಯೆಯನ್ನು ಕೊಟ್ಟಿದ್ದಾನೆ. ಅದಕ್ಕೊಂದು ವರವನ್ನು ಕೊಟ್ಟಿದ್ದಾನೆ. ನಿನಗೆ ಯಾರನ್ನ ಛೇದನ ಮಾಡಿದ್ರು, ನಿನ್ನನ್ನು ಯಾರಾದರೂ ಕತ್ತಿಸಿದ್ರು ಅಂದರೆ ಮತ್ತೆ ಸ್ವಾಭಾವಿಕವಾಗಿ ಬೆಳೆಯುವಂತಹ ಶಕ್ತಿ ಬರಲಿ ಎಂಬುದಾಗಿ ಅದಕ್ಕೊಂದು ವರವನ್ನು ಕೊಟ್ಟು ಬ್ರಹ್ಮಹತ್ಯೆಯನ್ನು ಕೊಟ್ಟಿದ್ದಾನೆ. ಆ ವೃಕ್ಷದ ಏನು ಅಂಟು ಅಂತ ನಾವು ಕೇಳ್ತೀವಿ, ಆ ಅಂಟಿನ ರೂಪದಲ್ಲಿ ಆ ಬ್ರಹ್ಮಹತ್ಯೆ ಅಂತ ಅನ್ನೋದು ಕಂಡುಬರುತ್ತದೆ. ಹಾಗಾಗಿ ಆ ಅಂಟನ್ನು ತಂದುಕೊಂಡು ಅಂಟುಂಡಿ ಮಾಡ್ಕೊಂಡು ತಿನ್ನಬಾರ್ದು. ಹಾಗಾಗಿ ಅದರಲ್ಲಿ ಬ್ರಹ್ಮಹತ್ಯೆ ಅಂತ ಅನ್ನೋದು ಇರುತ್ತದೆ. ಅದನ್ನು ಹೇಳಿ ಇನ್ನು ಸ್ತ್ರೀಯರಿಗೂ ಕೂಡ ಬ್ರಹ್ಮಹತ್ಯೆಯನ್ನು ಕೊಟ್ಟಿದ್ದಾನೆ. ಅವರಿಗೆ ಶಶ್ವತ್ ಕಾಮಪೂರ್ತಿ ಅಂದರೆ ನೀವು ಯಾವಾಗ ಅಂದುಕೊಳ್ಳುತ್ತೀರೋ ನಿಮ್ಮ ಎಲ್ಲ ಇಚ್ಛೆಗಳು ಕೂಡ ಪೂರ್ಣವಾಗುತ್ತದೆ ಅಂತನ್ನುವಂತಹ ಒಂದು ವರವನ್ನು ಕೊಟ್ಟು ಆ ಬ್ರಹ್ಮಹತ್ಯೆಯನ್ನು ಕೊಟ್ಟಿದ್ದಾನೆ. ಅವರಿಗೆ ರಜೋರೂಪದಲ್ಲಿ ಆ ಬ್ರಹ್ಮಹತ್ಯೆ ಅಂತ ಅನ್ನೋದು ಕಾಣಿಸಿಕೊಳ್ಳುತ್ತದೆ ಎಂಬುದಾಗಿ 4 ರೀತಿಯಿಂದಾಗಿ ವಿಭಾಗವನ್ನು ಮಾಡಿ ಆ ಬ್ರಹ್ಮಹತ್ಯೆಯನ್ನು ಕಳೆದುಕೊಂಡಿದ್ದಾನೆ. ದೀದಿ ವಿಮಾನ ತಿಷ್ಕೆ ಶೂಲ ಆರೋಪ್ಯ ರೋದಸಿ ನೃತ್ಯಂತಂ ಉನ್ನದಂತಂಚ ಚಾಲಯಂತಂ ಪದಾಮಹೀಂ. ಆದರೆ ಇದನ್ನು ತ್ವಷ್ಟೃವಿಗೆ, ಆ ವಿಶ್ವರೂಪಾಚಾರ್ಯರ ತಂದೆಯಾದಂತಹ ತ್ವಷ್ಟೃವಿಗೆ ಜೀರ್ಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಏನೋ ಉಪಕಾರ ಮಾಡೋದಕ್ಕಾಗಿ ಅಂತ ನಮ್ಮ ಮಗ ಹೋದರೆ ನಮ್ಮ ಮಗನನ್ನೇ ಸಂಹಾರ ಮಾಡಿದ್ದಾನೆಲ್ಲ ಇಂದ್ರ. ಹಾಗಾಗಿ ಇಂದ್ರನನ್ನು ಸಂಹಾರ ಮಾಡುವಂತಹ ಮಗ ಹುಟ್ಲಿ ಅಂತ ಯಾಗವನ್ನು ಮಾಡಿದ್ದಾನೆ. ಆದರೆ ಇಂದ್ರಶತ್ರೋ ವಿವರ್ಧಸ್ವ ಮಾಚಿರಂ ಜಹಿ ವಿದ್ವಿಷಂ ಎಂಬುದಾಗಿ ಆ ಮಂತ್ರವನ್ನು ಹೇಳಿ ಇಂದ್ರಶತ್ರೋ ವಿವರ್ಧಸ್ವ ಎಂಬುದಾಗಿ ಹೇಳಿ ಹಾಕಬೇಕಾದಾಗ ಅಲ್ಲಿ ಸ್ವರ ಉಚ್ಚಾರಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಹಾಗಾಗಿ ಇಂದ್ರನನ್ನು ಸಂಹಾರ ಮಾಡುವಂತಹ ಮಗ ಹುಟ್ಟಲಿಲ್ಲ, ಇಂದ್ರನಿಂದಾಗಿ ಸಂಹಾರ ಮಾಡಿಸಿಕೊಳ್ಳಲ್ಪಡುವಂತಹ ಮಗನು ಹುಟ್ಟಿಬಿಟ್ಟಿದ್ದಾನೆ. ಅಂದರೆ ಸ್ವರ ಉಚ್ಚಾರಣೆ ಮಾಡಬೇಕಾದಾಗ, ಮಂತ್ರ ಉಚ್ಚಾರಣೆ ಮಾಡಬೇಕಾದಾಗ ಎಷ್ಟು ಎಚ್ಚರದಿಂದಾಗಿ ಉಚ್ಚಾರಣೆ ಮಾಡಬೇಕು ಅಂತನ್ನೋದು ನಮಗೆ ಆ ಶಾಸ್ತ್ರ ಅಂತನ್ನೋದು ಭಾಗವತ ತಿಳಿಸಿಕೊಡುತ್ತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ವಿಪರೀತವಾದಂತಹ ಫಲ ಅಂತನ್ನೋದು ಸಿಗುತ್ತದೆ. ಹಾಗಾಗಿ ಬಹಳ ಎಚ್ಚರದಿಂದಾಗಿ ನಾವು ಉಚ್ಚಾರಣೆಯನ್ನು ಮಾಡಬೇಕು. ಎಲ್ಲ ವಿಷಯವನ್ನು ನಾವು ಶ್ರೀಮನ್ ನ್ಯಾಯಸುಧ ಅನುವ್ಯಾಖ್ಯಾನಗಳಲ್ಲಿಯೂ ಕೂಡ ನೋಡುತ್ತೇವೆ. ಅತ್ಯಂತ ಶಾಸ್ತ್ರೀಯವಾದಂತಹ ವಿಷಯ. ಹಾಗಾಗಿ ಅಲ್ಲಿ ಆ ರೀತಿಯಾಗಿ ಸ್ವರಾಪರಾಧದಿಂದಾಗಿ ಇಂದ್ರನಿಂದಾಗಿ ಸಂಹಾರ ಹೊಂದುವಂತಹ ಮಗನು ಹುಟ್ಟಿದ್ದಾನೆ. ತಾನೇ ವೃತ್ರಾಸುರ. ಆ ವೃತ್ರಾಸುರನ್ನು ಹುಟ್ಟಿದ್ದಾನೆ.
ತಾನು ಪ್ರತಿಯೊಂದು ದಿನವೂ ಕೂಡ ಒಂದು ಬಾಣದ ಆಕಾರದಲ್ಲಿ ಒಂದು ಬಾಣದಷ್ಟು ಬೆಳೆಯುತ್ತಾ ಇದ್ದಾನೆ. ಪ್ರತಿದಿನವೂ ಕೂಡ ಅಂತಹವನು ಒಂದು ಶೈಲ ಪ್ರಮಾಣದಲ್ಲಿ ಒಂದು ಪರ್ವತದ ಪ್ರಮಾಣದಲ್ಲಿ ಬೆಳೆದಿದ್ದಾನೆ. ತಾನು ಇಡೀ ಭೂಮಿ ಮತ್ತು ಆಕಾಶಗಳನ್ನು ತಿಂದು ಬಿಡುತ್ತಾ ಇದ್ದಾನೆಯಾ ಏನು ಅನ್ನುವಷ್ಟು ದೊಡ್ಡ ಆಕಾರವನ್ನು ಪಡೆದಿದ್ದಾನೆ. ತಾನು ನರ್ತನೆಯನ್ನು ಮಾಡಿದರೆ ಭೂಮಿಯೆಲ್ಲವೂ ಕೂಡ ಚಲಿಸುತ್ತಾ ಇದೆ. ಅಂತಹ ಘೋರವಾದಂತಹ ರೂಪವನ್ನು ಪಡೆದು ತಾನು ದೇವತೆಗಳ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆ. ಪ್ರಜಾಮ ಸರ್ವೇ ಶರಣಂ ಶರಣ್ಯಂ ಸ್ವಾನಾಂಸನೋಧಸ್ಥಿತಿ ಶಂ ಮಹಾತ್ಮ ಎಂಬುದಾಗಿ ಆ ದೇವತೆಗಳೆಲ್ಲರೂ ಕೂಡ ತಾವು ಬ್ರಹ್ಮದೇವರನ್ನು ಶರಣು ಹೊಂದಿದಾಗ ಆಗ ಬ್ರಹ್ಮದೇವರು ಅವರನ್ನೆಲ್ಲರನ್ನೂ ಕೂಡ ಕರೆದುಕೊಂಡು ಭಗವಂತನ ಹತ್ತಿರ ತಾವು ಶರಣು ಹೋಗಿದ್ದಾರೆ. ಆಗ ಭಗವಂತ ಹೇಳುತ್ತಾನೆ, ನೀವೇನು ಚಿಂತೆ ಪಡಿಬೇಡ್ರಿ. ಭಗವನ್ ಯಾತಭದ್ರಂವೋ ತದ್ಯಂಚಂ ಋಷಿಸತ್ತಮಂ ವಿದ್ಯಾವೃತ ತಪಸ್ಸಾರಂ ಗಾತ್ರಂ ಯಾಚತ ಮಾಚಿರಂ. ನಾನು ನಿಮಗೆ ಒಂದು ಉಪಾಯವನ್ನು ಹೇಳುತ್ತೇನೆ. ದದೀಚಿ ಋಷಿಗಳ ಹತ್ತಿರ ಹೋಗ್ರಿ. ಆ ದದೀಚಿ ಋಷಿಗಳ ಬೆನ್ನಿನ ಎಲುಬನ್ನು ಕೇಳ್ರಿ. ಅದು ಏನಾಗಿದೆ ಅಂತಂದರೆ ಅವರು ಅನೇಕ ವ್ರತಗಳನ್ನು ತಪಸ್ಸನ್ನು ಮಾಡಿದ್ದಾರೆ. ಅದರೆಲ್ಲ ಸಾರವೂ ಕೂಡ ಆ ಎಲುಬಿನಲ್ಲಿ ಇದೆ. ಆ ಎಲುಬಿನಿಂದಾಗಿ ತೆಗೆದುಕೊಂಡು ನೀವು ವಜ್ರಾಯುಧವನ್ನು ಮಾಡಿಕೊಳ್ಳ್ರಿ, ಅದರಿಂದಾಗಿ ಅವನ ಸಂಹಾರವನ್ನು ಮಾಡ್ರಿ ಎಂಬುದಾಗಿ ಹೇಳಿದ್ದಾರೆ. ಆ ದದೀಚಿ ಋಷಿಗಳ ಹತ್ತಿರ ಹೋಗಿ ಅವರು ಕೇಳಿದರೆ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ಅನೇಕ ಸಂವಾದ ಅಂತನೊಂದು ನಡೆದು ಅವಶ್ಯವಾಗಿ ಪರೋಪಕಾರವಾಗುತ್ತದೆ ಅಂತಂದರೆ ಈ ಪ್ರಾಣ ಉಳಿಯೋದು ಎಷ್ಟು ದಿನ, ಅವಶ್ಯವಾಗಿಯೂ ಕೂಡ ಪರೋಪಕಾರವಾಗುತ್ತದೆ ಅಂದರೆ ಕೊಟ್ಟೇ ಕೊಡುತ್ತೇನೆ ಎಂಬುದಾಗಿ ತಮ್ಮ ಬೆನ್ನಿನ ಎಲುಬನ್ನು ಕೂಡ ಕೊಟ್ಟಿದ್ದಾರೆ. ಪ್ರಾಣವನ್ನು ಪರಿತ್ಯಾಗವನ್ನು ಮಾಡಿ ಆ ಎಲುಬನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ತಾವು ವಜ್ರಾಯುಧವನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಮುಖ್ಯವಾಗಿ ನಾವು ತಿಳಿಯಬೇಕಾದದ್ದು ಮಹಾನುಭಾವರು ಜ್ಞಾನಿಗಳು ಅವರ ಆ ಒಂದು ಎಲುಬಿನಲ್ಲಿ ಅಂತಹ ಸಾಮರ್ಥ್ಯ. ವಿದ್ಯಾವ್ರತ ತಪಸ್ಸಾರಂ ಎಂಬುದಾಗಿ ಭಾಗವತ ನಡೆಯುತ್ತದೆ. ವಿದ್ಯಾವ್ರತ ತಪಸ್ಸು ಅವರ ಎಲ್ಲರ ಸಾರಭಾಗ ಅಂತ ಅನ್ನೋದು ಆ ಎಲುಬಿನಲ್ಲಿ ಇರುತ್ತದೆ. ಹಾಗಾಗಿ ಮೂಲ ವೃಂದಾವನ ಸ್ಥಳಗಳಲ್ಲಿ ಹೋದಾಗ ಅಲ್ಲಿ ಏನು ಹೇಳುತ್ತದೆ, ಯಾಕೆ ನಮಸ್ಕಾರ ಮಾಡಬೇಕು ಅಂತಂದರೆ ಅಂತಹ ಮಹಾನುಭಾವರ ವಿದ್ಯಾಮೃತ ತಪಸ್ಸಾರಂ ಅಂತಹ ಅವರ ವಿದ್ಯೆ ಇರುತ್ತದೆ, ತಪಸ್ಸಿರುತ್ತದೆ, ಅದು ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಅದರಲ್ಲಿ ಅಂತರ್ಯಾಮಿಯಾದಂತಹ ಪರಮಾತ್ಮ ತಾನು ರಕ್ಷಣೆಯನ್ನು ಮಾಡುತ್ತಾನೆ. ಹಾಗಾಗಿ ಅಲ್ಲಿ ನಾವು ನಮಸ್ಕಾರವನ್ನು ಮಾಡಬೇಕು ಎಂಬುದಾಗಿ ನಾವು ಇಲ್ಲಿ ತಿಳಿಯಬಹುದಾಗಿದೆ. ಆಗ ಆ ವಜ್ರಾಯುಧವನ್ನು ಸ್ವೀಕಾರ ಮಾಡಿದ್ದಾರೆ. ವಜ್ರಾಯುಧವನ್ನು ಸ್ವೀಕಾರ ಮಾಡಿ ತಾವು ಇನ್ನು ಯುದ್ಧಕ್ಕೆ ಅಂತ ಹೊರಟಿದ್ದಾರೆ. ಆಗ ಯುದ್ಧ ಘೋರವಾದಂತಹ ಯುದ್ಧ ಅಂತನ್ನೋದು ನಡೆಯುತ್ತಾ ಇದೆ. ಆಗ ಯುದ್ಧ ನಡೆಯಬೇಕಾದಾಗ ಅವರು ಏನು ಅಸ್ತ್ರಗಳನ್ನು ಹಾಕಿದರೂ ಕೂಡ ದೇವತೆಗಳು ತಡೆಯುತ್ತಾ ಇದ್ದಾರೆ. ದೈತ್ಯರಿಗೇನೆ ಪರಾಭವ ಆಗುತ್ತಾ ಇದೆ. ಅನೇಕ ಜನ ವಿಪ್ರಚಿತ್ತಿ, ನಮುಚಿ, ಪುಲೋಮ ಈ ರೀತಿಯಾಗಿ ಅನೇಕ ಜನರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಸೋಲು ನಿಶ್ಚಿತ ಎಂಬುದಾಗಿ ತಿಳಿದುಕೊಂಡು ತಾವು ಓಡಿ ಹೋಗುತ್ತಾ ಇದ್ದಾರೆ. ವೃತ್ರಾಸುರನಿಗೆ ಬಹಳ ಕೋಪ ಬರುತ್ತಾ ಇದೆ. ಯಾಕೆ ಓಡಿ ಹೋಗುತ್ತಾ ಇದ್ದೀರಿ? ಜಾತಸ್ಯ ಮೃತ್ಯು ಧ್ರುವ ಏಷ ಸರ್ವತಃ ಪ್ರತಿಕ್ರಿಯಾಯಸ್ಯ ನತೇಹ ಕೃಪ್ತ. ಯಾರು ಹುಟ್ಟಿರುತ್ತಾರೆಯೋ ಅವರಿಗೆ ಮರಣ ಅಂತನ್ನೋದು ನಿಶ್ಚಿತ. ಹಾಗಾಗಿ ನೀವು ಹಾಗೆ ಓಡಿ ಹೋಗಬೇಡ್ರಿ. ಇಲ್ಲಿ ಸತ್ತರೆ ನಿಮಗೆ ವೀರಗತಿ ಅಂತನ್ನೋದು ಸಿಗುತ್ತದೆ. ಹಾಗಾಗಿ ಯಾಕೆ ಓಡಿ ಹೋಗುತ್ತಾ ಇದ್ದೀರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಇಲ್ಲಿ ದೇವತೆಗಳಿಗೂ ಕೂಡ ಬೈಯುತ್ತಾ ಇದ್ದಾನೆ. ನಿಮಗೆ ಧೈರ್ಯವಿದ್ದರೆ ನನ್ನ ಮೇಲೆ ಬಾಣಗಳನ್ನು ಪ್ರಯೋಗವನ್ನು ಮಾಡಿರಿ. ಯಾರು ಓಡಿ ಹೋಗುತ್ತಾ ಇದ್ದಾರೆ ಅವರ ಜೊತೆಗೆ ಯುದ್ಧ ಮಾಡಿ ಏನು ಪ್ರಯೋಜನ ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಆಗ ಅವನಲ್ಲಿ ದ್ವಿಜೀವಾವೇಶ, ಸಜ್ಜೀವನೂ ಇದ್ದಾನೆ. ಹಾಗಾಗಿ ತಾನು ಇಂದ್ರನ ಜೊತೆಗೆ ಅನೇಕ ಮಾತುಗಳನ್ನು ಹೇಳುತ್ತಾ ಇದ್ದಾನೆ. ದಿಷ್ಟ್ಯಾ ಭವಾನ್ಮೇ ಸಮವಸ್ಥಿತೋ ರಿಪುಃ ಯೋ ಬ್ರಹ್ಮ ಗುರುಃ ಭ್ರಾತೃಃ ಚ ದಿಷ್ಟ್ಯಾನೃನೋ ಅದ್ಯಾಹಂ ಅಸತ್ತಮ ತ್ವಯಾ ಮಚ್ಚೂಲ ನಿರ್ಭಿನ್ನ ದೃಷಧ್ವದಾಚಿರಾತ್. ನಿನ್ನನ್ನು ನಾನು ಸಂಹಾರ ಮಾಡೇ ಮಾಡುತ್ತೇನೆ. ನನ್ನ ಅಣ್ಣನನ್ನು ನೀನು ಸಂಹಾರ ಮಾಡಿದ್ಯಾ, ನಿನ್ನನ್ನು ಸಂಹಾರ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಆಮೇಲೆ ಮತ್ತೆ ಹೇಳುತ್ತಾನೆ, ವಜ್ರಾಯುಧದಿಂದಾಗಿ ನನ್ನ ಸಂಹಾರವನ್ನು ಮಾಡಿಬಿಡು. ಹಾಗಾದರೆ ನಾನು ವೀರಗತಿಯನ್ನು ಹೊಂದಿ ಭಗವಂತನ ಪಾದಾರವಿಂದವನ್ನು ಹೊಂದುತ್ತೇನೆ ಅಂತ ಅನೇಕ ಮಾತುಗಳನ್ನು ಹೇಳುತ್ತಾ ಇದ್ದಾನೆ. ಕೊನೆಗೆ ಆ ಯುದ್ಧದಲ್ಲಿ ವೃತ್ರಾಸುರನ ಒಂದು ಕೈಯನ್ನು ಕತ್ತರಿಸಿದ್ದಾನೆ. ಈ ಕತ್ತರಿಸಿದ ಮೇಲೂ ಕೂಡ ತಾನು ಯುದ್ಧವನ್ನು ಆಡುತ್ತಾ ಇಂದ್ರನ ವಜ್ರಾಯುಧ ಕೆಳಗೆ ಬೀಳುವಂತೆ ಮಾಡಿದ್ದಾನೆ. ಆಗ ಇಂದ್ರನಿಗೆ ಆ ವಜ್ರಾಯುಧವನ್ನು ಸ್ವೀಕಾರ ಮಾಡುವುದಕ್ಕೆ ಸ್ವಲ್ಪ ನಾಚಿಕೆ ಆಯಿತು. ತನ್ನ ಕೈಯಿಂದ ಬಿದ್ದಂತಹ ವಜ್ರಾಯುಧವನ್ನು ಹೇಗೆ ಮತ್ತೆ ಸ್ವೀಕಾರ ಮಾಡೋದು ಅಂತ. ವೃತ್ರಾಸುರ ಹೇಳ್ತಾನೆ, ಏನು ಚಿಂತೆ ಮಾಡಬೇಡ, ಯುದ್ಧದಲ್ಲಿ ಸೋಲು ಗೆಲುವುಗಳು ಇದ್ದೇ ಇರುತ್ತದೆ. ಹಾಗಾಗಿ ಏನು ನಾಚಿಕೊಳ್ಳದೆ ಅದನ್ನು ಸ್ವೀಕಾರ ಮಾಡು ಅಂತ ಹೇಳಿದಾಗ ಮತ್ತೆ ಸ್ವೀಕಾರ ಮಾಡಿ ಯುದ್ಧವನ್ನು ಮಾಡಿದ್ದಾನೆ. ಆಗ ಇನ್ನೊಂದು ಕೈಯನ್ನು ಕೂಡ ಕತ್ತರಿಸಿದ್ದಾನೆ. ಕತ್ತರಿಸಿದ ಮೇಲೂ ತಾನು ಯುದ್ಧ ಮಾಡ್ತಾ ಮಾಡ್ತಾ ಇಂದ್ರನನ್ನು ನುಂಗಿಬಿಟ್ಟಿದ್ದಾನೆ. ಆ ವೃತ್ತಾಸುರ ಅಂತಹ ದೊಡ್ಡ ದೇಹ ಇಂದ್ರನನ್ನು ನುಂಗಿಬಿಟ್ಟಿದ್ದಾನೆ. ಆದರೂ ಕೂಡ ಇಂದ್ರನಿಗೆ ಏನೂ ಆಗಲಿಲ್ಲ. ಯಾಕೆ? ನಾರಾಯಣ ಕವಚವನ್ನು ಧಾರಣೆ ಮಾಡಿದ್ದಾನೆ. ಹಾಗಾಗಿ ಏನೂ ಆಗಲಿಲ್ಲ. ತನ್ನ ಹೊಟ್ಟೆಯನ್ನು ಸೀಳಿಕೊಂಡು ಬಂದಿದ್ದಾನೆ. ಆದರೂ ಕೂಡ ವೃತ್ತಾಸುರ ಸಾಯುತ್ತಾ ಇಲ್ಲ. ಆಗ ಸಖ್ಯೆಯನ್ನು ಮಾಡಿಕೊಂಡು ಬಿಟ್ಟಿದ್ದಾನೆ. ಏನು ಮಾಡಬೇಕು, ಅವನ ಸಾವು ಹೇಗೆ ಅಂತನ್ನೋದು ಅವನ ಜೊತೆಗೇನೆ ತಿಳಿದುಕೊಳ್ಳಬೇಕು ಅಂತ ಮೈತ್ರಿಯನ್ನು ಫ್ರೆಂಡ್ಶಿಪ್ ಮಾಡಿಕೊಂಡು ಬಿಟ್ಟಿದ್ದಾನೆ. ಫ್ರೆಂಡ್ಶಿಪ್ ಮಾಡಿಕೊಂಡು 1 ವರ್ಷ ಆಗಿದೆ. 1 ವರ್ಷವಾದ ಮೇಲೆ ತಾವು ಹೀಗೆ ಒಂದು ಸಮುದ್ರದ ನರ್ಮದಾ ತೀರದಲ್ಲಿ ತಾವು ಸಂಚಾರ ಮಾಡುತ್ತಾ ಇದ್ದಾರೆ. ಆಗ ಸಂಚಾರ ಮಾಡ್ತಾ ಮಾಡ್ತಾ ಆ ವೃತ್ತಾಸುರನ ಕೈ ಮೇಲೆ ಭುಜದ ಮೇಲೆ ಕೈ ಹಾಕಿ ಇಂದ್ರನು ಕೇಳುತ್ತಾ ಇದ್ದಾನೆ, ಹೌದು ವೃತ್ರ, ನೀನು ಹೆಂಗೆ ಸಾಯ್ತೀವ ಮಹಾರಾಯ, ಬಹಳ ಬಲಿಷ್ಠನಿದ್ದಿ, ಏನು ಮಾಡಿದ್ರು ಎಷ್ಟು ಪ್ರಯತ್ನ ಮಾಡಿದ್ರು ನೀನು ಸಾಯೋದೇ ಇಲ್ಲಲ್ಲ ಅಂತ ಹೇಳಿದಾಗ
ಆಗ ವೃತ್ತಾಸುರ ಹೇಳ್ತಾನ, ಇಲ್ಲ ಇಲ್ಲೇ ನೋಡು ಸಮುದ್ರ ಅದಲ್ಲ, ಆ ಸಮುದ್ರದ ಫೇನದಲ್ಲಿ ಆ ವಜ್ರಾಯುಧವನ್ನು ತೆಗೆದುಕೊಂಡು ನನ್ನ ಸಂಹಾರ ಮಾಡಿದರೆ ನಾನು ಸಾಯುತ್ತೇನೆ. ಯಾಕಂದರೆ ನನಗೆ ಒಂದು ವರ ಇದೆ, ಏನು ಅಂತಂದರೆ ಒದ್ದೆಯ ಪದಾರ್ಥದಿಂದಲೂ ಸಾಯಬಾರ್ದು, ಒಣ ಪದಾರ್ಥದಿಂದಲೂ ಸಾಯಬಾರ್ದು. ಆ ನೊರೆ ಒದ್ದೆ ಅನ್ನಲಿಕ್ಕೂ ಸಾಧ್ಯವಿಲ್ಲ, ಒಣ ಅಂತ ಅನ್ನಲಿಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಅದರಲ್ಲಿ ಅದ್ದಿ ಇನ್ನು ಸಂಹಾರ ಮಾಡಿದರೆ ನಾನು ಸಾಯುತ್ತೇನೆ ಎಂಬುದಾಗಿ ಹೇಳಿದಾಗ ಇಂದ್ರ ಆಗಿಂದಾಗ ಅಷ್ಟೊತ್ತು ಫ್ರೆಂಡ್ಶಿಪ್ ಇತ್ತು. ಇನ್ನು ಯಾವಾಗ ಅವನ ಮರಣದ ಗುಟ್ಟು ತಿಳಿಯುತ್ತೋ ಆಗ ಇಂದ್ರನು ಆ ವೃತ್ತಾಸುರನನ್ನು ಸಂಹಾರ ಮಾಡಿದ್ದಾನೆ. ಇಂದ್ರನು ಮೊದಲಿಗೆ ಹೇಳಿದ್ದ, ಇಲ್ಲ ನಾನು ವೃತ್ತಾಸುರನನ್ನು ಸಂಹಾರ ಮಾಡೋದಿಲ್ಲ ಅಂತ. ಆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ರು. ಯಾಕೆ ಅಂತಂದರೆ ಮೊದಲೇ ನಾನು ಒಂದು ಬ್ರಹ್ಮಹತ್ಯೆಯನ್ನು ಮಾಡಿದ್ದೇನೆ, ನೀವು ಮತ್ತಾ ಬ್ರಹ್ಮಹತ್ಯೆಯನ್ನು ಮಾಡಿರಿ ಅಂತ ಹೇಳ್ತಿದ್ದೀರಿ, ಆ ಬ್ರಹ್ಮಹತ್ಯೆಯನ್ನು ಸ್ವೀಕಾರ ಮಾಡಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ, ನಾನು ಮಾಡೋದಿಲ್ಲ ಅಂತ ಹೇಳಿದರು. ಆದರೂ ಆಗ ಋಷಿಗಳು ಹೇಳಿದರು, ನೀನು ಚಿಂತೆ ಮಾಡಬೇಡ, ನಿಮಗೆ ಅಶ್ವಮೇಧ ಯಾಗವನ್ನು ಮಾಡಿಸ್ತೀವಿ, ಆ ಯಾಗವನ್ನು ಮಾಡಿದರೆ ನೀನು 100 ಬ್ರಹ್ಮಹತ್ಯೆಗಳನ್ನು ಮಾಡಿದ್ರು ಚಿಂತೆ ಇಲ್ಲ, ನೀನು ಕೊಂದು ಬಿಡು ಅಂತ ಹೇಳಿದರು. ಈಗ ತಾನು ಕೊಂದಿದ್ದಾನೆ, ಬ್ರಹ್ಮಹತ್ಯೆಯು ತನ್ನ ಹಿಂದೆ ಬಿದ್ದಿದೆ. ಇಂದ್ರನು ಎಲ್ಲ ಕಡೆಗೂ ಓಡಿ ಹೋಗಿದ್ದಾನೆ. ಕೊನೆಗೆ ಸಮುದ್ರದಲ್ಲಿ ಹೋಗಿ ಒಂದು ಪದ್ಮದ ನಾಳದಲ್ಲಿ ಹೋಗಿ ತಾನು ತಪಸ್ಸನ್ನು ಆಚರಣೆ ಮಾಡುತ್ತಾ ಇದ್ದಾನೆ. ಈಶಾನ್ಯ ದಿಕ್ಕಿಗೆ ಹೋಗಿ ತಾನು ತಪಸ್ಸನ್ನು ಆಚರಣೆ ಮಾಡಿದ್ದಾನೆ. ಆಗ 1000 ವರ್ಷಗಳ ಕಾಲ ಆದಮೇಲೆ ಹೊರಗೆ ಬಂದಿದ್ದಾನೆ. ಅಷ್ಟರಲ್ಲಿ ಈಶಾನ್ಯ ದಿಕ್ಕಿಗೆ ಆ ಬ್ರಹ್ಮಹತ್ಯೆಯು ಬಂದಿತ್ತಲ್ಲ, ಈಶಾನ್ಯ ದಿಕ್ಕು ಅಂದರೆ ರುದ್ರದೇವರ ದಿಕ್ಕು. ಹಾಗಾಗಿ ರುದ್ರದೇವರು ಆ ಬ್ರಹ್ಮಹತ್ಯೆಯನ್ನು ನಾಶ ಮಾಡಿಬಿಟ್ಟಿದ್ದಾರೆ. ಇನ್ನು ಆ ಎಲ್ಲ ಋಷಿಮುನಿಗಳು ಕೂಡ ಅವರಿಗೆ ಇಂದ್ರನಿಗೆ ಅಶ್ವಮೇಧ ಯಾಗವನ್ನು ಮಾಡಿಸಿದ್ದಾರೆ. ಆ 1000 ವರ್ಷಗಳ ಕಾಲ ಇಂದ್ರ ಇರಲಿಲ್ಲಲ್ಲ, ಆ ಇಂದ್ರನ ಪದವಿಯಲ್ಲಿ ಯಾರನ್ನು ಕೂಡಿಸಬೇಕು ಎಂಬುದಾಗಿ ತಾವು ವಿಚಾರವನ್ನು ಮಾಡಿದಾಗ ಆಗ ನಹುಷ ಅನ್ನುವಂತಹ ರಾಜನನ್ನು ಕೂಡಿಸಬೇಕು ಎಂಬುದಾಗಿ ಎಂದುಕೊಂಡಿದ್ದಾರೆ. ನಹುಷನನ್ನು ಕೂಡಿಸಿದ್ದಾರೆ. ಆದರೆ ನಹುಷ ಮದೋನ್ಮತ್ತನಾಗಿ ಶಚೀದೇವಿಗೆ ಹೇಳುತ್ತಾ ಇದ್ದಾನೆ, ಬಾ ನಾನು ಇಂದ್ರನೇ, ನಾನು ಇಂದ್ರ ಪದವಿಯಲ್ಲಿ ಕೂತಿದ್ದಾನೆ ಅಂತಂದಮೇಲೆ ನನ್ನ ಹೆಂಡತಿ ನೀನು, ಹಾಗಾಗಿ ಬಂದು ನನ್ನ ತೊಡೆಯ ಮೇಲೆ ಕೂಡು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆಗ ಶಚೀದೇವಿ ಹೋಗಿ ಬೃಹಸ್ಪತ್ಯಾಚಾರ್ಯರಿಗೆ ಈ ಮಾತನ್ನು ಹೇಳಿದಾಗ, ಒಂದು ಉಪಾಯ ಮಾಡು, ನೀನು ಒಂದು ಮಾತು ಹೇಳು ನಹುಷನಿಗೆ, ನೀನು 7 ಋಷಿಗಳು ಪಲ್ಲಕ್ಕಿಯನ್ನು ಹೊರೆಯಬೇಕು, ಆ ಪಲ್ಲಕ್ಕಿಯಲ್ಲಿ ಕೂತು ನೀನು ಬಂದರೆ ಆಗ ಅವಶ್ಯವಾಗಿಯೂ ಕೂಡ ನಾನು ಬರುತ್ತೇನೆ ಅಂತ ಹೇಳುವಂತ. ಅದು ಸಾಧ್ಯವಿಲ್ಲ ಅಂತ ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಿತ್ತು. ಹಾಗಾಗಿ 7 ಋಷಿಗಳು ಕೂಡಿಸಿಕೊಂಡು ಬರುತ್ತಾ ಇದ್ದಾರೆ. ಆ 7 ಋಷಿಗಳು ಸದಾಕಾಲ ಶಾಸ್ತ್ರದ ವಿಚಾರವನ್ನೇ ಮಾಡ್ತಾ ಇರ್ತಾರೆ. ಹಾಗಾಗಿ ವೇದವೋ ಪ್ರಮಾಣವೋ ಅಲ್ಲವೋ ವೇದ ಪ್ರಾಮಾಣ್ಯದ ವಿಚಾರವನ್ನು ಮಾಡುತ್ತಾ ಆ ಪಲ್ಲಕ್ಕಿಯನ್ನು ಹೊರೆಯುತ್ತಾ ಹೋಗುತ್ತಾ ಇದ್ದಾರೆ. ನಹುಷ ತಾನು ಹೇಳುತ್ತಾನೆ, ಕಾಲಿನಿಂದಾಗಿ ಒದ್ದು, ಅಗಸ್ತ್ಯರಿಗೆ ಕಾಲಿನಿಂದಾಗಿ ಒದ್ದು ಸರ್ಪ ಸರ್ಪ ಎಂಬುದಾಗಿ ಹೇಳುತ್ತಾರೆ, ಬೇಗನೆ ನಡಿ ಎಂಬುದಾಗಿ ಹೇಳುತ್ತಾರೆ. ಆಗ ಅಗಸ್ತ್ಯರು ಶಾಪವನ್ನು ಕೊಡ್ತಾರೆ, ಸರ್ಪ ಸರ್ಪ ಅಂತ ಹೇಳ್ತಿದ್ಯಲ್ಲ, ಸರ್ಪನಾಗಿ ಅಜಗರ ಸರ್ಪನಾಗಿ ಕೆಳಗೆ ಬೀಳು ಎಂಬುದಾಗಿ. ತಾನು ರಾಜನಾಗಿದ್ದ, ಇಂದ್ರ ಪದವಿಗೆ ಬಂದ, ಆದರೆ ಮಹಾನುಭಾವರ ದ್ರೋಹವನ್ನು ನಿಂದೆಯನ್ನು ಮಾಡಿದ್ದರಿಂದಾಗಿ ಎಂತಹ ಗತಿ ಬಂತು. ಮನುಷ್ಯನಲ್ಲ, ರಾಜನಲ್ಲ, ಮನುಷ್ಯನಲ್ಲ, ಸರ್ಪ ಜಾತಿಯಲ್ಲಿ ಹುಟ್ಟಬೇಕಾದಂತಹ ಪರಿಸ್ಥಿತಿ ಬಂತು ಅಂತನ್ನುವಂತಹ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಹಾಗಾಗಿ ಎಂದೂ ಕೂಡ ಮಹಾನುಭಾವರ ವಿರೋಧವನ್ನು ಮಾಡಬಾರದು ಎಂಬುದಾಗಿ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ಚಿತ್ರಕೇತು ಅನ್ನುವಂತಹ ರಾಜನ ಕಥೆಯನ್ನು ತಿಳಿಸಿಕೊಡುತ್ತಾರೆ. ಚಿತ್ರಕೇತು ರಾಜ ತನಗೆ ಮಕ್ಕಳೇ ಆಗಿರಲಿಲ್ಲ. ಆಗ ಅಲ್ಲಿ ನಾರದರು ಬಂದಾಗ, ನಾರದರು ಅಂಗಿರಸ್ ಋಷಿಗಳು ಬರುತ್ತಾರೆ. ಬಂದಾಗ ನನಗೆ ಮಕ್ಕಳಾಗಬೇಕು ಅಂತ ಹೇಳಿದಾಗ, ನಿನಗೆ ಮಕ್ಕಳಾಗುವಂತಹ ಯೋಗವಿಲ್ಲ, ಆದರೆ ಅಷ್ಟು ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದೆಯಲ್ಲ, ನಿನಗೆ ಒಂದು ಮಗುವನ್ನು ಕೊಡುತ್ತೇವೆ, ಆದರೆ ಅದು ನಿನಗೆ ಶೋಕವನ್ನು ಕೊಡುತ್ತದೆ, ಹರ್ಷವನ್ನೂ ಕೊಡುತ್ತದೆ, ಅಂತಹ ಮಗುವನ್ನು ಕೊಡುತ್ತೇವೆ. ನನಗೆ 1,000,000 ಜನ ಹೆಂಡಂದರು, ಆ 1,000,000 ಜನ ಹೆಂಡಂದರಿದ್ದರೂ ಕೂಡ ಒಬ್ಬರಲ್ಲಿಯೂ ಕೂಡ ಮಗನಾಗಿರಲಿಲ್ಲ. ಕೊನೆಗೆ ಅವರ ಒಂದು ಅನುಗ್ರಹದಿಂದಾಗಿ ಮಗನು ಹುಟ್ಟಿದ್ದಾನೆ. ಮೊದಲನೇ ಹೆಂಡತಿಯಲ್ಲಿ ಮಗನು ಹುಟ್ಟಿದ್ದಾನೆ. ಮಗನನ್ನು ಬಹಳ ಪ್ರೀತಿಯಿಂದಾಗಿ ನೋಡಿಕೊಳ್ಳುತ್ತಾ ಇದ್ದಾನೆ. ಆ ಮಗನ ಮೇಲೆ ಪ್ರೀತಿ ಇದ್ದದರಿಂದಾಗಿ ಆ ಶಿಶುವಿನ ತಾಯಿಯನ್ನೇ ಮಾತನಾಡಿಸೋದು ಯಾವಾಗಲೂ ಕೂಡ. ಏನು ಶಿಶು ಚೆನ್ನಾಗಿದೆಯಾ ಇಲ್ಲ, ಹಾಲು ಕುಡಿಸಿಯಾ ಇಲ್ಲ, ಎಲ್ಲ ಆರೋಗ್ಯವಾಗಿದೆಯಾ ಇಲ್ಲ ಅಂತ ಈ ರೀತಿಯಾಗಿ ಮಾತನಾಡಿಸುತ್ತಾ ಇದ್ದರೆ ಬೇರೆಯವರಿಗೆಲ್ಲರಿಗೂ ಕೂಡ ಅಸೂಯೆ ಅಂತ ಅನ್ನೋದು ಹುಟ್ಟಿದೆ. ಹಾಗಾಗಿ ಈ ಶಿಶುವಿದ್ದದ್ದರಿಂದಲೇ ಆ ರಾಜನಿಗೆ ಅವಳ ಮೇಲೆ ಹೆಚ್ಚು ವ್ಯಾಮೋಹ ಅಲ್ಲ, ಈ ಶಿಶುವನ್ನೇ ಕೊಂದು ಬಿಡೋಣ ಎಂಬುದಾಗಿ ವಿಷ ಹಾಕಿ ಕೊಂದಿದ್ದಾರೆ. ಆಗ ಚಿತ್ರಕೇತು ತನ್ನ ಭಾರ್ಯ ಎಲ್ಲರೂ ಕೂಡ ಬಹಳ ವಿಲಾಪವನ್ನು ಮಾಡಿದ್ದಾರೆ, ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಆದರೆ ಅಷ್ಟೆಲ್ಲ ವರ್ಣನೆ ಮಾಡುವಂತಹ ಸಮಯ ಅಂತ ಅನ್ನೋದಿಲ್ಲ. ಆಗ ಮತ್ತೆ ಅವನನ್ನು ಸಮಾಧಾನ ಮಾಡೋದಕ್ಕಾಗಿ ಅಂತ ಅಂಗಿರ ಋಷಿಗಳು ಮತ್ತು ನಾರದರೇ ಬರುತ್ತಾರೆ. ಬಂದಾಗ ಆ ರಾಜನು ಶೋಕಮಗ್ನನಾದದ್ದರಿಂದಾಗಿ ಯಾರು ನೀವು ಅಂತ ಕೇಳ್ತಿದ್ದಾನೆ. ಯಾರ ಅನುಗ್ರಹದಿಂದಾಗಿ ಶಿಶುವನ್ನು ಪಡೆದಿದ್ನೋ ಅವರನ್ನೇ ಮರೆತು ಬಿಟ್ಟಿದ್ದಾನೆ. ಆಗ ನಿನಗೆ ನಮ್ಮ ಅನುಗ್ರಹದಿಂದಲೇ ನಿನಗೆ ಶಿಶುವಾಗಿದೆ, ನೀನು ವಿಲಾಪವನ್ನು ಮಾಡಬೇಡ ಎಂಬುದಾಗಿ ಅನೇಕ ತತ್ವಗಳನ್ನು ಉಪದೇಶವನ್ನು ಮಾಡಿದ್ದಾನೆ. ಆದರೆ ತಾನು ಕೇಳಲಿಕ್ಕೆ ಸಿದ್ಧ ಇಲ್ಲ, ತನ್ನ ಪತ್ನಿಯು ಕೂಡ ಕೇಳುತ್ತಾ ಇಲ್ಲ. ಕೊನೆಗೆ ಅವರು ಹೇಳುತ್ತಾರೆ, ಬೇಕಾದರೆ
ಯಾವ ಜೀವ ಇದ್ದಾನೋ ತಾನು ಮರಣ ಹೊಂದಿದಂತಹ ಜೀವನನ್ನೇ ಕರೆಯುತ್ತೇವೆ. ಅವನು ಬರ್ತಾ ಇದ್ರೆ ಕೇಳು, ದೇಹ ಅಂತೂ ಇಲ್ಲೇ ಇದೆ, ತಾನು ಪ್ರವೇಶ ಮಾಡೋದಾಗಿದ್ದರೆ ಅವಶ್ಯವಾಗಿ ಕೂಡ ಬದುಕಿಸುತ್ತೇವೆ ಎಂಬುದಾಗಿ ಹೇಳಿದ್ದಾರೆ. ಆ ಜೀವನನ್ನು ಕರೆದು ನೋಡು, ನಿನ್ನ ತಂದೆ ತಾಯಿಯಂದಿರು, ಬಂಧು ಬಾಂಧವರು ಅವರೆಲ್ಲರೂ ಕೂಡ ವಿಲಾಪವನ್ನು ಮಾಡುತ್ತಾ ಇದ್ದಾರೆ, ಬಾ ಅವರಿಗೆ ಸಂತೋಷವನ್ನು ಕೊಡುವಂಥ ಜೀವನಿಗೆ ಹೇಳಿದಾಗ ಆ ಜೀವ ಹೇಳುತ್ತದೆ, ಯಾವ ತಂದೆ ತಾಯಿ, ಅನಂತ ಜನ್ಮಗಳನ್ನು ನಾನು ಹೊಂದಿದ್ದೇನೆ, ಆ ಎಲ್ಲ ತಂದೆ ತಾಯಿಗಳು ಹೀಗೆ ಹೇಳಿದರೆ ನಾನು ಯಾವ ತಂದೆ ತಾಯಿಯನ್ನು ಹೊಂದಬೇಕು? ಇವರೆಲ್ಲರೂ ಕೂಡ ಒಂದು ಪ್ರಸಂಗದಲ್ಲಿ ಸೇರುವವರು, ಆ ಒಂದು ಪ್ರಸಂಗ ಅಂತ ಅನ್ನೋದು ಹೋದ ಮೇಲೆ ಮತ್ತೆ ತಾವು ದೂರಕ್ಕೆ ಹೋಗುತ್ತಾರೆ. ಹಾಗಾಗಿ ಇವರು ನನ್ನ ನಿಜವಾದಂತಹ ತಂದೆ ತಾಯಿಗಳಲ್ಲೇ ಅಲ್ಲ, ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿದಾಗ ಅಷ್ಟೊತ್ತು ತಾವು ದುಃಖಮಗ್ನರಾಗಿದ್ದರು. ಆ ಜೀವನ ಮಾತನ್ನು ಕೇಳಿ ಆ ಚಿತ್ರಕೇತು ರಾಜನಿಗೆ ತನಗೆ ವೈರಾಗ್ಯ ಅಂತ ಅನ್ನೋದು ಬಂದಿದೆ. ವೈರಾಗ್ಯ ಬಂದು ಆ ನಾರದರ ಉಪದೇಶದಂತೆ ತಾನು ಆ ಮಂತ್ರಗಳ ಪಠನೆಯನ್ನು ಮಾಡಿ ತಪಸ್ಸನ್ನು ಮಾಡಿ ಮತ್ತೆ ಉತ್ತಮ ಗತಿಯನ್ನು ಹೊಂದಿದ್ದಾನೆ ಅಂತನ್ನುವಂತಹ ಕಥೆಯನ್ನು ಕೇಳುತ್ತೇವೆ. ಇನ್ನು ಕೊನೆಗೆ ಈ ಷಷ್ಠಸ್ಕಂದದ ಕೊನೆಗೆ ಚಾಕ್ಷುಷ ಮನ್ವಂತರದ ಪ್ರಳಯ ಕಾಲದಲ್ಲಿ ಎಲ್ಲ ಭೂಮಿಯೂ ಕೂಡ ಜಲಾವೃತವಾದಾಗ ಮತ್ಸ್ಯರೂಪದಿಂದಾಗಿ ಪರಮಾತ್ಮ ಬಂದು ಸತ್ಯವ್ರತ ಅನ್ನುವಂತಹ ಬ್ರಾಹ್ಮಣನನ್ನು ರಕ್ಷಣೆ ಮಾಡುತ್ತಾನೆ. ಈ ಭೂಮಿಯನ್ನೇ ನಾವೆಯನ್ನಾಗಿ ಮಾಡಿಕೊಂಡು ಅದರಲ್ಲಿ ಸತ್ಯವ್ರತ ಅವನೇ ಮುಂದೆ ವಯೋಸ್ಥಿತ ಮನು ಆಗುತ್ತಾನೆ. ಅಂತಹ ವಯೋಸ್ಥಿತ ಮನುವನ್ನು ಸಪ್ತರ್ಷಿಗಳನ್ನು ಕೂಡಿಸಿಕೊಂಡು ಅವರಿಗೆ ಜ್ಞಾನೋಪದೇಶವನ್ನು ಮಾಡುತ್ತಾನೆ. ಹೀಗೆ ಅವರನ್ನು ರಕ್ಷಣೆ ಮಾಡಿದ್ದಾನೆ ಎನ್ನುವಂತಹ ಕಥೆಯನ್ನು ಹೇಳುತ್ತಾ ಇಲ್ಲಿ ಷಷ್ಠಸ್ಕಂದವನ್ನು ಸಮಾಪ್ತಿ ಮಾಡುತ್ತಾ ಇದ್ದಾರೆ. ಇನ್ನು ಮುಂದೆ ಸಪ್ತಮ ಸ್ಕಂದ ಪ್ರಹ್ಲಾದ ರಾಜನ ಚರಿತ್ರೆ, ನರಸಿಂಹದೇವರ ವಿಶೇಷವಾದಂತಹ ಚರಿತ್ರೆ, ಅದನ್ನು ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ ವಸ್ತು. ಇವತ್ತು ವಿಶೇಷವಾಗಿ ಭಗವಂತನ ನಾಮಸ್ಮರಣೆಯ ಮಹಿಮೆಯನ್ನೇ ತಿಳಿದಿದ್ದೇವೆ. ಹಾಗಾಗಿ ಭಕ್ತಿಯಿಂದಾಗಿ ರಾಮನಾಮ ಸ್ಮರಣೆಯನ್ನು ಮಾಡೋಣ. ರಾಮ 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 ರಾಮ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ